ಟೆನ್ನಿಸ್ ಕೃಷ್ಣ ಅವರು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ. ಕೃಷ್ಣ ಅಂತಂದರೆ ನೀನು ಬರ್ತೀಯಾ, ಅಲ್ಲಿ ಇನ್ಯಾರೋ ಇರ್ತಾರೆ, ಮೇಕಪ್ನವ್ರು ಇರ್ತಾರೆ, ಲೈಟ್ ಮ್ಯಾನ್ ಇರ್ತಾರೆ, ಅವರು ಬರ್ತಾರೆ. ಹಾಗಾಗಿ ನೀನೇನಾದರೂ ಸ್ವಲ್ಪ ಬೇರೆ ಹೆಸರು ಇಟ್ಕೊಳಪ್ಪ ಅಂತಂದರು. ಒಂದು 10-15 ಹೆಸರು ಬರ್ಕೊಂಡು ಮಧ್ಯದಲ್ಲಿ ಎಲ್ಲೋ ಟೆನ್ನಿಸ್ ಕೃಷ್ಣ ಅಂತ ಬರ್ಕೊಂಡೆ. ಆ ಸೂರಪ್ಪ ಬಾಬು ಅವರು ಹೇಳಿದ್ಮೇಲೆ ಗುರು ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಆ ಪಿಕ್ಚರ್ದು ಇಷ್ಟು ಕೊಡಬೇಕು, ಈ ಪಿಕ್ಚರ್ದು ಇಷ್ಟು ಕೊಡಬೇಕು ಅಂಥೇಳಿ 3 ಪಿಕ್ಚರ್ದು ಬಾಕಿ ಇವತ್ತಿಗೂ ಕೊಟ್ಟಿಲ್ಲ. ಕೊಡದೇ ಇದ್ರೂ ಪರವಾಗಿಲ್ಲ, ಇದರಲ್ಲಿ ನೆಕ್ಸ್ಟ್ ಕೊಡ್ತಾರಲ್ಲ ಅಂತ ನಾನು ಇದ್ದರೆ ಆ ಸಿನಿಮಾಕ್ಕೂ ಕಲೀಲಿಲ್ಲ. ನನ್ನ ತಮ್ಮ ಒಡಬಿಟ್ಟಿದವನು ನಾನು ಇಲ್ಲದೆ ಇರೋವಾಗ ನಾನು ಮನೆ ಮೇಲೆ ಮನೆ ಕಟ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ಯಾಕೆ ನಮ್ಮ ಅನ್ನನ ಕಿತ್ಕೋಬೇಕು? ಹಿರಿಯ ಕಲಾವಿದರು ಕೆಲವರು ಎದುರಿಗೆ ಸಿಕ್ಕಾಗ ಯಾವ ಪಿಕ್ಚರ್ ನೋಡಿದ್ರು ನೀನೇ ಸಾಯ್ತಿಯಲ್ಲ ಹಿಂಗೆ ಹೊಟ್ಟೆ ಉರ್ಕೊಳ್ಳೋರು. ನನಗೂ ದೊಡ್ಡಣ್ಣವ್ರಿಗೂ ಸ್ವಲ್ಪ ಕ್ಲಾಶ್ ಆಗಿತ್ತು. ಆ ಸಮಯದಲ್ಲಿ ಅವಕಾಶಗಳು ಕಟ್ಟಾಯಿತು. ಜೀವನ ಚೈತ್ರ ಒಂದು ಆಹ್ವಾನ ಬಂದಾಗ ಇದೊಂದು ಪಾತ್ರ ಮಾಡಬೇಕು ಅಂತ ನಿಮ್ಗೇನು ಅನ್ನಿಸ್ತು ಸರ್? ನಂಬಲೇ ಇಲ್ಲ. ನಾನು ಅಣ್ಣವ್ರ ಜೊತೆಯಲ್ಲಿ ನಾನು ಹೀರೋ ಮಾಡಿದ್ದಕ್ಕೆ ಅಪ್ಪನ ಜಪ್ಪ ಮಗ ಗುಂಜಪ್ಪಗೆ ₹1 ತಗೊಂಡಿರೋದು ನಾನು. ಪುಟ್ಟಣ್ಣ ಸರ್ ಅವರ ಸಿನಿಮಾ, ಆ ಸಿನಿಮಾದಿಂದ ಅವರ ಅಭಿಮಾನಿ ಆದೆ. ವೀರಮದಕರಿಗೆ ಸುದೀಪ್ ಅವರು, ಅಣ್ಣ ನೀವು ಮಾತಾಡೋ ವಾಯ್ಸೇ ತುಂಬ ಚೆನ್ನಾಗಿದೆ, ಬೇಸಾಗಿದೆ, ಆ ಕಾಮಿಡಿ ವಾಯ್ಸ್ ಎಲ್ರಿಗೂ ಗೊತ್ತಿದೆ, ಅದು ಬೇಡ ರಿಯಲ್ ವಾಯ್ಸಲ್ಲಿ ಮಾಡಿ ಅಂದರು. ಮಾಡಿದೆ. ಮೈ ಮೇಲೆ ಇಷ್ಟೊಂದು ಏರ್ಕೊಂಡಿದ್ದಾಳೆ ಅಂತಂದ್ರೆ ಇನ್ನು ಪೆಟ್ಟಿಗೆಯಲ್ಲಿ ಎಷ್ಟಿರುತ್ತೆ ಮುತ್ತತ್ತಿ? ಅಷ್ಟೊಂದು ಒಡನಾಡ್ದ ಸರ್ ನಿಮಗೆ ದರ್ಶನ್ ಜೊತೆ? ಸರ್ ಅವರು ಸೀನಿಯರ್ ಆರ್ಟಿಸ್ಟ್ಗಳು ಬಂದರೆ ಕೂತ್ಕೋತಾ ಇರಲಿಲ್ಲ ಸರ್. ಅದನ್ನು ನೋಡಿದ್ದೀವಿ ನಾವು. ಹೀಗೆ ಕೈ ಕೊಟ್ಕೊಂಡೇ ಇರೋರು. ಹೀಗೆ ಎದ್ದು ನಿಂತೆ ಮಾತಾಡಿ ನಮಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಈಗ ನನಗೆ ದರ್ಶನ್ ಅವರು ನೆನೆಸ್ಕೊಂಡು ದುಃಖ ಆಗ್ತಾಯಿದೆ ನನಗೆ. ಯಾಕೆಂದರೆ ಯಾರು ತಪ್ಪು ಮಾಡಿಲ್ಲ ಸರ್, ಯಾಕಾಯಿತು ಅಂತ ಗೊತ್ತಿಲ್ಲ. ಅವ್ರ ಹಣೆ ಬರ ಸಾಯ್ಬೇಕು ಅಂತಿತ್ತು ಆ ಹುಡುಗಂದು. ಅವನು ತಪ್ಪು ಮಾಡಿರೋದಾನೆ, ಬಟ್ ಅದು ಆಗಬಾರ್ದಾಗಿತ್ತು, ಆಗೋಗಿದೆ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್ ಅದೊಂದು ಎಲ್ಲೇ ಇಲ್ಲ ಮಾರ್ರೆ, ಯಾವ ಎಲ್ಲೆಯೂ ಇಲ್ಲದ, ಲಿಮಿಟ್ಟೇ ಇಲ್ಲದ ಬಿಯಾಂಡ್ ಲಿಮಿಟ್ಸ್ ನಮ್ಮ ಸಂಸ್ಥೆ ಹೆಸರು. ಆ ಥರನೇ ಆಗ್ತಾಯಿದೆ. ಸೊ ಇದಕ್ಕೆ ತಕ್ಕ ಹಾಗೆ ನಮಗೆ ಅತಿಥಿಗಳು ಸಿಗೋದು ಹಾಗೆ, ಬಿಯಾಂಡ್ ಲಿಮಿಟ್ಸ್. ಯಾವ ಎಲ್ಲೆಯೂ ಇಲ್ಲ, ಸಿನಿಮಾದಲ್ಲಾಗಲಿ ಕಿರುತೆರೆಯಲ್ಲಾಗಲಿ ಎಲ್ಲೇ ಹೋದರೂ ಕೂಡ ಬೇರೆ ರೀತಿಯಲ್ಲೇ ಬೆಳವಣಿಗೆ, ದೊಡ್ಡ ರೀತಿಯಲ್ಲಿ ಬೆಳವಣಿಗೆ. ಅದು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಳತೆ ಪಟ್ಟಿಟ್ಕೊಂಡು ಆ ಲಿಮಿಟನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಬೆಳೆದಂತಹ ವ್ಯಕ್ತಿಗಳು ನಮ್ಮ ಅತಿಥಿಗಳಾಗಿ ಬರ್ತಾರೆ. ಈಗ ಬಂದಿದ್ದಾರೆ. ಅವರು ಟೆನ್ನಿಸ್ ಫೀಲ್ಡಿನಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದ್ದರು, ತುಂಬ ದೊಡ್ಡ ಆಟಗಾರ. ಅಲ್ಲಿಂದ ಈ ಫೀಲ್ಡಿಗೆ, ಸಿನಿಮಾ ಫೀಲ್ಡಿಗೆ ಬಂದಿದ್ದಾರೆ. ಟೆನ್ನಿಸ್ ಕೃಷ್ಣ ಅವರು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ. ಇವತ್ತು ಅವರ ಜೊತೆ ಮಾತುಕತೆ ನಡೀತಾ ಇದೆ. ಅವರೇ ಹೇಳಿದ ಹಾಗೆ ಒಂದು 50% ಆಲ್ರೆಡಿ ನಾವು ಸ್ನೇಹಿತರಾಗಿ ಮಾತಾಡಿದ್ದೀವಿ. ಈಗ ಇನ್ನು 50% ಬಾಕಿ ಇದೆ. ಅದನ್ನು ಈಗ ನಾವು ಮಾತಾಡ್ತೀವಿ. ಮತ್ತು ಅಳಿದುಳಿದ ಒಂದು 20% ಮತ್ತು 20% ಎಲ್ಲ ಸೇರಿಸ್ಕೊಂಡು ಟೋಟಲ್ 100% ಅವರು ಮಾತಾಡಲಿಕ್ಕೆ ರೆಡಿ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ ಸರ್. ನಮ್ಮ ಸ್ನೇಹ ಎಷ್ಟು ವರ್ಷದ್ದು ಸರ್? ಹಾಗೆ ನೋಡೋಕ್ಕೆ ಹೋದರೆ
ಅರ್ಧ ಶತಮಾನ ಹತ್ತಿರ ಆಗ್ತಿತ್ತು. ಆಗ್ತಿತ್ತು. ಆದರೆ ಆ ಸಮಯದಲ್ಲಿ ನೀವೆಲ್ಲಿದ್ದೀರಿ ಅಂತ ನಾನು ಹುಡ್ಕೋಕ್ಕಾಗಲ್ಲ. ಇಬ್ಬರು ಒಂದೇ ಕಡೆ ಇದ್ವಿ. ಹೌದು, ಸಂಯುಕ್ತ ಕರ್ನಾಟಕದಲ್ಲಿ. ಎಸ್. ನಾನು ಡೇನಲ್ಲಿ ಟೆನ್ನಿಸ್ ಕೋಚ್ ಮಾಡೋಕ್ಕೆ ಹೋಗ್ತಾ ಇದ್ದೆ. ಸೊ ಬೆಳಗ್ಗೆ ಒಂದು ಬ್ಯಾಚು, ಆಮೇಲೆ 2 ಗಂಟೆಯಿಂದ 7 ಗಂಟೆವರೆಗೂ ಒಂದು ಬ್ಯಾಚು. ಸೊ ತಂದೆಗೆ ತೊಂದರೆ ಆಗ್ತದೆ ನಾನು ಡೇ ಕೆಲಸಕ್ಕೆ ಹೋದರೆ, ಬೇರೆ ಕಡೆ ಹೋದರೆ. ಹಾಗಾಗಿ ನಾನು ನೈಟ್ ಹಾಕಿಸ್ಕೊಂಡೆ. ಓಕೆ. ಎಲ್ಲಿ? ಸಂಯುಕ್ತ ಕರ್ನಾಟಕದಲ್ಲಿ. ಸಂಯುಕ್ತ ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದೀರಿ? ಪ್ರಿಂಟಿಂಗ್ ಸೆಕ್ಷನ್ನು. ಓಹೋ. ಈ ಮೊಳೆ ಆಣಿ ಜೋಡಿಸೋದು. ಓಕೆ ಓಕೆ ಓಕೆ. ಮೊಳೆ ಜೋಡಿಸೋದು, ಜೋಡಿಸಿ. ಅದು ಈಗ ಎಲ್ಲ ಕಂಪ್ಯೂಟರ್ ಬಂದ್ಬಿಡುತ್ತೆ, ಅದು ಇಲ್ವೇ ಇಲ್ವೇ ಇಲ್ಲ. ಇಲ್ಲ ಇಲ್ಲ ಅದನ್ನು ಜೋಡಿಸಿ ಪ್ರೂಫ್ ತೆಗೆಯೋದು. ಹಾಂ ಹಾಂ ಹಾಂ. ಅಂದರೆ ಕಲಿತಾ ಇದ್ದೆ. ಅಂದರೆ ಆಲ್ರೆಡಿ ಸ್ವಲ್ಪ ಒಂದು 50% ಕಲ್ತಿದ್ದೆ ನಮ್ಮ ಚಿಕ್ಕಪ್ಪನ ಹತ್ತಿರ. ನಾರಾಯಣ್ ಅಂತ, ಓಕೆ, ನನ್ನ ತಂದೆಯವರ ತಮ್ಮ ಅವರು. ಸೊ ಅವ್ರ ಹತ್ರ ಕಲ್ತಿದ್ದೆ. ಈ ಕಾಯಿ ಅಂಗಡಿ ಪಾಪಣ್ಣ ಈ ಕಟ್ಟಾಕ್ತಾರಲ್ಲ ಕೈ ಕಾಲು ಮುರಿದು, ಅಲ್ಲಿ ಅದೇ ರಸ್ತೆಯಲ್ಲೇ ಇತ್ತು, ಲೆಫ್ಟ್ ಸೈಡ್ನಲ್ಲಿ. ಸೊ ಅದಾದ ನಂತರ ಸಂಯುಕ್ತ ಕರ್ನಾಟಕ ನಾನು ಮತ್ತೆ ಅದನ್ನೇ ಮುಂದುವರಿಸಿದೆ. ಸೊ ಅದು ಭಾಳ ದಿವಸ ನಾನು ಅಲ್ಲಿ ಇರ್ಲಿಕ್ಕೆ ಆಗಲಿಲ್ಲ. ನನಗೆ ಈ ಕಡೆ ನಾಟಕ ರಂಗ, ಆಮೇಲೆ ತಂದೆಯವರು ಅವರು ಮಳೆಗಾಲದಲ್ಲಿ ನೀನು ಯಾವುದಾದ್ರು ಬೇರೆ ಕೆಲಸ ನೋಡ್ಕೊ ಹೋಗು ಅಂತ ಕಳಿಸ್ಬಿಡ್ತಿದ್ರು. ಸೀಸನ್ ಬಂದಾಗ ಆಗ ಮಕ್ಕಳು ಜಾಸ್ತಿಯಾಗಿ ಹೋಗ್ತಿದ್ರು. ಓಕೆ. ಮಕ್ಕಳು ಅಂದರೆ ಏನು, ನಾನು ಆಗ ಸಣ್ಣ ಹುಡುಗನೇ, ಕೋಚ್ ಆಗ್ಬಿಟ್ಟಿದ್ದೆ ಚಿಕ್ಕ ವಯಸ್ಸಿನಲ್ಲೇ. ಅದು ತಮಗೂ ಗೊತ್ತು. ಹೌದೌದು. ಸೊ ಹಂಗಾಗಿ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾಗ ಟೆನ್ನಿಸ್ ಕೋಚ್ಗೆ ಹೋಗ್ತಾಯಿದ್ದೆ ಮಾಡಲಿಕ್ಕೆ. ಮತ್ತು ಶಟ್ಲ್ ಕೋಚ್. ಓಕೆ. ಅದು ಶಟ್ಲ್ ಕೋಚ್ ಅಂತಂದರೆ 7 ಗಂಟೆವರೆಗೂ ಮಾಡಬೇಕಾಗಿತ್ತು. ಅದು 4 ಗಂಟೆಗೆ ಸ್ಟಾರ್ಟ್ ಆಗಿ 7 ಗಂಟೆವರೆಗೂ ನಾವು ಡಿವೈಡ್ ಮಾಡ್ಕೋತಾ ಇದ್ವಿ. ಟೆನ್ನಿಸ್ಸು, ಶಟ್ಲು, ಈ ಥರ ಡಿವೈಡು. ನಮ್ಮ ಅಣ್ಣ ಕೂಡ ನಾರಾಯಣ್ ಅಂತ, ನಾವು ನಮ್ಮ ತಂದೆಯವರು ಕೂಡ ಕೋಚ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಸಂಯುಕ್ತ ಕರ್ನಾಟಕ ಮುಂದುವರಿಯೋಕ್ಕಾಗಲಿಲ್ಲ, ಬಿಡಬೇಕಾಯ್ತು. ಟೆನ್ನಿಸ್ ಕೃಷ್ಣ ಅಂತ ಹೆಸರು ಬಂದಿದ್ದು ಆ ಕಾರಣಕ್ಕೆ. ಅದೇ ಕಾರಣಕ್ಕೆ. ಅಂದರೆ ಒಂದು ನಮ್ಮ ರಾಜ್ ಕಿಶೋರ್ ಅವರು ಮತ್ತು BN ಗಂಗಾಧರ್ ಅವರು, ಕೃಷ್ಣ ಅಂತಂದರೆ ನೀನು ಬರ್ತೀಯಾ, ಅಲ್ಲಿ ಇನ್ಯಾರೋ ಇರ್ತಾರೆ, ಮೇಕಪ್ನವ್ರು ಇರ್ತಾರೆ, ಲೈಟ್ ಮ್ಯಾನ್ ಇರ್ತಾರೆ, ಅವರು ಬರ್ತಾರೆ, ಹಾಗಾಗಿ ನೀನೇನಾದರೂ ಸ್ವಲ್ಪ ಬೇರೆ ಹೆಸರು ಇಟ್ಕೊಳಪ್ಪ ಅಂತಂದರು. ತ್ರಿನೇತ್ರ ಸಿನಿಮಾದಿಂದ ಅಲ್ಲಿವರೆಗೂ ಕೃಷ್ಣನೇ ಇತ್ತು. ಅದು ಎಲ್ಲಿತ್ತು ಅಂತ ನಾನು ಆಮೇಲೆ ಹೇಳ್ತೀನಿ. ಅದು ಒಂದು 10-15 ಹೆಸರು ಬರ್ಕೊಂಡು ಮಧ್ಯದಲ್ಲಿ ಎಲ್ಲೋ ಟೆನ್ನಿಸ್ ಕೃಷ್ಣ ಅಂತ ಬರ್ಕೊಂಡೆ. ನನ್ನ ಸ್ನೇಹಿತರಿಗೆ ಕೇಳಿದೆ, ಮಂದೀಪ್ ರಾಯ್, ಆಮೇಲೆ ವಿಶ್ವಪ್ರಸಾದ್ ಅಂತ ರೈಟ್ರು ಕಮ್ ಡೈರೆಕ್ಟರ್, ಸೀರಿಯಲ್ಸ್ ಎಲ್ಲ. ನಮ್ಮದೆಲ್ಲ ಒಂದು ಟೀಮ್, ದೊಡ್ಡ ಟೀಮು. ಸಿ ಕೈ ಚಂದ್ರು ಮತ್ತು ಪ್ರಕಾಶ್ ರೈ, ನಾವೆಲ್ಲ ಒಂದು ದೊಡ್ಡ ಟೀಮ್. B ಸುರೇಶ್ ಆನಂತರ ಬಂದಿದ್ದು, ಆನಂತರ ಚಿತ್ರರಂಗಕ್ಕೆ, ಧಾರಾವಾಹಿಗೆ, ಈಗ ಆಮೇಲೆ ಬಂದಿದ್ದು B ಸುರೇಶ್. ಹಾಗಾಗಿ ಆಗ ಎಲ್ಲ ನಮ್ಮ ಸ್ನೇಹಿತರಿಗೆ ತೋರಿಸಿದಾಗ ಮಂದೀಪ್ ರಾಯ್ನೂ ಅದೇ ಹೇಳಿದ್ದು, ವಿಶ್ವಪ್ರಸಾದು ಅದೇ ಹೇಳಿದ್ದು, ರೈಟ್ರು, ಇದು ಚೆನ್ನಾಗಿದೆ ಇಟ್ಕೋ. ಆಮೇಲೆ ಸಿ ಕೈ ಚಂದ್ರಿಗೆ ಫೈನಲಾಗಿ ಕೇಳಿದೆ, ಚೆನ್ನಾಗಿದೆ ಕಣೋ, ಇಟ್ಕೊಳ್ಳೋ, ಹೆಂಗೋ ನೀನು ಟೆನ್ನಿಸ್ ಕೋಚ್ ಅಲ್ವೇನೋ, ಇಟ್ಕೊಳ್ಳೋ ಅಂತ. ಆವತ್ತಿಂದ ಟೆನ್ನಿಸ್ ಕೃಷ್ಣ ಅದೇ. ಪೂರ್ತಿ ಹೆಸರೇನು ಟೆನ್ನಿಸ್ ಇಲ್ಲದಿದ್ದರೆ? ನಮ್ಮ ತಂದೆಯವರು ಮಲಗುವಾಗ ರಾತ್ರಿ, ಆಮೇಲೆ ಬೆಳಗ್ಗೆ ಏಳುವಾಗ ರಾಮ, ಕೃಷ್ಣ, ಗೋವಿಂದ, ಮಂಜುನಾಥ ಹೀಗೆ ದೇವ್ರಿಗೆ ಸ್ಮರಣೆ ಮಾಡಿ ಮಲಗ್ತಿದ್ದು. ಅದಕ್ಕೆ ಎದ್ದೊಳವಾಗಲೂ ಅಷ್ಟೇ ಕಣ್ಣು ಉಜ್ಕೊಳ್ಳೋಕೆ ಮುಂಚೆ ದೇವ್ರ ಸ್ಮರಣೆ ಮಾಡಿ ಕಣ್ಣು ಉಜ್ಕೊಂಡು ತೆಗಿತಾಯಿದ್ರು. ನಮ್ಮ ಅಣ್ಣನ ಹೆಸರು ನಾರಾಯಣ ಅಂತಿಟ್ರು, ನನ್ನ ಹೆಸರು ಕೃಷ್ಣ ಅಂತಿಟ್ರು, ನನ್ನ ತಮ್ಮನ ಹೆಸರು ಗೋವಿಂದ ಅಂತಿಟ್ರು. ಓಕೆ ಓಕೆ. ನನ್ನ ಚಿಕ್ಕಮ್ಮನಿಗೆ ಮಂಜುನಾಥ, ಅವ್ರಿಗೊಂದು ಗಂಡು ಮಗ ಹುಟ್ಟಿದ, ಅವನಿಗೆ ಮಂಜುನಾಥ ಅಂತ ಇಟ್ಬಿಟ್ರು. ಹೆಣ್ಮಕ್ಳಾಗಿದ್ರು ಏನು ಇಡ್ತಿದ್ರೋ ಗೊತ್ತಿಲ್ಲ. ಹಾಗೆ ಹಂಗೆ ಕೃಷ್ಣ ಆಗಿದ್ದು ಟೆನ್ನಿಸ್ ಕೃಷ್ಣ ಆಯಿತು. ಈಗ ಸಂಯುಕ್ತ ಕರ್ನಾಟಕದಲ್ಲಿ ಮೊಳೆ ಜೋಡಿಸ್ತಾ ಇದ್ರಿ. ಆ ಮೊಳೆ ಜೋಡಿಸಿದ ಮೇಲೆ ಅದಕ್ಕೊಂದು ಕಟ್ಟ ಹಾಕ್ತಾರೆ. ಹೌದು ಅದೆಲ್ಲ ಮಾಡ್ತಿದ್ದೆ ಅಲ್ವಾ? ಹೌದು. ಕಟ್ಟ ಹಾಕಿ ಅಕಸ್ಮಾತ್ ಬೀಳುವುದು ಸಂದರ್ಭನೂ ಇದೆ. ಅದೆಲ್ಲ ಟೈಟ್ ಮಾಡಬೇಕು, ಬೀಳೋ ಸಂದರ್ಭನೂ ಇದೆ. ಹೌದು. ಅದನ್ನು ಮತ್ತೆ ಎತ್ತಿ ಅದನ್ನು ಕಟ್ಬೋದು. ಹೌದು. ಅದೇ ರೀತಿ ನೀವು ಚಿತ್ರರಂಗಕ್ಕೆ ಬಂದಾಗ ಒಂದು ಚೌಕಟ್ಟಿನ ಇಟ್ಕೊಂಡೇ ಬಂದಿದೆ. ಬಟ್ ಚದುರಿದ ಚಿತ್ರಗಳಾಗ್ಬಿಡ್ತದೆ ಕೆಲವೊಮ್ಮೆ. ಹೌದು. ಹಾಗೆ ಆಗಿದೆಯಾ? ಚದುರಿದ ಚಿತ್ರಗಳು
ಅವಕಾಶಗಳಿಂದ ಚೆದರೋಯ್ತು ಅಷ್ಟೇ. ದೊಡ್ಡ ದೊಡ್ಡ ಹೀರೋಗಳು ಅವಕಾಶಗಳು ತುಂಬ ಬಂತು ನಿಮಗೆ? ತುಂಬ ಬಂತು, ಎಷ್ಟು ಸಿನಿಮಾ ಆಯ್ತು ಸಿಕ್ಕಾಪಟ್ಟೆ ಸರ್ ಬಂತು, ತುಂಬ ಬಂತು. ಆಗಿದೆ ಒಂದು 600 ಹತ್ರ ಆಗಿರ್ಬೇಕನ್ನಪ್ಪ. ಹೌದು, ಈಗ ಅರ್ಧ ಬೆಂಗಳೂರು ಪರ್ಚೇಸ್ ಮಾಡ್ಬೋದಿತ್ತು. ಅಲ್ಲ, 6 ಸೈಟ್ ಮೋಸ ಆಗಿ ಉಂಟಲ್ಲ, ಹಾಂ 6 ಸೈಟು. ಹಾಂ, ಮೋಸ. ಹೌದು, ಯೋಗೇಶ್ವರ್ ಅವ್ರದ್ದು ಹೌದು, ಮೆಗಾ ಮೆಗಾ ಸಿಟಿ ಸಿಟಿ 2 ಸೈಟು ಹಾಂ. ನಾನೇ ಇನ್ಸ್ಟಾಲ್ಮೆಂಟ್ ತೊಗೊಂಡೋಗಿ ಕೊಡ್ತಾ ಇದ್ದೆ. ಗಿರಿನಗರದಲ್ಲಿ ಮನೆ ಇತ್ತು. ಹೌದೌದು, ಹಾಗೆ ಅಲ್ಲ. MLA ಆದಮೇಲೆ ಇದ್ದ ಮನೆ ಅಲ್ಲ, ಇನ್ನೊಂದು ಮನೆ ಇತ್ತು. ಓಕೆ. ಅದು ವಿವೇಕಾನಂದ ಸ್ಟ್ಯಾಚ್ಯೂ ಇದೆಯಲ್ಲ, ಅಲ್ಲಿ ಲೆಫ್ಟಿಗೆ ತಿರುಗಿದ್ರೆ ಡೌನು, ಲೆಫ್ಟ್ ಆದಮೇಲೆ ರೈಟ್ ಸೈಡ್ನಲ್ಲಿ ಒಳಗಡೆ ಅಲ್ಲೆಲ್ಲೋ ಇದ್ದರು. ಅವ್ರ ಮನೆಯಲ್ಲಿ ಟೆಲಿಫೋನ್ ಇತ್ತು. ನಾನು ಕಾಯಿನ್ ಬೂತಿಂದ ಫೋನ್ ಮಾಡಿ, ಆಮೇಲೆ ನನಗೂ ಟೆಲಿಫೋನ್ ಬಂತು. ಸೊ ಫೋನ್ ಮಾಡಿ ಹಿಂಗೆ ಬರ್ತಾಯಿದ್ದೀನಿ ಅಂತೇಳಿ ಇನ್ಸ್ಟಾಲ್ಮೆಂಟ್ ಕೊಟ್ಟು ಬರ್ತಾಯಿದ್ದೆ. ಆಮೇಲೆ ಅವರು ಸ್ವತಂತ್ರ ಪಕ್ಷಕ್ಕೆ ಅಭ್ಯರ್ಥಿಯಾಗಿ ನಿಂತ್ಕೊಳ್ಳೋಕ್ಕೂ ಮುಂಚೆ ಊರುಗಳಿಗೆ, ಹಳ್ಳಿಗಳಿಗೆ ನಾಟಕಕ್ಕೆ ಒಂದಷ್ಟು ನಾಟಕ ಮಾಡಲಿಕ್ಕೆ, ಈ ಹಳ್ಳಿಲಿ ನಾಟಕ ಮಾಡ್ತಾರಲ್ಲ, ಹೌದು, ಸ್ನೇಹಿತರೆಲ್ಲ ಸೇರಿ, ಊರಿನ ಮುಖಂಡರು ಕೆಲವರೆಲ್ಲ ಸೇರಿ ಪಾತ್ರ ಮಾಡ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಹಣ ಕೊಟ್ಟು ಸುಮಾರು ಜನ ಕೊಟ್ಟಿರ್ತಾರೆ, ಇವರು ಕೊಡ್ತಾಯಿದ್ರು. ಹಾಗಾಗಿ ಆ ನಾಟಕಕ್ಕೆ ನನ್ನನ್ನು ಕರ್ಕೊಂಡು ಹೋಗೋದು ಗೆಸ್ಟಾಗಿ. ಆಗಾಗಲೇ ನಾನು ಹೆಸರು ಜನ ಗುರ್ತಿಡಿತಾ ಇದ್ರು, ನನಗೆ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದ್ರು. ಹಾಗಾಗಿ ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ರಾತ್ರೆಲ್ಲ ಅಲ್ಲಿ ನಾಟಕ, ರಾತ್ರಿ ಅಂದರೆ ಒಂದು 12 ಗಂಟೆವರೆಗೂ ನಾಟಕ ನೋಡೋದು. 11 ಗಂಟೆಗೇನೋ ಶುರು ಆಗೋದು, 12-12:30ವರೆಗೆ ಇದ್ದು, ಮತ್ತು ಇದರಲ್ಲಿ ಚನ್ನಪಟ್ಟಣ ಅಲ್ಲಿ ಅವರೊಂದು ಡಬಲ್ ಬೆಡ್ರೂಮ್ ಮಾಡಿದ್ರು, ಅಲ್ಲೇ ಮಲಗಿದ್ದು ಬೆಳಗ್ಗೆ ಬೆಂಗಳೂರಿಗೆ ಕಳಿಸ್ಕೊಡ್ತಾಯಿದ್ರು ನನಗೆ. ಆಮೇಲೆ ಅವರು ಕೂಡ ಸಿನಿಮಾ ನಟರಾದರು. ಸಣ್ಣ ಪುಟ್ಟ ಅವರು ಮಾಡ್ಕೊಂಡು ಬರ್ತಾಯಿದ್ರು, ರಾಜ್ ಕಿಶೋರ್ ಅವ್ರದ್ದು ಮತ್ತು ಬೇರೆ ನಿರ್ದೇಶಕರದ್ದು ಮಾಡ್ಕೊಂಡು ಬರ್ತಾಯಿದ್ರು. ಅದು ಸೈಟ್ ಏನಾಯಿತು? ಅದು ಸೈಟು ಕೇಸ್ ಆಯ್ತಲ್ಲ, ಅದು ಅಮಿತಾಬ್ ಬಚ್ಚನ್ ಅವರು ಬಂದು ಉದ್ಘಾಟನೆ ಮಾಡಿದರು ಅಂತ. ಹೌದು, ಮೆಗಾ ಸಿಟಿ, ಅದನ್ನು ಮೆಗಾ ಸಿಟಿ. ಐಶ್ವರ್ಯ ರೈ ಅವರು ಇದಕ್ಕೆ ಬಂದಿದ್ದರು ಅಂತ ಕಾಣುತ್ತೆ, ಪ್ಯಾಲೇಸ್ ಗ್ರೌಂಡ್ಗೆ. ಅದೇ ಇದರಲ್ಲಿ ನಾನು ಕೇಳ್ಪಟ್ಟಿದ್ದೆ. ಸೊ ಅದು ಕೇಸ್ ಆಯಿತು. ನಾನು 1-2 ಸರಿ ಹೋಗಿ ಕೇಳಿದೆ. ಅಷ್ಟೊತ್ತಿಗಾಗಲೇ ಮಾಜಿ ಸಚಿವರಾಗಿದ್ದರು. ಆ ಸಮಯದಲ್ಲಿ ಕೇಳಿದೆ. ಅದು ಹುಡುಕಿಸಿ ಕೊಡ್ತೀನಿ ಕೃಷ್ಣ ಅವರೇ ಅಂತಂದರು. ಏನು ಸುದ್ದಿ ಬರಲಿಲ್ಲ. ಅವರು ರಸೀದಿ ಇಟ್ಕೋತಾ ಇದ್ದವರು ರಂಗಣ್ಣ ಅಂತ ಒಬ್ಬರು ಇದ್ದಾರೆ. ಈ ಎಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಆದರೂ ಸ್ಟೇಜ್ ಅರೇಂಜ್ಮೆಂಟ್ಸ್ ಎಲ್ಲ ಅವರೇನೆ, ಈವೆಂಟ್ ಮ್ಯಾನೇಜ್ಮೆಂಟು ಅವರೇ ಮಾಡ್ತಾರೆ, ರಂಗಣ್ಣ ಅಂತ. ಅವರು ಯೋಗೇಶ್ವರ್ ಅವರಿಗೆ ಭಾಳ ಆತ್ಮೀಯರು. ಅವರ ಬ್ರದರು ಕೂಡ, ಇನ್ನಿಬ್ಬರು ಬ್ರದರ್ ಏನೋ ಇದ್ದರು ಅಂತ ಕಾಣುತ್ತೆ. ಅವ್ರು ಎಲ್ಲಿ ಅಂತಂದರೆ ವಾಟರ್ ಟ್ಯಾಂಕ್ ಹತ್ರ ಮನೆ ಇತ್ತು. ಅವ್ರ ಹತ್ರನೂ ಕೂಡ ನಾನು ಇನ್ಸ್ಟಾಲ್ಮೆಂಟ್ ತೊಗೊಂಡೋಗಿ ಕೊಡ್ತಾಯಿದ್ದೆ. ರಸೀದಿ ತಗೊಳ್ಳೋದಕ್ಕೆ ನಂಗೆ ಸಮಯ ಇರ್ತಿರ್ಲಿಲ್ಲ. 2-3 ಪಿಕ್ಚರ್ ಮಾಡ್ತಾಯಿದ್ದು ಸಮಯ ಆ ಟೈಮಲ್ಲಿ. ನೀವೇ ಇಟ್ಕೊಂಡಿರಿ, ತೊಗೊಳ್ತೀನಿ, ಬಂದು ತೊಗೊಳ್ತೀನಿ ಅಂತ ಹೇಳಿದ್ದೆ. ಅದು ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ದುಡ್ಡು ಕೊಟ್ಟಿದ್ದಂತೂ ನಿಜ. ಆಮೇಲೆ ಎಲೆಕ್ಷನಲ್ಲಿ ಸ್ಟಾರ್ ಕ್ಯಾಂಪೇನ್ ಆಗಿ ನಾನೇ ಮೇಯ್ನಾಗಿ ಮುಖ್ಯವಾಗಿ ನಾನು ಅವ್ರಿಗೆ ಸ್ಟಾರ್ ಕ್ಯಾಂಪೇನ್ ಮಾಡಿದ್ದೀನಿ. ಸೊ ಅವರು ಕರೆದು ಕೊಡ್ಬೋದು ಅಂತ ಅಂದ್ಕೊಂಡೆ. ಅವರು ಇದು ಆಗಲಿಲ್ಲ. ಮತ್ತು ಉಳಿದ 5 ಸೈಟ್ ಇದು ದೊಡ್ಡಣ್ಣನ ಮನೆ ಹತ್ರ. ದೊಡ್ಡಣ್ಣ ಅವರು ಇಲ್ಲೊಂದು ಆರ್ಟಿಸ್ಟ್ ಕಾಲೋನಿ ಮಾಡೋಣ ಕಣೋ, ಅದು ಒಳ್ಳೆ ಉದ್ದೇಶಕ್ಕಾಗಿ ಒಂದು ಒಳ್ಳೆ ಐಡಿಯಾ, ಎಲ್ಲ ಸೇರ್ಕೊಳ್ಳೋದು ಒಂದು ಅದು ಒಳ್ಳೆ ಐಡಿಯಾನೇ ಅಂತೇಳಿ ಅಲ್ಲೊಂದು 2 ಸೈಟ್ ತೊಗೊಂಡೆ. ರಾಮರಾವ್ ಅಂತ ಲ್ಯಾಂಡ್ ಡೆವಲಪರು, ಆಮೇಲೆ ಅವರು ಓನರು, ಲ್ಯಾಂಡ್ ಓನರ್ ಬಂದು ನಾಗಪ್ಪ ಅಂತ. ಅವ್ರ ಮನೆಗೆ ಹೋಗಿ ನಾನು ಊಟ ಮಾಡ್ತಾಯಿದ್ದೆ, ನಮ್ಮ ಮನೆಗೆ ಬಂದು ಅವರು ಊಟ ಮಾಡ್ತಿದ್ರು. ಅವ್ರ ತೋಟಕ್ಕೆ ಹೋದಾಗ ಸೊಪ್ಪು, ತರಕಾರಿ, ಅದು ಇದು ಎಳ್ನೀರೆಲ್ಲ ನನ್ನ ಕಾರಿಗೆ ಹಾಕಿ ಕಳಿಸೋರು. ಅಷ್ಟು ಸ್ನೇಹ. ಅಣ್ಣ ನಾಗಪ್ಪಣ್ಣ ಹಿಂಗಾಗಿದೆ ನೋಡಿ, ಕೊಡಿ ಸೈಟು, ರಿಜಿಸ್ಟರ್ ಮಾಡಿಕೊಡಿ ಅಂತಂದೆ. ಅಲ್ಲಿ ಲ್ಯಾಂಡ್ ಡೆವಲಪರ್ ಹತ್ರ ಕೇಳಿದ್ರೆ ನಾನು ಹೇಳಿದ್ದೀನಿ ಹೋಗಿ ಮಾಡಿಕೊಡ್ತಾರೆ. ಅವ್ರಿಗೆ ದುಡ್ಡು, ನೀವು ಕೊಟ್ಟಿದ್ದ ದುಡ್ಡು ಹಣ ಅವ್ರಿಗೆ ಸೇರಿದೆ ಅವ್ರಿಗೆ, ಹೋಗಿ ಅಂತ ಅನ್ನೋರು. ಅಲ್ಲಿ ಹೋದರೆ ಇನ್ನೊಂದು ಸ್ವಲ್ಪ ಕೊಟ್ಬಿಡಿ ದುಡ್ಡು, ಪಾಪ ನೀವು ಹಗಲು ರಾತ್ರಿ ಕಷ್ಟಪಟ್ಟು ತಗೊಂಡಿದ್ದೀರಿ, ಅದು ಕೇಸ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ಕೊಟ್ಬಿಟ್ರೆ ನಾನು ಮಾಡಿಕೊಡ್ತೀನಿ. ಎಲ್ಲ ಅವಾಗ ಇನ್ಸ್ಟಾಲ್ಮೆಂಟು ಪೇಮೆಂಟ್ಗಳು. ಈ ಕೆಲವರು ಕೊಟ್ಟಿದ್ದ ಚೆಕ್ಕು ಬೌನ್ಸ್ ಆಗ್ತಾಯಿತ್ತು. ಭಾಳಷ್ಟು ಜನದ್ದು ಬೌನ್ಸೇ ಆಗಿರೋದು, ನಾನು ಒಬ್ಬಂದೇ ಅಲ್ಲ. ನೀವು ಯಾವ ಹಿರಿಯ ಕಲಾವಿದರು ಕೇಳಿದ್ರು ನೀವು ಅದನ್ನೇ ಹೇಳ್ತಾರೆ ಅಲ್ವಾ. ಎಲ್ಲಿ ನಾವು ಜಗಳ ಆಡೋಕ್ಕೆ
ನಾವು ಭಾಳ ಸ್ವಾಭಿಮಾನಿಗಳು. ಆಮೇಲೆ ಮಾತಾಡೋಕ್ಕೆ ಭಯ, ಹಾಕೋತಾರೋ ಇಲ್ವೋ ಅಂತ, ಸಿನಿಮಾಗೆ ನೆಕ್ಸ್ಟ್ ಅವಕಾಶ ಕೊಡ್ತಾರೋ ಇಲ್ಲೋ ಅಂತ. ಸೊ ನಾವು ಜಗಳನೂ ಆಡ್ತಿರ್ಲಿಲ್ಲ. ಒಂದು 2-3 ಸರಿ ಹೋಗೋದು, ಅವರು ಕೊಡ್ತೀನಿ ಅಂದರೆ ವಾಪಸ್ ಹೋಗೋದು. ಆ ಸೂರಪ್ಪ ಬಾಬು ಅವರು ಸಿಗ್ತಾರೆ. ಈ ಸುದೀಪ್ ಅವರು ಸಿನಿಮಾ ಮಾಡಿದ್ರಲ್ಲ, ಈಗಲೂ ಅವ್ರದ್ದೇ ಮಾಡ್ತಾ ಇದ್ದಾರೆ. ಕೋಟಿಗೊಬ್ಬನ ಈಗ ಯಾವುದೋ ಒಂದು ಮಾಡ್ತಾ ಇದ್ದಾರೆ, ಉಪೇಂದ್ರ ಅವ್ರದ್ದು ಮಾಡ್ತಾ ಇದ್ದಾರೆ. ಉಪೇಂದ್ರ ಅವ್ರದ್ದು. ಅದಕ್ಕೂ ಮುಂಚೆ ಸುದೀಪ್ ಅವ್ರದ್ದು ಮಾಡಿದ್ರು ಗೊತ್ತಲ್ಲ. ಅಲ್ಲಿ ರೇಸ್ ಯು ಹೋಟೆಲಲ್ಲಿ ಸಿಕ್ಕಿದ್ರು. ನಾವು ಊಟ ಮಾಡೋಣ ಅಂತ ರಿಸೆಪ್ಷನ್ ಕಡೆಯಿಂದ ಹೋದೆ. ಅವರು ಅಲ್ಲಿಂದ ಡೈನಿಂಗ್ ಹಾಲಿಂದ ರಿಸೆಪ್ಷನ್ ಕಡೆನೂ ಒಂದು ಡೋರ್ ಇದೆ. ಬಂದರು, ಡೈರೆಕ್ಟರ್ನ ಪರಿಚಯ ಮಾಡಿಕೊಟ್ರು, ಸೂರಪ್ಪ ಬಾಬು ಸರ್ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಪರಿಚಯ ಮಾಡಿ ನಮ್ಮ ಸಿನಿಮಾದಲ್ಲೆಲ್ಲ ಮಾಡಿದ್ದಾರೆ ಅಂತ ಹೇಳಿದರು. ಹೇಳಿದ್ಮೇಲೆ ಗುರು ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಆ ಪಿಕ್ಚರ್ದು ಇಷ್ಟು ಕೊಡಬೇಕು, ಈ ಪಿಕ್ಚರ್ದು ಇಷ್ಟು ಕೊಡಬೇಕು ಅಂಥೇಳಿ 3 ಪಿಕ್ಚರ್ದು ಬಾಕಿ ಇವತ್ತಿಗೂ ಕೊಟ್ಟಿಲ್ಲ. ಕೊಡದೇ ಇದ್ರೂ ಪರವಾಗಿಲ್ಲ, ಇದರಲ್ಲಿ ನೆಕ್ಸ್ಟ್ ಕೊಡ್ತಾರಲ್ಲ ಅಂತ ನಾನು ಇದ್ದರೆ ಆ ಸಿನಿಮಾಕ್ಕೂ ಕರೀಲಿಲ್ಲ. ಇದು ಅನ್ಯಾಯ ಅಲ್ವಾ? ಇದು ಸಿನಿಮಾದಲ್ಲಿ ಮಾಮೂಲಿ ನಡೀತಾನೆ ಇರುತ್ತಲ್ಲ, ನಡೀತಾನೆ ಇರುತ್ತೆ. ಒಬ್ಬರಿಗೆ ಮಾತ್ರ ಅಲ್ಲ. ಬಟ್ ಈಗ ಇಲ್ಲ. ಈಗ ಅವತ್ತೇ ಕೊಟ್ಬಿಡ್ತಾರೆ ಕೆಲವರು. ಆ ಥರನೂ ಇದೆ ವ್ಯವಸ್ಥೆ. ಈಗ ಅಂಥವ್ರಿಲ್ಲ, ಮೋಸ ಮಾಡೋಂಥವ್ರು ಇಲ್ಲ, ಭಾಳ ಕಡಿಮೆ. ಅಂದರೆ ಪೇಮೆಂಟ್ ಸ್ವಲ್ಪ ಕಡಿಮೆ ತೊಗೊಳ್ಳಿ ಅಂತ ಹೇಳೋರು ಇದ್ದಾರೆ ಹೊರತು, ನಿಮ್ಮದು ಎಷ್ಟಿದೆ ಹೇಳಿ ಸರ್, ನೆಕ್ಸ್ಟ್ ಪಿಕ್ಚರ್ ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಣ್ಣ, ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹಿರಿಯ ನಿರ್ಮಾಪಕರು ನೆಕ್ಸ್ಟ್ ನಮ್ಮನ್ನು ಕರೆದೇ ಇಲ್ಲ. ಯಾಕೆ ನೀವು ಕೇಳಿದಷ್ಟು ನಿಮ್ಮದು ಎಷ್ಟಿದೆಯೋ, ನೀವೇನು ತಗೋತಾ ಇದ್ದೀರೋ ಈಗ ಅಷ್ಟನ್ನೇ ಕೊಡ್ತೀವಿ, ಬೇರೆ ಸಿನಿಮಾಕ್ಕೆ ಏನು ನೀವು ತಗೊಂಡಿರ್ತೀರಲ್ಲ ಎಷ್ಟು ಅಷ್ಟೇ ಕೊಡ್ತೀವಿ ಅಂತ ಹೇಳಿದವ್ರು ನೆಕ್ಸ್ಟ್ ಕರೆಯೋದೇ ಇಲ್ಲ, ಬೇರೆಯವ್ರಿಗೆ ಹಾಕೋತಾರೆ. ಅವ್ರಿಗೂ ಇದೇ ಮೋಸ. ಹಂಗಾಗಿ 6 ಸೈಟ್ಗಳು ಅಷ್ಟು ಕಡಿಮೆ ಸಂಭಾವನೆ ಇದ್ದರೂ ಕೂಡ, ಕಡಿಮೆ ಅಂದರೂ ಕೂಡ ಆ ಸಮಯದಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇದ್ದಿದ್ದು. ನಾನು ತಗೊಂಡಿದ್ದೀನಿ ಸೈಟು. BDS ಸೈಟ್ ಕೊಟ್ಟಿಲ್ಲ ಸರ್ಕಾರ. BDS ಸೈಟು ಅಲರ್ಟ್ ಆಗಿದ್ದಿದ್ದು ಕೊಟ್ಟಿಲ್ಲ, ಏನೋ ಕಾರಣ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲ 6 ಸೈಟೂ ಇಲ್ವಾ ಈಗ ನಿಮಗೆ? 6 ಸೈಟ್ ಇಲ್ಲ. ಮನೆಯವರು ಗಲಾಟೆ ಮಾಡಿಲ್ವ ನಿಮ್ಮ ಮನೆಯವರು? ನಮ್ಮ ಮನೆಯವರು ಇದು ನಮ್ಮ ಮನೆಯವರಿಂದನೇ ಆಗಿರ್ಬೋದು. ಯಾಕೆಂದರೆ ನಾನು ಕೆಲವುದಕ್ಕೆ ಓಡಾಡಿದ್ದೀನಿ. ಆ BDS ಸೈಟ್ ಅಲಾಟ್ಮೆಂಟ್ ಆಗಿತ್ತಲ್ಲ, ಅದನ್ನು ಎದುರು ಮನೆ ಅವ್ರ ಸ್ನೇಹಿತರ ಹತ್ರ ತೋರಿಸ್ಬಿಟ್ಟಿದ್ರೆ, ಅದು ನಾನಿವತ್ತು ಕೆಂಗೇರಿ ಉಪನಗರದಲ್ಲಿ ದೊಡ್ಡ ಬಂಗ್ಲೆ ನನ್ನ ಮನೆ ಇರ್ತಿತ್ತು, ಆಗಲೇ ಇರ್ತಿತ್ತು, ಖಂಡಿತ ಇರ್ತಿತ್ತು. ನಮ್ಮ ಮಿಸ್ಸಸ್ ಏನು ಮಾಡಿದ್ದಾರೆ, ಸೈನ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ನಾನು ಕೇಸ್ ಹಾಕಬೇಕಾಗಿತ್ತು. ಅವರು ಸಹಿ ಮಾಡಿದ್ರೆ ನೀವು ಹೇಗೆ ತಗೋತೀರ? ನಾನು ಬದುಕಿದ್ದೀನಿ, ಬದುಕಿದ್ದೀನಿ. ಒಂದು ಫೋನ್ ಮಾಡಿ ನೀವು ನಿಮ್ಮ ಯಜಮಾನರು ಯಾವಾಗ ಬರ್ತಾರೆ, ಆಫೀಸ್ಗಾದ್ರೂ ಬಂದು ಒಂದು ಸಹಿ ಮಾಡಿರಿ ಅಂತ ಹೇಳ್ಬೇಕು ತಾನೆ. BDS ಅಧಿಕಾರಿಗಳು ಹೇಳಿಲ್ಲ. ನಮ್ಮ ಮಿಸ್ಸಸ್ಗೆ ಓದು ಬರಹ ಗೊತ್ತಿಲ್ಲ, ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದು ಹೋಗ್ಬಿಟ್ಟಿದೆ. ನೀವು ಒಂದು ಇನ್ಸ್ಟಾಲ್ಮೆಂಟ್ ಕಟ್ಟಿದರೆ ನಿಮ್ಗೆ ಆಗ್ಬಿಡ್ತಿತ್ತು ಅಂತಾರೆ. ಯಾಕೆ ಮೊದಲು ದುಡ್ಡು ಕಟ್ಟಿದ್ದಕ್ಕೆ ತಾನೇ ಅಲಾಟ್ಮೆಂಟ್ ಆಗಿರೋದು. ಇದೇನಾಗ್ತಾ ಇದೆ, ಈ ರಾಜ್ಯ ಪ್ರಶಸ್ತಿಗೆ ಬಂದವ್ರಿಗೆ ಒಂದು BDS ಸೈಟು, ಈಗೆಲ್ಲ ಇಲ್ಲಿ ಕತ್ರಗುಪ್ಪೆಯಲ್ಲಿ ಇರೋರೆಲ್ಲ ಸುಮಾರು ಜನ ದೊಡ್ಡ ಕಲಾವಿದರೆಲ್ಲ ಅವಾರ್ಡ್ ಬಂದವರೇ. ಅವಾರ್ಡ್ ಬಂದಿದ್ದಕ್ಕೆ ಅವ್ರಿಗೆ ಸೈಟ್ಗಳು ಕೊಟ್ಟಿದ್ದಾರೆ. ಆ ಕಡೆ ಶ್ರೀನಾಥ್ ಅವರು, CR ಸಿಂಹ, ಲೋಕೇಶ್ ಅಮೃತಗಳಿಗೆ ಶ್ರೀಧರ್ ಅವರು, ಲೋಕೇಶ್ ಅಣ್ಣ, ಸುಂದರರಾಜ್, ಈ ಕಡೆ ರೋಡ್ ಪೂರ್ತಿ. ಹೌದು, ತಾರಮ್ಮ, ಹೌದು, ಎಲ್ಲರಿಗೂ ಇಲ್ಲೇ ಇತ್ತಲ್ಲ. ಸೊ ಅದನ್ನೇನು ಮಾಡಿದ್ದಾರೆ, ರಾಜ್ಯ ಪ್ರಶಸ್ತಿ ಬಂದವ್ರಿಗೆ BDS ಸೈಟ್ ಕೊಡಬೇಕಾಗಿತ್ತಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. SM ಕೃಷ್ಣ ಅವರು ಟೈಮ್ವರೆಗೂ ಇತ್ತು ಅಂತ ಕಾಣ್ತದೆ. ಆಗಲೂ SM ಕೃಷ್ಣ ಅವ್ರ ಪಕ್ಷಕ್ಕೆ ನಾನು ಕೆಲಸ ಮಾಡಿದ್ದೀನಿ. ಮೋಸ್ಟ್ ಸೀನಿಯರ್ ಕಾಂಗ್ರೆಸ್ ಪಕ್ಷದಲ್ಲಿ. ನಾನು 3 ಪಿಕ್ಚರು, 2-3 ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದರಿಂದ ಎಲೆಕ್ಷನ್ ಟೈಮಿಗೆ ಮಾತ್ರ ನಾನು ಬಿಡುವು ಮಾಡಿಕೊಂಡು ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಭಾಳಷ್ಟು ಜನಕ್ಕೆ ನಾನು ಸಂಘಟನೆ ಮಾಡಿ ಎಲೆಕ್ಷನ್ ಪ್ರಚಾರ ಮಾಡಿದ್ದೀನಿ. ಎಲ್ರಿಗಿಂತ ಸೀನಿಯರು ಉಮಾಶ್ರೀ ಅವರು ಜಗ್ಗೇಶ್ಗಿಂತ. ಅವರು ಆ ಒಂದು DK ಶಿವಕುಮಾರ್ ಸಾಹೇಬರು ನನಗೆ ಫಸ್ಟ್ ಫೋನ್ ಮಾಡಿರೋದು.
ಆಗ ಕೀಪ್ಯಾಡ್ ಫೋನ್ ಇತ್ತು ಆ ಸಮಯದಲ್ಲಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳು ಆಗ. ಹೀಗೆ ಏನು ಸಾರ್ ಕೃಷ್ಣ ಅವರೇ, ಸಾಹೇಬರು ಡಿ.ಕೆ. ಸಾಹೇಬರು ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಫೋನ್ ಮಾಡಿಸಿದ್ರು, ನೀವು ಫೋನೇ ತೆಗಿತಾ ಇಲ್ಲ. ಸ್ವಾಮಿ ನಾನು 2-3 ಪಿಕ್ಚರಲ್ಲಿ ಬ್ಯುಸಿ ಇದ್ದೀನಿ ಸರ್, 5 ನಿಮಿಷ ಪುರ್ಸತ್ತು ಸಿಗೋದೇ ಕಷ್ಟ ಇದೆ ನನಗೆ. ಇಮಿಡಿಯೇಟ್ ಒಂದು ಶಾರ್ಟ್ ಆದ ತಕ್ಷಣ ಇಮಿಡಿಯೇಟ್ ನಾನು ಹೋಗ್ಬೇಕಾಗ್ತದೆ. ಬೇಗ ಮುಗಿಸಿ ನನ್ನದೇ ಕಾನ್ಸಂಟ್ರೇಟ್ ಮಾಡಿ ಅರ್ಧ ದಿನಕ್ಕೆ ಮುಗಿಸಿ ಬೇರೆ ಕಡೆ ಕಳಿಸ್ಕೊಡ್ತಾರೆ ನನ್ನ. ಆ ಸಮಯ ನಾನು ಈಗ ಫೋನ್ ಮಾಡಿಸ್ತೀನಿ ಇರ್ತೀರಾ, 5-10 ನಿಮಿಷ ವೆಯ್ಟ್ ಮಾಡ್ತೀನಿ ಅಂದೆ. ಫೋನೇ ಬರಲಿಲ್ಲ. ನಾನು ಯಾರಿಗೆ ಮಾಡಲಿ? ಅದು ಲ್ಯಾಂಡ್ಲೈನ್ ಫೋನು. ನನಗೆ ಸಿನಿಮಾ ಶೂಟಿಂಗ್ ಮುಗಿದ್ಮೇಲೆ ಇನ್ನೊಂದು ಸಿನಿಮಾಗೆ ಹೋಗಿರ್ತೀನಿ, ಆ ಬ್ಯುಸಿನಲ್ಲಿ ಇರ್ತೀನಿ. ಮಾಡಲಿಲ್ವಲ್ಲ ಅವರು, ನೆಕ್ಸ್ಟು ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಸಂಬಂಧ ಹೇಗಿದೆ ನಿಮ್ಮದು? ಬೇರೆಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಮೊದಲನೇ ಸರಿ ಮುಖ್ಯಮಂತ್ರಿ ಆದಾಗಲೂ ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದ್ದೀನಿ ನಾನು. ಮುಖ್ಯಮಂತ್ರಿ ಆಗಿದ್ದಾಗ ಡಿ.ಕೆ. ಸಾಹೇಬರು ನನಗೆ ಭೇಟಿ ಮಾಡ್ತಿದ್ದೆ ನಾನು, ಸೆಕೆಂಡ್ ಕೊಡ್ತಿದ್ರು. ಏನು ಮಾತಾಡಬೇಕು ಗೊತ್ತಿಲ್ಲ. ಡಿ.ಕೆ. ಸಾಹೇಬರು ಮಾತು ಕಡಿಮೆ, ನಾನು ಮೊದಲೇ ಮಾತು ಕಡಿಮೆ. ಮಾತಾಡ್ಸಿದ್ರೆ ಮಾತಾಡೋನು. ಈಗ ಸ್ವಲ್ಪ ತಮ್ಮ ಅಂಥವರಿಂದ ಮಾತಾಡೋದು ಕಲ್ತಿದ್ದೀನಿ. ನಾನು ಮೌನಿನೇ. ನನಗೆ ಎಲ್ಲಿ ಕನೆಕ್ಟ್ ಮಾಡ್ಬೇಕು ಅಂತ ಹೇಳಿದರೆ, ಬಹುಶಃ ಸಾಧು ಕೋಕಿಲ ಜಾಗದಲ್ಲಿ ನೀವಿರಬೇಕಿತ್ತ ಅಂತ. ಸಾಧು ಕೋಕಿಲ ಜಾಗದಲ್ಲ, ಯಾವಾಗ ಎಸ್.ಎಂ. ಕೃಷ್ಣ ಅವ್ರ ಸಾಹೇಬರು ಟೈಮ್ನಲ್ಲೇ ನಾನು ಇರಬೇಕಾಗಿತ್ತು. ಓಡಾಡಿದ್ದೀನಿ, ಇಲ್ಲ ಅಂತಲ್ಲ, ಹೋಗೋದು ಬರೋದು. ಅದು ಯಾವ ರೀತಿ ಇನ್ನು ಎಷ್ಟು ಸರಿ ಭೇಟಿ ಮಾಡಬೇಕು ಅನ್ನೋ ಬೇಜಾರಿಂದ ನಾನು ಎಲೆಕ್ಷನ್ ಬಂದಾಗ ಮಾತ್ರ ಯಾರು ಕರೀತಾರೋ ಕೆಲಸ ಮಾಡೋದು ಬರೋದು. ಅರ್ಜಿಗಳು ಕೊಟ್ಟು ಸಿಕ್ಕಾಪಟ್ಟೆ ಅರ್ಜಿಗಳು ಕೊಟ್ಬಿಟ್ಟಿದ್ದೀನಿ. ಆ ಪ್ರೋಸೆಸ್ ಇದೆಯಲ್ಲ, ಅರ್ಜಿ ಕೊಡುವಂಥದ್ದು ಇದೆ, ನಮಗೇನು ಬೇಕು ಅದನ್ನು ಕೇಳೋ ಅಂಥದ್ದು ಇದೆ. ಅಲ್ಲ, ಈಗ ಸಿನಿಮಾ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಅಂಥ ಪೊಸಿಷನಲ್ಲಿ ಇರ್ತಿದ್ರೆ ನೀವು ಅಂತ, ಅಲ್ಲೇ ಮುಂದುವರಿತಿದ್ರೆ ಹಾಗೆ ಅನ್ಸಲ್ಲ ನಿಮಗೆ? ಅನಿಸುತ್ತೆ. ಆಗ ಆ ಸಮಯದಲ್ಲಿ ಪೂರ್ಣವಾಗಿ ತೊಡಗಿಸ್ಕೋಬೋದಾಗಿತ್ತು ನಾನು ರಾಜಕೀಯ. ಆದರೆ ದೊಡ್ಡ ನಾಯಕ ನಟರುಗಳಿಗೆ ಅಂಥವ್ರ ಜೊತೆ ಮಾಡೋದೇ ಒಂದು ದೊಡ್ಡ ಪುಣ್ಯ ಅಲ್ವಾ, ದೊಡ್ಡ ಭಾಗ್ಯ. ಹಾಗಾಗಿ ಎಲ್ಲ ಹೀರೋಗಳ ಜೊತೆನೂ ನಾನು ಇರಬೇಕಾಗಿತ್ತು. ನನಗೆ ಅವಕಾಶಗಳು ಬರ್ತಾಯಿತ್ತಲ್ಲ. ಆಮೇಲೆ ಯಾವ ಶೂಟಿಂಗಲ್ಲಿ ಕೆಲವರು ಕಲಾವಿದರು ಅವರು ಹಿರಿಯ ಕಲಾವಿದರು ಕೆಲವರು ಎದುರಿಗೆ ಸಿಕ್ಕಾಗ ಯಾವ ಪಿಕ್ಚರ್ ನೋಡಿದ್ರು ನೀನೇ ಸಾಯ್ತಿಯಲ್ಲ ಹಿಂಗೆ ಹೊಟ್ಟೆ ಉರ್ಕೊಳ್ಳೋರು. ಈಗ ಹೊಟ್ಟೆ ಉರ್ಕೊಂಡಿದ್ದು ಉಂಟು. ಓಕೆ. ಆಮೇಲೆ ನಮ್ಮ ಸ್ನೇಹಿತರು ಹೇಳಿದ್ರು, ಯಾಕೆ ಗುರು ಇಷ್ಟು ತಿನ್ನೋ ಅನ್ನಕ್ಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತೀಯ, ಹಗಲು ರಾತ್ರಿ ಯಾಕೆ ಇಷ್ಟೊಂದು ಕಷ್ಟಪಡ್ತೀಯ, ಒಂದೊಂದೇ ಸಿನಿಮಾ ಮಾಡ್ಬೋದಲ್ಲ, ಆರೋಗ್ಯ ಭಾಳ ಇಂಪಾರ್ಟೆಂಟು. ಹೌದಲ್ಲ, ನಾನು ಒಬ್ಬನೇ ಮಾಡಿದ್ರೆ ಪಾಪ ನಾನು ಒಂದೆರಡು ಸಿನಿಮಾ ಬಿಟ್ಟರೆ ಇನ್ಯಾರಿಗಾದ್ರೂ ಹೋಗ್ಬೋದಲ್ಲ, ಒಂದೊಂದೇ ಸಿನಿಮಾ ಮಾಡ್ಕೊಂಬಂದ್ರೆ ಬೇರೆಯವ್ರಿಗೂ ಹೋಗ್ತದೆ. ಕೆಲವ್ರು ಕೇಳ್ಕೊಂಡಿದ್ದು ಉಂಟು, ಕೆಲವು ಕಲಾವಿದರು ಒಂದು ಅವಕಾಶ ನನಗೆ ಕೊಡಿಸಿ, ಗುರು ಹೇಳು ಗುರು ಇವಾಗ ಹೆಂಗೂ ನೀನು ಮಾತನಾಡಿಯುತ್ತೆ ಹೇಳು ಗುರು ಅಂದಾಗ ಖಂಡಿತ ನಾನು ಸಿನಿಮಾ ಬಿಟ್ಟಿದ್ದೀನಿ. ಅವ್ರಿಗೆ ಅವಕಾಶಗಳು ಹೋಗಿದೆ, ನೆನಪಿದೆ ಅವ್ರಿಗೀಗ. ಅದು ಎಲ್ಲಿ ಇಬ್ಬರು ಸ್ನೇಹಿತರು ತೀರ್ಕೊಂಡಿದ್ದು, ಒಬ್ಬರು ಸ್ನೇಹಿತರು ತೀರ್ಕೊಂಡ್ರು, ಇಬ್ಬರು ತೀರ್ಕೊಂಡ್ರು. ಓಕೆ. ಒಂದು ನನ್ನ ಆತ್ಮೀಯ ಸ್ನೇಹಿತರಾದ ಇವರು ಮಂದೀಪ್ ರಾಯ್ ಮತ್ತು ಸರಿಗಮ ವಿಜಯ್ ಅವರು, ಹೇಳುಗುರು ಅಂತ ಅನ್ನೋರು. ಪಾಪ ನನ್ನ ಸಿನಿಮಾಗಳನ್ನ ಕಡಿಮೆ ಮಾಡ್ಕೊಂಡು ಬಂದೆ, ಒಂದೊಂದೇ ಮಾಡ್ಕೊಂಡು ಹೋದೆ. ಈಗ ಎಲ್ಲ ಇದ್ದರೂ ಎಲ್ಲ ನನಗೇ ಇರಲಿ ಅಂತಾರೆ. ನಾನು ಇದ್ದಿದ್ದ ಸಿನಿಮಾನೂ ಕಟ್ ಮಾಡಿಸ್ತಾರೆ, ಮಾಡಿಸಿದ್ದಾರೆ. ನಾನು ಅಡ್ವಾನ್ಸ್ ತಗೊಂಡಿದ್ದ ಸಿನಿಮಾಗಳನ್ನು ಬೇರೆಯವ್ರು ಬಂದು ಆ್ಯಕ್ಟ್ ಮಾಡಿದ್ದಾರೆ. ಅದು ಇಂದಿನ ನಿಮ್ಮ ಸಂದರ್ಶನದಲ್ಲಿ ಹೇಳಿದ್ದೀನಿ. ಆ ಸಮಯದಲ್ಲಿ ನನಗೆ ಭಾಳ ಕಷ್ಟ ಆಗೋಯ್ತು, ಭಾಳ ಕಷ್ಟ ಆಯಿತು. ನನ್ನ ಮನೆ ನಮ್ಮ ತಂದೆಯವರು ನನಗೆ ಗೊತ್ತಿಲ್ಲದಾಗೇ ಸೇಲ್ ಮಾಡಿಬಿಟ್ಟಿದ್ರು. ನಾನು ಕಟ್ಸ್ಕೊಂಡಿರೋ ಮನೆ, ನಾನು ದುಡ್ಡು ಹಾಕಿ ಕಟ್ಸ್ಕೊಂಡಿದ್ದು. ಅಲ್ಲೇ ಕಟ್ಟಬೇಕು ಅಂತ ಇರಲಿಲ್ಲ, ಯಾಕೆಂದರೆ ನಮಗೆ ಎರಡನೇ ತಾಯಿ. ಎಷ್ಟು ಹಿಂಸೆ ಕೊಟ್ಟಿರ್ಬೋದು ನನ್ನ ಹೆಂಡತಿಗೆ, ಅದೆಲ್ಲನೂ ಕೂಡ ಹೇಳಿದ್ದೀನಿ ನಾನು.
ಇದನ್ನೆಲ್ಲ ಹೇಳ್ಕೊಳಕ್ಕೆ ನಮ್ಗೆ ನನಗೇನು ಇಷ್ಟ ಆಗಲ್ಲ. ಫ್ಯಾಕ್ಟ್ ಅದು ನಡೆದಿರೋದು. ಬಟ್ ನಡೆದಿರೋವಂಥದ್ದನ್ನು ಹೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹಂಗಂತ ಇವತ್ತಿನವರೆಗೂ ನಾನು ಮಕ್ಕಳನ್ನ ಚೆನ್ನಾಗೇ ನೋಡ್ಕೊಂಡಿದ್ದೀನಿ. ಅವ್ರಿಗೇನು ಬೇಕು ಕೊಡಿಸ್ತೀನಿ, ಅವ್ರಿಗೇನು ಬೇಕು ಊಟ ಎಲ್ಲ ಈಗಲೂ ಚೆನ್ನಾಗೇ ನೋಡ್ಕೊತಾ ಇದ್ದೀನಿ. ಹೀಗೆ ಸರ್. ಇದ್ದ ಮನೆ ಮಾರಾಟ ಆಯಿತು. ಮನೆ ನನಗೆ ಗೊತ್ತಿಲ್ಲದಾಗೆ ಮಾರಾಟ ಮಾಡಿದ್ರು. ಅದನ್ನು ಕೀ ಎಸ್ಬಿಟ್ಟಿದ್ದೆ ನಾನು. ಮನೆ ನಾನು ಕಟ್ಟಿಸಿರೋ ಮನೆ. ನಾವು ಮನೆ ಚಿಕ್ಕದಾಗುತ್ತೆ ಅಂಥೇಳಿ ಬೇರೆ ಕಡೆ ಬಾಡಿಗೆಗೆ ಇರೋದು ಇವತ್ತಿನವರೆಗೂ ಕೂಡ. ತುಂಬ ವರ್ಷ ಆಯಿತು. ಓಕೆ. ತುಂಬ ವರ್ಷದಿಂದ ಬಾಡಿಗೆಯಲ್ಲೇ ಇರೋದು. ಕಟ್ಟಕ್ಕೆ ಬಿಡಲಿಲ್ಲ. ನಮ್ಮ ತಂದೆಯವರು ಪರ್ಮಿಷನ್ ಕೊಟ್ಟರು. ನನ್ನ ತಮ್ಮ ಒಡಬಿಟ್ಟಿದವನು ನಾನು ಇಲ್ಲದೆ ಇರೋವಾಗ ನಾನು ಮನೆ ಮೇಲೆ ಮನೆ ಕಟ್ಕೊಂಡ್ಬಿಟ್ಟಿದ್ದಾನೆ. ಆವಾಗೆಲ್ಲ ಈ 15 ದಿವಸ ಹಿಂಗೆಲ್ಲ ಔಟ್ಡೋರ್ ಶೂಟಿಂಗ್ ಇರೋದು. ಹೌದು. 15 ಡೇಸ್ ಹೊರಗಡೆನೇ ಇರಬೇಕಾಗಿತ್ತು. ಸುಂದರ್ ಲೋಕ ಟೈಮ್ ನೋಡ್ಕೊಂಡು ನೋಡ್ಬೋದು. 8 ತಿಂಗಳು ಮೈಸೂರಲ್ಲಿ ಶೂಟಿಂಗು. ಮಂತ್ಲಿ 15 ದಿವಸ ಶೂಟಿಂಗು. ಅದನ್ನು ನಾವು ನೋಡ್ಕೊಂಡಿದ್ದ. ವಿಷಯನೂ ಗೊತ್ತಿತ್ತು, ತಿಂಗಳಿಗೆ 15 ದಿವಸ ಹೋಗ್ತೀನಿ ಅಂತೇಳಿ. ಯಾವುದೋ ಒಂದು 15 ದಿವಸದಲ್ಲಿ ನಾನು ಶೂಟಿಂಗ್ ಮುಗಿಸಿ ನಾವು ಕೊಡಗು, ಅಲ್ಲೇ ಮೈಸೂರಿಗೆ ಹತ್ರ ಅಲ್ಲ, ನಮ್ಮ ಮಿಸ್ಸಸ್ನ ಕರ್ಕೊಂಡೋಗಿ ಅಲ್ಲಿ ಬಿಡೋದು ಶೂಟಿಂಗ್ ಟೈಮಲ್ಲಿ. ನೆಕ್ಸ್ಟ್ ಡೇ ನಾನು ಮೈಸೂರಿಗೆ ಶೂಟಿಂಗ್ ಬರ್ತಾಯಿದ್ದೆ. ಶೂಟಿಂಗ್ ಮುಗಿಸಿ ಊರಿಗೆ ಹೋಗಿ ಕರ್ಕೊಂಡು ಬರ್ತಾಯಿದ್ದೆ. ಇಲ್ಲ ಅಂದರೆ ನಾನು ಅದನ್ನು ಸಂದರ್ಶನದಲ್ಲಿ ಹೇಳಿದ್ದೀನಿ, ನನ್ನ ಮಿಸ್ಸಸ್ನ ಸಾಯಿಸ್ಬಿಟ್ಟಿರೋರು. ಬಾವಿ ಬೇರೆ ಇತ್ತು, ನಾನೇ ನಿಂತ್ಕೊಂಡು ತೋರಿಸಿರೋದು. ನಮ್ಮ ಅಪ್ಪನ ದುಡ್ಡು, ನನ್ನ ದುಡ್ಡು, ನಮ್ಮ ಅಣ್ಣನ ದುಡ್ಡು ಇದೆ ಅದರಲ್ಲಿ. ಆದರೆ ನಮ್ಮ ಅಣ್ಣ ಏನು ಭಾಳ ವರ್ಷ ಇರಲಿಲ್ಲ ನಮ್ಮ ಜೊತೆಯಲ್ಲಿ. ಮದುವೆ ಆದ ತಕ್ಷಣ ಅವನು ಅಲ್ಲೇ ಊರಲ್ಲೇ ಸೇರ್ಕೊಂಬಿಟ್ಟ. ಅವನು ಇಲ್ಲೇ ಕೊಟ್ಟಿಗೆರೆ ಹತ್ರ. ಅವನೇನು ಬರಲಿಲ್ಲ. ನಮ್ಮ ತಂದೆ ಕಷ್ಟ ಸುಖಕ್ಕೇನೂ ಆಗಲಿಲ್ಲ. ನಾನೇ ಆಗಿರೋನು. ರಿಟೈರ್ಡ್ ಆಗೋಯ್ತು. ನಮ್ಮ ಅಪ್ಪನಿಗೆ ಭಾಳ ಕಷ್ಟಪಟ್ಬಿಟ್ರು ಪಾಪ. ಅವ್ರಿಗೋಸ್ಕರ ನಾನು ಇಲ್ಲೇ ಮನೆ ಕಟ್ಕೊ ಅಂದಾಗ ನಾನು ಅಲ್ಲೇ ಮನೆ ಕಟ್ಕೊಂಡಿದ್ದೆ. ನಾವು ಹೊರಗಡೆನೇ ಇದ್ದಿದ್ದರೆ ಹೊರಗಡೆ ನಾನು ಚೆನ್ನಾಗಿ ಕಟ್ಕೊಂಡಿರ್ತಿದ್ದೆ. ಆ ಸೈಟ್ಗಳೆಲ್ಲ ರಿಜಿಸ್ಟರ್ ಮಾಡಿಸ್ಕೋಬೋದಾಗಿತ್ತು. ಎಲ್ಲಿ ನಾನು ಸಮಯನೇ ಇಲ್ಲ ನನಗೆ ಅವಾಗ ಸರ್. ಹಾಂ, ಏನು ಕೆಲಸ ಮೂರು ಶಿಫ್ಟು 2, 3 ಹಿಂಗಾಗೋದು. ನೈಟೆಲ್ಲ ಕೆಲವು ಸಿನಿಮಾಗಳು ಒಪ್ಕೋತಾ ಇದ್ದೆ. ನನಗೆ ಅಂತಲೇ ನಾನು ಮಾತಾಡೋ ಏನು ಭಾಷೆ ಇಷ್ಟ ಆಗ್ತಿತ್ತಲ್ಲ, ಅಭಿಮಾನಿಗಳಿಗೆ ಇಷ್ಟ ಆಗಿದೆಯಲ್ಲ, ಆ ಮಂಡ್ಯ ಭಾಷೆನೇ ಹೆಚ್ಚಾಗಿ ಬರಿತಾಯಿದ್ರು ಆ ಸಮಯದಲ್ಲಿ. ಒಂದು ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾರೆ. ಆ ವಾಯ್ಸ್ ಚೇಂಜ್ ಮಾಡಿ ಅದು ಹೀಗೆ ಮಾತಾಡೋ ಕ್ಯಾಶುವಲ್ ಮಾತಾಡೋದು ಅದಿಲ್ಲ. ಅಲ್ಲ, ಏನಂದರೆ ಒಂದೇ ಥರ ನಾವು ಪಾತ್ರ ಮಾಡೋದಕ್ಕೂ ನಾವು ಯಾವ ಕಲಾವಿದನ್ನು ಇಷ್ಟಪಡಲ್ಲ. ಬೇರೆ ಬೇರೆ ಥರ ಮಾಡಬೇಕು ಅನಿಸುತ್ತೆ. ನಾನು ಸ್ವಲ್ಪ ಧ್ವನಿ ಬದಲಾವಣೆ ಮಾಡಿ ಸ್ವಲ್ಪ ಈ ಥರ ಧ್ವನಿಯಲ್ಲಿ ಮಾತಾಡೋಕೆ ಹೋದರೆ ವಿಷ್ಣು ಸರ್ ಅವರು, ನಾನು ಈ ಸಿನಿಮಾಗೆ ಹೀರೋ, ನೀವಾಗ ನನ್ನ ಥರ ಮಾತಾಡ್ತೀನಿ, ಹೀರೋ ಥರ ಮಾತಾಡ್ತಾ ಇದ್ದೀರಲ್ಲ ಅಂತನವರು. ಆ ವಾಯ್ಸೇ ಬೇಕು ನಿಮ್ಮ ವಾಯ್ಸು ಅಂತ. ಶಿವರಾಜ್ ಕುಮಾರ್ ಅವರು ಹಂಗೆ ಹೇಳೋರು, ಆ ವಾಯ್ಸಲ್ಲಿ ಮಾತಾಡೋಣ ನೀನು ಅಂತನ್ನೋರು. ಆಮೇಲೆ ಸುದೀಪ್ ಅವರು ವೀರಮದಕರಿಯಿಂದ ನನ್ನ ಧ್ವನಿ ಈ ರಿಯಲ್ ವಾಯ್ಸ್ ಇಷ್ಟಪಟ್ಟರು, ಆ್ಯಕ್ಟ್ ಮಾಡಿಸಿದ್ರು. ಆಂಧ್ರ ಲಕ್ಸ್ ಅವಾರ್ಡ್ಗೆ ಸೆಲೆಕ್ಟ್ ಆಯಿತು. ಬೈಟ್ ಕೊಡಲಿಲ್ಲ ಅಂಥೇಳಿ ಅವಾರ್ಡ್ ಬೇರೆಯವರು ಕೊಟ್ಟರು. ಅಯ್ಯೋ, ನೋಡಿ ಹೆಂಗಿದೆ ಅದು. ಈಗ ಇಬ್ಬರು, ಒಂದು ಮೇಲು ಫೀಮೇಲು ಅಂದರೆ ಸೀನಿಯರ್ ಆರ್ಟಿಸ್ಟ್ಗಳಲ್ಲಿ ಉಮಾಶ್ರೀ ಅವರು ನನಗೆ ಅಂದರೆ ಮೇಲ್ಗೂ ಒಂದು ಕೊಡಬೇಕು, ಫೀಮೇಲ್ಗೂ ಒಂದು ಕೊಡಬೇಕು. ಆಮೇಲೆ ನನ್ನ ಕಣ್ಣು ಮುಂದೆ ಬಂದವರು ಇಬ್ಬರು, ನಮ್ಮಗಳ ಕಣ್ಣು ಮುಂದೆ ನಾವು ಹಿರಿಯ ಕಲಾವಿದರು ಬಂದೆ, ಇಬ್ಬರಲ್ಲಿ ಇನ್ನೊಬ್ಬರು ಕೊಟ್ಟರು. ಯಾರು ಮಾರ್ಕೆಟಲ್ಲಿ ಚಾಲ್ತಿಯಲ್ಲಿದ್ದರು, ನನ್ನ ಅವಕಾಶಗಳನ್ನ ಕಿತ್ಕೊಂಡ್ರು. ಅವ್ರಿಗೆ ಆ ಅವಾರ್ಡು ಹೋಯ್ತು. ಅವ್ರು ಬೈಟ್ ಮಾತಾಡಿದ್ರಂತೆ, ಅವರು ಕೊಟ್ಬಿಟ್ರು. ಆದರೂ ಕೂಡ ನಮ್ಮ ಅಭಿಮಾನಿಗಳು ಹೊಡೆಯೋ ಚಪ್ಪಾಳೆ ಇದೆಯಲ್ಲ, ನಾವು ತೆರೆ ಮೇಲೆ ಬಂದಾಗ ಆ ಚಪ್ಪಾಳೆಗಿಂತ ಯಾವ ಪ್ರಶಸ್ತಿ ದೊಡ್ಡದಲ್ಲ. ಅದರ ಪ್ರಶಸ್ತಿ ಯಾಕೆ ಅಂದರೆ ಇದೇ ಸೈಟು, ಮತ್ತೊಂದು ಆಮೇಲೆ ಟೆಲಿಫೋನ್ ಕೊಡ್ತಿದ್ರು, ಆಮೇಲೆ ಗ್ಯಾಸ್ ಕನೆಕ್ಷನ್ ಕೊಡ್ತಿದ್ರು. ಈಗೇನು ಫೋನ್ ಮಾಡಿದ್ರೆ 1 hour ಬಂದುಬಿಡ್ತದೆ, ಗ್ಯಾಸು ಬರುತ್ತೆ, ಟೆಲಿಫೋನು ಬರುತ್ತೆ ಅಲ್ವಾ. ಆವಾಗ ಕನಸು ದುಡ್ಡು ಕೊಟ್ಟು ಟೆಲಿಫೋನ್ಗೆ ಕಳ್ಕೊಂಡಿದ್ದೀನಿ ನಾನು, ಬಂದಿಲ್ಲ. ನಮ್ಮ ಡಾಕ್ಟ್ರೊಬ್ಬರು ಕೊಟ್ಟರು. ಡಾಕ್ಟ್ರು ನನ್ನ ಹತ್ರ ಹೇಳಿದೆ, ಯಾಕೆ ಸುಮ್ಮನೆ PP ನಂಬರು ಅಲ್ಲಿ ಇಲ್ಲಿ ಕೊಡ್ತೀಯಾ, ನನ್ನ ಹತ್ರ ಹೇಳಿದೆ, ನೀನು ತಗೋ ಅಂತಂದ್ಬಿಟ್ಟು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಪಾಪ ಅವರು ಸ್ವರ್ಗದಲ್ಲಿದ್ದಾರೆ, ತೀರೋಗಿದ್ದಾರೆ. ನಿಮಗೆ ಫೈಟ್ ಮಾಡಲಿಕ್ಕೆ ತುಂಬ ಜನ ಇದ್ರಾ ಫೀಲ್ಡಲ್ಲಿ? ಹೊಟ್ಟೆವ್ರು ಕೂಡ ಜನ ಜಾಸ್ತಿ ಇದ್ದರು.
ಅಲ್ಲ ಇದ್ದೇ ಇರ್ತಾರೆ, ಎಲ್ಲ ಫೀಲ್ಡಲ್ಲೂ ಇರ್ತಾರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಇದ್ರು ಅಂತ. ಜಾಸ್ತಿನೇ ಇದ್ದರು. ಹೇಗೆ ಯಾವುದೇ ರೀತಿಯಲ್ಲಿ? ಏನು ಯಾವ ಸಿನಿಮಾದಲ್ಲಿ ನೋಡಿದ್ರು ಇವನೇ ಸಾಯ್ತಾನಲ್ಲ ಅಂತ ಹೆಚ್ಚು ಅವಕಾಶ ಇರೋದಕ್ಕೆ. ಹೆಚ್ಚು ಅವಕಾಶ. ಈಗ ನಾನು ಅವ್ರಿಗೆ ತಿರುಗೇಟ್ ಕೊಟ್ಟಿದ್ದೀನಿ. ನಿಮ್ಮ ಸಮಯದಲ್ಲಿ ನೀವು ಬ್ಯುಸಿಯಾಗಿದ್ದರೋ ಇಲ್ಲೋ, ಯಾವ ಸಿನಿಮಾದಲ್ಲೂ ನೀವೇ ಇದ್ರಲ್ಲ, ಈಗಲೂ ಮಾಡ್ತಾ ಇದ್ದೀರಲ್ಲ. ಈಗ ಕಾಲೇಜ್ ಸ್ಟೂಡೆಂಟ್ ಪಾತ್ರ ನೀವು ಮಾಡೋಕ್ಕಾಗತ್ತಾ ಈ ಏಜ್ಗೆ? ನಾನು ಎಲ್ಲ ಥರ ಪಾತ್ರಕ್ಕೂ ಆಗ ಸೂಟಬಲ್ ಆಗಿದ್ದೆ. ಹಂಗಾಗಿ ಎಲ್ಲ ಥರದ ಪಾತ್ರಗಳಿಗೂ ಆ ಸಮಯದಲ್ಲಿ ನಾನೇ ಬ್ಯುಸಿ ಇದ್ದಿದ್ದು. ಇದ್ದರು, ಬೇರೆಯವರು ಇದ್ದರು, ಇಲ್ಲ ಅಂತಲ್ಲ. ನಮ್ಮ ರಮೇಶ್ ಭಟ್ ಅವರು ಫೋನ್ ಮಾಡಿದರು ಒಂದು ಸರಿ, ಕೃಷ್ಣ ಅವರೇ ಯಾವತ್ತು ಬರ್ತೀರಾ ಸಂಕೇತ್ ಕಡೆ, ಸ್ವಲ್ಪ ಮಾತಾಡೋದಿದೆ ಒಂದು ಸಿನಿಮಾ ಬಗ್ಗೆ ಅಂತಂದರು. ಸರ್ ಇಂಥ ದಿವಸ ಬರ್ತೀನಿ. ಆಯಿತು, ಸ್ಕ್ರಿಪ್ಟ್ ವರ್ಕೆಲ್ಲ ಇಲ್ಲೇ ನಡೀತಾ ಇದೆ, ನಾವೆಲ್ಲ ಇಲ್ಲೇ ಸೇರ್ತಾ ಇದ್ದೀವಿ, ಇಲ್ಲೂ ಸೇರ್ತೀವಿ ಸ್ಟುಡಿಯೋದಲ್ಲಿ, ಬನ್ನಿ ಅಂತಂದರು. ಹೋದೆ. ಹೀಗೆ ಉಮಾಶ್ರೀ ಅವ್ರ ಜೊತೆಯಲ್ಲಿ ನಾವು ಬೇರೆಯವ್ರನ್ನೆಲ್ಲ ಟ್ರೈ ಮಾಡಿದ್ವಿ. ಅವರು ಕಾಂಬಿನೇಷನ್ ಸೂಟ್ ಆಗಲಿಲ್ಲ. ನಿಮಗಾಗುತ್ತೆ ನೋಡಿ, ನೀವು ಮಾಡಿ ಅಂತಂದರು. ನನಗೆ ಇನ್ನೆಷ್ಟು ದುರಂಕಾರ ಇರ್ಬೋದು? ದುರಂಕಾರ. ಶಂಕರ್ ನಾಗ್ ಸರ್ ಪಿಕ್ಚರ್ ಡೈರೆಕ್ಷನ್ ಬಿಟ್ಟಿದ್ದೀನಿ ಅಂದರೆ ದುರಂಕಾರವೇ ಅಲ್ಲ. ಅದು ದುರಂಕಾರ ಅಲ್ಲ. ಯಾಕೆ ಅಂತ ಹೇಳ್ತೀನಿ, ಅವ್ರು ನನಗೆ ಅಕ್ಕನ ಥರ ಕಾಣಿಸ್ತಿದ್ರು, ನಾನು ತಮ್ಮನ ಥರ ಕಾಣಿಸ್ತಾ ಇದ್ದೆ. ಆ ಒಂದು ಇದು ನನಗೆ ಹೆಂಗಾಗಿ ಕಾಣಿಸ್ತಾ ಇದ್ದೆ. ಅದು ಸರಿನಾ ತಪ್ಪ ನೀವೇ ಹೇಳಿ, ಸರಿನಾ ತಪ್ಪ? ಅವಾಗೆಲ್ಲ ಒಂದು ಪಾತ್ರ ತೆಲುಗಿನಲ್ಲೋ ಹಿಂದಿಲೋ ಇಂಥವ್ರು ಮಾಡಿದ್ದಾರೆ ಅಂದರೆ ಅದೇ ಥರ ಮುಖನ ಹುಡುಕ್ತಾಯಿದ್ರು, ಅದೇ ಏಜ್ನವ್ರನ್ನ ಹುಡುಕ್ತಾಯಿದ್ರು. ಈಗ ಹಂಗಿಲ್ಲ, ಹೆಂಗಿರೋರ್ಗು ಸ್ವಲ್ಪ ಬೆಳೆದು ಪಳೆದು ಹಚ್ಬಿಟ್ಟು ಮಾಡಿಸ್ಬಿಡ್ತಾರೆ. ಈಗ ಬ್ರಹ್ಮಾನಂದಮ್ಗೆ ಸ್ಟಾರ್ಟಿಂಗೆಲ್ಲ ಬ್ರಹ್ಮಾನಂದಮ್ ಪಾತ್ರಗಳನ್ನ ನಾನೇ ಮಾಡ್ಕೊಂಬಂದವನು. ಈಗ ನನಗಿಂತ ಚಿಕ್ಕವ್ರಿಗೆಲ್ಲ ಹಾಕಿ ಬ್ರಹ್ಮಾನಂದಮ್ ಕ್ಯಾರೆಕ್ಟರ್ ಮಾಡಿಸಿದ್ರು, ರಾಜಕೀಯ ಮಾಡಿ. ಇರಲಿ, ಪರವಾಗಿಲ್ಲ, ನನಗೇನು ಹೊಟ್ಟೆ ಉರಿ ಇಲ್ಲ. ಆದರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಯಾಕೆ ನಮ್ಮ ಅನ್ನನ ಕಿತ್ಕೋಬೇಕು? ಅದಕ್ಕೆ ನನ್ನ ಕಣ್ಮುಂದೆನೇ ಸಿಗಲ್ಲ. ಅವ್ರು ಇವತ್ತಿಗೂ ಇದ್ದಾರೆ, ಕಣ್ಮುಂದೆನೇ ಕಾಣಿಸ್ಕೊಳ್ಳಲ್ಲ, ಎಸ್ಕೇಪ್. ಈ ಥರ ಬೆನ್ನಿಗೆ ಚಾಕು ಹಾಕೋರು ಇದ್ದಾರಲ್ಲ, ಅವರ ನೇರ ಯುದ್ಧ ಮಾಡಿದ್ದೀರಾ ನೀವು? ಮತ್ತು ನೇರ ಸಿಗೋದೇ ಇಲ್ವಲ್ಲ ಕೈಗೆ, ಸಿಗೋದೇ ಇಲ್ಲ. ಮತ್ತು ಈ ನಾಟಕ ರಂಗಕ್ಕೆ ಯಾಕೆ ನೀವು ನಾಟಕ ರಂಗ ಆ ಸಮಯದಲ್ಲಿ ಯಾಕೆ ಹೋದೆ ಅಂತಂದರೆ, ನಾನು ಹೇಳಿದ್ನಲ್ಲ, ನನ್ನ ಮನೆ ಮಾರಾಟ ಮಾಡಿದ್ರು. ಆ ಮಾರಾಟ ಆಗೋಕ್ಕೂ ಮುಂಚೆನೇ ನನಗೂ ದೊಡ್ಡಣ್ಣವ್ರಿಗೂ ಸ್ವಲ್ಪ ಕ್ಲಾಶ್ ಆಗಿತ್ತು. ಅದು ನಿಮಗೆ ಗೊತ್ತಿದೆ, ಹಿಂದೆ ಹೇಳಿದ್ದೀನಿ. ಹಂಗಾಗಿ ಆ ಸಮಯದಲ್ಲಿ ಅವಕಾಶಗಳು ಕಟ್ಟಾಯಿತು. ಅದು ಯಾರಿಂದ? ಒಂದಿಬ್ಬರು ಇದ್ದಾರೆ, ಹೊಟ್ಟೆ ಉರ್ಕೊಳ್ಳೋ ಜನದಿಂದ. ನಾನು ದೊಡ್ಡಣ್ಣವರಿಂದ ಆಯಿತು ಅಂತ ನಾನು ಹೇಳಲ್ಲ, ಅಥವಾ ಆ ಥರ ಬರೆದಿದ್ರು. ಒಳ್ಳೆ ಜೋಡಿ ಆಗಿತ್ತಲ್ಲಪ್ಪ, ತುಂಬ ಯಶಸ್ವಿ ಜೋಡಿ, ಸಕ್ಸಸ್ಫುಲ್. ಇವತ್ತಿಗೂ ಜನ ಅದ್ರ ಬಗ್ಗೆ ಸಾಕಷ್ಟು ಬರ್ದಿದ್ದೇವೆ. ಬೇರೆ ಬರ್ದಿದ್ದೀರಿ ಇಬ್ರು ಸೇರಿದ್ರೆ ಒಬ್ಬ ಹೀರೋನ ನಿಮ್ಮ ಗುರುಗಳ ಪತ್ರಿಕೆಯಲ್ಲಿ ಬರ್ದಿದ್ದೀರಿ. ಈ ಯಶಸ್ವಿ ಜೋಡಿ ಇವತ್ತು ಎಣ್ಣೆ ಸಿಗಕಾಯಿ ಅಂತ ಒಂದು ಇಷ್ಟಗಲ ಬಂದಿತ್ತು. ನಮ್ಮ ವೀರೇಶು ತುಂಗಾರೇಣಕವರು ಕೃಷ್ಣ ಅವರೇ, ನಿಮ್ದೊಂದು ಸಂದರ್ಶನ ಮಾಡಬೇಕು, ಯಾವಾಗ ಸಿಗ್ತೀರಾ, ಯಾವುದ್ರ ಬಗ್ಗೆ ಅಂತಂದೆ. ಅದೇ ದೊಡ್ಡಣ್ಣವರು ನೀವು ಮಾಡ್ತಾ ಇಲ್ವಲ್ಲ ಅದ್ರ ಬಗ್ಗೆ. ಅಯ್ಯೋ ಅದು ಬಂದಿದೆಯಲ್ಲ, ಯಾಕೆ ಮತ್ತೆ ಅದನ್ನು ಕೆಡ್ಕೋದು ಅಂತಂದೆ. ಏನು ಸಣ್ಣದಾಗಿ ಬಂದಿದೆ ಬೆಂಗಳೂರಲ್ಲಿ, ಅದು ಪೂರ್ಣವಾಗಿ ನಿಮ್ಮ ಅಭಿಮಾನಿಗಳಿಗೆ ಗೊತ್ತಾಗಬೇಕು, ಬನ್ನಿ ಮಾತಾಡೋಣ ಬನ್ನಿ ಅಂತ ಕರೆದ್ರು ತುಂಗಾರೇಣಕವರು. ಭಾಳ ವರ್ಷದ ಒಂದು ನಮ್ಮ ಸ್ನೇಹ ಹೇಗೋ ಅವರು ಅಷ್ಟೇ ಆತ್ಮೀಯರು, ತಂಗಿ ಸಿಸ್ಟರ್ ಥರ, ಅಥವಾ ನನಗಿಂತ ದೊಡ್ಡವರಾದ್ರೆ ಅಕ್ಕನ ಥರ. ಆಯಿತು ಮಾಡುವ ಅಂತಂದೆ. ನನ್ನ ಮನೆಗೆ ಬಂದು ETV ಅವರು ಇದ್ದರು, ನಮ್ಮ ಮನೆಗೆ ಬಂದು ಸಂದರ್ಶನ ಕೂಡ ಮಾಡಿದ್ದಾರೆ. ನಮ್ಮ ಮಿಸಸ್ ಇವತ್ತಿಗೂ ಯಾವ ಸಂದರ್ಶನಕ್ಕೂ ಬರಲ್ಲ, ಅದು ಒಂದೇ ಲಾಸ್ಟ್. ಹೌದಾ? ಅದೊಂದೇ, ನಾ ಬರಲ್ಲ ರೀ, ಅವ್ರು ಏನೇನೋ ಕೇಳ್ತಾರೆ, ನನಗೆ ಮಾತಾಡೋಕ್ಕಾಗಲ್ಲ, ಗೊತ್ತಾಗಲ್ಲ ನನಗೆ ಅಂತಾರೆ. ಈಗ ನಮ್ಮ ವೀಕ್ಷಕರಿಗೆ ಆ ಗುಟ್ಟನ್ನು ಹೇಳಬೇಕಲ್ಲ, ದೊಡ್ಡನ ಜೊತೆ. ಆವಾಗ ನಮ್ಮ ತುಂಗಾರೇಣಕವರು ಬರೆದ್ರು. ಆ ಸಮಯದಲ್ಲಿ ನಮ್ಮ ಪಾಪ ದೊಡ್ಡ ನಟ
ನಿಮಗೂ ಆತ್ಮೀಯರು ಅವ್ರ ಸಿನಿಮಾದಲ್ಲಿ ಪಾತ್ರ ಮಾಡಿಸಿದ್ರಿ, ಏನೋ ಅವರ ಹಣೆ ಬರಹ ಆ ಥರ ಆಯಿತು, ನನ್ನ ಹಣೆ ಬರ ಈ ಥರ ಆಯಿತು. ಒಬ್ಬೊಬ್ರಿಗೆ ಒಂದೊಂದು ಯಾರನ್ನೂ ಬಿಡಲ್ಲ ಅದು. ದರ್ಶನ್ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಂ ಹೌದು. ಆ ಸಮಯದಲ್ಲಿ ಅದು ಮನೆ ಗಲಾಟೆ ಇತ್ತಲ್ಲ, ಆ ಸಮಯದಲ್ಲಿ ಅದೇ ಹೈಲೈಟ್ ಆಗೋಯ್ತು. ನಂದು ಅಷ್ಟು ಬೆಳಕಿಗೆ ಬರಲಿಲ್ಲ, ತುಂಗಾರಾಯಣಕವ್ರು ಬರೆದಿದ್ದು. ಆಮೇಲೆ ಬಂದಂಥದ್ದು ನಮ್ಮ ವೀರೇಶು. ಈ ಲಾಕ್ಡೌನ್ ಓಪನ್ ಆದಮೇಲೆ ಬ್ಯಾಡ ವೀರೇಶ್, ಯಾಕೆ ಸುಮ್ಮನೆ ಅವೆಲ್ಲ, ನಮ್ಮಲ್ಲೆಲ್ಲ ಇಷ್ಟಪಡಲ್ಲ. ಇಲ್ಲ ಟೆನ್ನಿಸ್ ನಿಮ್ಮ ನೋಡಿ ಮಿಸೆಸ್ ಚಿನ್ನಣ್ಣವರು ಸಂದರ್ಶನ ಕೊಟ್ಟಿದ್ದಾರೆ, ಗೋವಿಂದಣ್ಣವರು ಎಸ್.ಎ. ಗೋವಿಂದರಾಜಣ್ಣವರು ಕೊಟ್ಟಿದ್ದಾರೆ, ನೋಡಿ ಕಳಿಸ್ತೀನಿ ನೋಡು ಅಂತ ಅವರೇ ಕೊಟ್ಟಿದ್ದಾರೆ. ನೀನು ಏನು ನಿನ್ನ ಅಭಿಮಾನಿಗಳು ಗೊತ್ತಾಗಬೇಕು, ನೀನು ಕಾಣಿಸ್ತಾ ಇಲ್ಲ ಸಿನಿಮಾಗಳಲ್ಲಿ, ಇದೆಯಾ ಅಂತ ಗೊತ್ತಾಗಬೇಕಲ್ಲಪ್ಪ, ಇಲ್ಲೇ ಇದೆಯಾ ಅಂತ, ಬಾ ಅಂತ. ಆಯ್ತು ನಡಿಯಪ್ಪ ಅಂತಂದು. ಅದು ಯಾವುದೋ ಹುಳಪಳ ಎಲ್ಲ ಕಚ್ಚಿಬಿಟ್ಟಿತ್ತು ನನಗೆ. ಅಲ್ಲ ಏನೋ ಕನಕಪುರ ರೋಡಲ್ಲಿ ಅಡಿಕೆ ತೋಟದಲ್ಲಿ ಯಾವುದೋ ಹುಳ ಕಚ್ಚುತ್ತಾ ಇದೆ, ಕಣ್ಣಿಗೆ ಕಾಣಲ್ಲ, ಮೈಯೆಲ್ಲ ರ್ಯಾಷಸ್ ಬಂದ್ಬಿಡ್ತು. ನೋಡಿ ಅದನ್ನು ಸ್ಲೋವಾಗಿ ಜ್ಞಾಪಕ ಮಾಡ್ಕೊಂಡು ಮಾತಾಡಿದ್ದೀನಿ ಕ್ಯಾರ್ಕೊಂಡು. ಆವಾಗ ಶುರು ಆಗಿದ್ದು. ಈಗ ಯೂಟ್ಯೂಬ್ ಚಾನಲ್ ಅಂತೂ ಎಷ್ಟು ಸಾವಿರ ಇದೆಯೋ ಗೊತ್ತಿಲ್ಲ. ಹೌದು, ನಾನು ಓಪನ್ ಆಗಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ತಾವಾದರೆ ಇಂಡಸ್ಟ್ರಿಗೆ ಸೀನಿಯರು, ಮಾತಾಡ್ಬೇಕು, ತಮ್ಮಂಥವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಆಗುತ್ತೆ. ಈಗಿನವ್ರ ಹತ್ರ ಮಾತಾಡಬಾರ್ದು ಅಂತಲ್ಲ, ಇನ್ನು ನಮ್ಮ ಮೈಸೂರು ಹರೀಶ್ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ಗೆ ಮಾತಾಡಬೇಕು. ರ್ಯಾಪಿಡ್ ರಶ್ಮಿ ಅವ್ರದ್ದು ಮಾತಾಡಬೇಕು. ಇನ್ನೂ ಒಂದಿಬ್ಬರು ಇದ್ದಾರೆ, ಕೇಳ್ತಾನೆ ಇದ್ದಾರೆ. ನನ್ನ ಮಗನಿಗೆ ಫೋನ್ ಮಾಡಿಬಿಡ್ತಾರೆ, ಅವ್ರಿಗೋಗು ಅಂತ ಹೇಳ್ತಾನೆ ಈಗ. ಹಂಗಾಗಿ ಅವ್ರದ್ದೆಲ್ಲ ಆದಮೇಲೆ ಬೇರೆಯವರು ಮಾತಾಡ್ತೀನಿ. ಈಗ ದೊಡ್ಡಣ್ಣ ಅನಾರೋಗ್ಯ ಏನೋ ಪ್ರಾಬ್ಲಮ್ ಇದೆ ಹೌದು ಅಲ್ಲ? ಹಾಂ, ಇದು ಫೋನ್ ಮಾಡಿ ಮಾತಾಡುವಂಥ ಟರ್ಮ್ಸ್ ಇಲ್ಲ. ಏನಾದರೂ ಕಲಾವಿದರ ಸಂಘದಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ ಫೋನ್ ಮಾಡ್ತಾರೆ. ಇಲ್ಲ ಅಂತಲ್ಲ, ಬಾರೋ ಅಂಥೇಳಿ ಕಾರ್ಯಕ್ರಮ ಇದೆ ಬಂದ್ಬಿಡು ಅಂತ ಹೇಳ್ತಾರೆ. ಮಾತಾಡ್ತೀವಿ, ಹಂಗೇನಿಲ್ಲ. ಒಂದು ಸಣ್ಣ ಕ್ಲಾಶ್ ಅಷ್ಟೇ ಅವಾಗ ಆಗಿದ್ದು, ಮಾತಾಡ್ತಾನೆ ಇದ್ವಿ. ಮತ್ತೆ ಸಿನಿಮಾದಲ್ಲಿ ಮಾಡಿದ್ವಿ. ಎಂಥದ್ದು ನನಗೆ ಅರ್ಥೋಗಿದೆ, ಸಣ್ಣ ಕ್ಲಾಶ್ ಅಂತದ್ದು. ಅದೇ ಬೈ ಮಿಸ್ಟೇಕು ಕಪಾಳಕ್ಕೆ ಹೊಡೆದು ಬಿಡೋರು ಆವಾಗವಾಗ ಸುಮ್ಮನೆ. ಕಪಾಳಕ್ಕೆ ಹೊಡೆಯೋ ಸೀನ್ ಇದ್ದರೆ ಅಲ್ಲ, ಅದು ಗೌಂಡಮಣಿ ಸೆಂದಿಲ್ ಇದ್ದಾರಲ್ಲ ತಮಿಳಿನಲ್ಲಿ, ಗೌಂಡಮಣಿ ಸೆಂದಿಲ್ಗೆ ಹೊಡೆದ್ರೇ ನಗೋದು ಜನ, ಕಪಾಳಕ್ಕೆ ಹೊಡೆದ್ರೆ. ಅದನ್ನು ಅವ್ರದ್ದು ಹಂಗೆ ಕ್ಲಾಶ್ ಆಗಿದೆಯಂತೆ ಅಲ್ಲಿ. ಅವರು ಹಂಗೆ ಹೊಡೆದು ಬಿಡ್ತಿದ್ರಂತೆ. ರಿಯಲ್ ಹೊಡೆದು ಬಿಡೋದು, ರಿಯಲ್ ಆಗಿ ಹೊಡೆದು ಬಿಡೋದು. ಅದೇನು ಅರಿವಿಲ್ದಾಗೆ ಹೊಡೆಯೋದು ಅಥವಾ ಪಾತ್ರ ಮಾಡೋವಾಗ ಹೊಡೆಯೋದು, ಏನಂತ ಬೇಕು ಅಂತ ಹೊಡೆಯೋದು ಅಂತ ನನಗೆ ಕನ್ಫ್ಯೂಷನಲ್ಲಿದ್ದೆ. ಸೊ ಸುಮಾರು ಸರಿ ಅದೇ ತಿಂದಿದ್ರಿಂದ ಎದ್ದವ್ರಿಗೂ ಪದೇ ಪದೇ ನಡೆದಾಗ ಸ್ವಲ್ಪ ಎಂಥವ್ರಿಗೂ ಸಿಟ್ಟು ಬಂದೇ ಬರ್ತದೆ ಅಲ್ವಾ. ಹಾಗಾಗಿ ಜಗಳ ಆಯಿತು, ಸಣ್ಣ ಕ್ಲಾಶ್ ಆಯಿತು. ಅದಾದಮೇಲೆ ಅವಕಾಶಗಳು ಬೇರೆಯವರು ತಗೊಳ್ಳೋಕೆ ಶುರು ಮಾಡಿದ್ರು. ಬೇರೆ ನಿಮ್ಮ ಅವಕಾಶ, ನನ್ನ ಅವಕಾಶಗಳು, ನಾನು ಅಡ್ವಾನ್ಸ್ ತಗೊಂಡಿದ್ದ ಸಿನಿಮಾಗಳು ಅವರು ಮಾಡ್ತಾಯಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲ ಅವರೇನೋ ಕಷ್ಟದಲ್ಲಿದ್ದಾರಂತೆ, ಅವ್ರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, ಅದು ನಷ್ಟ ಆಯಿತು, ಹಂಗಾಗಿ ನಾನು ಬಂದು ಕೇಳ್ಕೊಂಡ್ರು ಕೈ ಮುಗಿದು, ಅದಕ್ಕೆ ಮಾಡಿದ್ವಿ. ಅದು ಅಡ್ವಾನ್ಸ್ ಕೊಟ್ಬಿಡಿ ಅಂತ ಇಬ್ಬರು ಪಾರ್ಟ್ನರ್ಸು, ಈ ಪ್ರವೀಣ್ ಅಂತಿದ್ದಾರೆ ನೋಡಿ ಪ್ರೊಡ್ಯೂಸರು, ಹಲೋ ರಮೇಶು ಮತ್ತು ಪ್ರವೀಣ್, ಅವರಿಬ್ಬರು ಸೇರ್ಕೊಂಡು ಒಂದು ಸಿನಿಮಾ BC ಪಾಟೀಲ್ ಅವ್ರಿಗೆ ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟಿದ್ದರು. ನೋಡಿದ್ರೆ ಇವರು ಹೋಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ, ಯಾರು ಸಾಧು ಕೊಕ್ಕಿಲ್ಲ. ಅದೆಲ್ಲ ಹೇಳಿದ್ದೀನಿ ನಾನು. ಇಲ್ಲಿ ನನ್ನ ಅವಕಾಶ ಅವ್ರಿಗೆ ಹೋಗಿರೋದು ಆತನಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಬಟ್ ಪದೇ ಪದೇ ಹಿಂಗೆ ಆಗ್ತಾಯಿದ್ರೆ ನಾ ಏನು ತಿಳ್ಕೊಬೇಕು. ಆಮೇಲೆ ಆತನ ಜೋಡಿ ಬೇರೆಯವರು, ಆತ ಬೆಳೆಯೋವರೆಗೂ ನನ್ನ ಬಳಸ್ಕೊಂಡಿದ್ದಾನಲ್ಲ ಮನುಷ್ಯ. ಆಮೇಲೆ ಯಾಕೆ ನಾನಿಲ್ಲ? ಆ ಒಂದು ಇದಕ್ಕೆ ಆ ಸಮಯದಲ್ಲಿ ನಾನು ಕಟ್ಟಿರೋ ಮನೆ ಉಳಿಸ್ಕೋಬೇಕಾಗಿತ್ತು. ಅವಕಾಶಗಳು ಕಡಿಮೆ ಆಗೋಯ್ತು ಈ ಒಳ ರಾಜಕೀಯದಿಂದ. ಕಡಿಮೆ ಆದಾಗ ನಾನು ಆ ಸಮಯದಲ್ಲಿ ಮನೆಕ್ಕಿನ ಬಿಸಾಕ್ಬಿಟ್ಟಿದ್ದೆ, ನಾನು ಮಾರ್ಬಿಟ್ಟಿದ್ರು. ಮನೆ ಸಾಮಾನು ಬಂದಿದೆ ಮನೆ ಮುಂದೆ, ನಾವು ಬಾಡಿಗೆ ಕೊಟ್ಟಿದ್ದೆ ಸ್ವಂತ ಮನೆನ. ತಂದೆಗೆ ಅವರು ಕಾಲು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ರು ಪಾಪ. ಅವ್ರಿಗೆ ಕಣ್ಣು ಆಪ್ರೇಷನ್ ಬೇರೆ ಮಾಡಿಸ್ಬೇಕಾಗಿತ್ತು, ಒಂದು ಮಾಡಿಸಿದ್ದೆ, ಇನ್ನೊಂದು ಮಾಡಿಸ್ಬೇಕಾಗಿತ್ತು. ತಂದೆ ಹತ್ರನೇ ಇದ್ಕೊಂಡು ಅವ್ರ ಯೋಗಕ್ಷೇಮ ನೋಡ್ಕೊಳ್ಳೋಣ ಅಂಥೇಳಿ, ಸಣ್ಣ ಮನೆ ಆದರೂ ಪರವಾಗಿಲ್ಲ, ಸಿಂಗಲ್ ಬೆಡ್ರೂಮ್, ಅದು ಚಿಕ್ಕದು ಮನೆ.
ಬಟ್ ಭಾಳ ಖರ್ಚು ಮಾಡಿ ಕಟ್ಟಿದ್ದೆ ಚೆನ್ನಾಗಿ. ಆಯಿತು ಅಂತೇಳಿ ತಂದೆ ಹತ್ರನೇ ಇರೋಣ ಅಂತ ಬಂದರೆ, ಹಿಂದಿನ ದಿವಸ ನಮ್ಮ ಮಿಸ್ಸಸ್ಸು ಮನೆ ಅದೆಲ್ಲ ಕ್ಲೀನ್ ಮಾಡಿ ಲಾಕ್ ಮಾಡ್ಕೊಂಡೋಗಿದ್ದಾರೆ. ಕೀ ಬರ್ತಾಯಿಲ್ಲ, ಲಾಕ್ ಓಪನ್ ಆಗ್ತಾಯಿಲ್ಲ ಅಂದರೆ ಏನು ತಿಳ್ಕೊಬೇಕು. ಈ ನಮ್ಮ ಸ್ಟೆಪ್ ಮದರು ಕೈಯಲ್ಲಿ ಬಾಡಿಗೆಗಿದ್ದವರು ಕೀ ಕೊಟ್ಟೋಗ್ತಾಯಿದ್ರು. ನಮ್ಮ ಯಜಮಾನ್ರು ಬಂದರು ಕೊಟ್ಬಿಡಿ, ನನ್ನ ಮಗ ಬಂದರು ಕೊಟ್ಬಿಡಿ ಅಂತ ಕೊಟ್ಟೋಗ್ತಾಯಿದ್ರು. ಇವ್ರು ಏನು ಮಾಡಿದ್ದಾರೆ, ಅದನ್ನು ಡೂಪ್ಲಿಕೇಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಯಾವಾಗ ಹಿಂಗೆ ಬರ್ತೀವಿ ಅಂತ ಗೊತ್ತಾಯಿತು, ಮನೆ ಖಾಲಿ ಮಾಡ್ಕೊಂಡು ಮತ್ತೆ ಇಲ್ಲಿ ಬರ್ತೀವಂತ, ಬರೋದು ಬೇಡ ಅಂಥೇಳಿ ಡೂಪ್ಲಿಕೇಟ್ ಲಾಕನ್ನು ಬೇರೆ ಅದೇ ಕಂಪ್ನಿದೆ ಗೋದ್ರೇಜು, ಅದು ತೆಗಿಯೋದೇ ಭಾಳ ಕಷ್ಟ ಇದೆ. ಅದನ್ನು ತಗೊಂಬಂದು ಬೇರೆ ಹಾಕ್ಬಿಟ್ಟಿದ್ದಾರೆ. ನಾನು ನಮ್ಮ ಮನೆ ಕೀನಲ್ಲಿ ಓಪನ್ ಮಾಡ್ತಾಯಿದ್ದೀನಿ, ಬರ್ತಾಯಿಲ್ಲ. ನೋಡಿದ್ರೆ ನಂಬರ್ ನೋಡಿದ್ರೆ ಅದೇ ಬೇರೆ ಇದೇ ಬೇರೆ, ರಾತ್ರಿ ತಂದು ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಕಾರ್ ಬೇರೆ ಬಂತು, ಶೂಟಿಂಗ್ ಕಾರು. ಅಲ್ಲಿ ಬರೋಕ್ಕೆ ಕೇಳಿದೆ, ನಮ್ಮ ಸ್ವಂತ ಮನೆ ಹತ್ರ ಬಂದು, ಅಲ್ಲೇ ಪಕ್ಕದ ರೋಡೇ ಅದು, ಬಾಡಿಗೆಗಿದ್ದಿದ್ದು ನಾನು. ಅಲ್ಲಿ ಖಾಲಿ ಮಾಡಿ ಇಲ್ಲಿ ಬರೋವಾಗ ಹಿಂಗಾಯಿತು. ಆವಾಗ ಕಲ್ಲು ತಗೊಂಡು ಹೊಡಿತಾ ಇದ್ದೀನಿ, ಹಾಲು ಉಕ್ಕಿಸ್ಬೇಕಲ್ಲ. ಅದು ಓಪನ್ ಮಾಡಿಕೊಟ್ರೆ ಅವ್ರು ಹಾಲು ಉಕ್ಕಿಸ್ಕೊತಾರೆ. ನಾನು ಹಿಂಗೆ ಹೋಗೋಣ ಶೂಟಿಂಗಿಗೆ ಅಂಥೇಳಿ ಇದು ಮಾಡಿದ್ರೆ ಲಾಕ್ ಓಪನ್ ಆಗ್ತಾಯಿಲ್ಲ. ಕಲ್ಲು ತಗೊಂಬಂತು ಹೊಡಿತಾ ಇದ್ನಲ್ಲ, ಆ ಒಳಗಡೆಯಿಂದ ಡೋರ್ ತಗೊಂಡು ಒಬ್ಬ ಬಂದ. ಅಂದರೆ ಇದು ಕೊಲಾಸ್ಬಲ್ ಗೇಟು, ಅಲ್ಲಿಗೆ ಲಾಕ್ ಮಾಡಿರೋದು, ಡೋರ್ಗೂ ಲಾಕ್ ಮಾಡಿರ್ತೀವಿ. ಅದು ಅಲ್ಲಿಂದ ಅಲ್ಲಿಗೆ ಒಂದು 5 ಅಡಿ 6 ಅಡಿ ಏನೋ ಜಾಗ ಇದೆ ಕೊಲಾಸ್ಬಲ್ ಗೇಟಿಂದ. ಒಳಗಿಂದ ಎದ್ದು ಬಂದ, ಅವನಿದ್ದಾನು 6 ಅಡಿ ಮೇಲಿದ್ದಾನು. ಹಿಂಗೆ ಬೊಕ್ಕೊಂಬಂದ. ಯಾರಪ್ಪ ನೀನು ಅಂತಂದೆ. ಯಾರಪ್ಪ ನೀನು ಅಂದರೆ, ನೀವ್ಯಾರು ಅಂತಂದ. ಈ ಮನೆ ಓನರಪ್ಪ, ನಾವು ಮನೆಗೆ ಬರ್ತಾಯಿದ್ದೀವಿ ಈಗ, ನೀನ್ಯಾರು ಬಂದು ಮಲಗಿರೋನು, ನಾವು ಈ ಮನೆ ತಗೊಂಡಿರೋರು ಅಂತಂದ. ಏನಾಗಬೇಕು ನಮ್ಗೆ, ಹೆಂಗಾಗಬೇಕು, ಈ ಮನೆ ನಂದು, ಹೋಗ್ತಾಯಿರೋ. ಒಳಗಡೆ ಹೋದೆ. ಯಾಕ್ರಿ ಒಳಗಡೆ ಹೋಗ್ತೀರಾ ಅಂತಂದ. ನೋಡಿದ್ರೆ 2 ಚೇರು, ಕಬ್ಬಿಣದ ಚೇರು, ಫೋಲ್ಡಿಂಗ್ ಚೇರ್ ಇತ್ತಲ್ಲ, ಅದು ಆವಾಗಿದ್ದಿದ್ದು. ಅದು ತಗೊಂಬಂದು ಇಟ್ಕೊಂಬಿಟ್ಟಿದ್ದಾನೆ. ಒಂದು ಹಾಸಿಗೆ ತಗೊಂಬಂದು ಬೆಡ್ ರೋಲು ಇಟ್ಕೊಂಬಿಟ್ಟಿದ್ದಾನೆ ಹಾಸ್ಕೊಂಡು. ತೆಗೆದು ಚೇರ್ ನಾವು ಹೊರಗಡೆ ಎಸ್ತೆ. ಯಾಕ್ರಿ ಎಸಿತೀರಾ, ನಮ್ಮ ಅಣ್ಣಗೆ ಕರೆಸ್ತೀನಿ ಇರ್ರಿ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿ ಕಾಯಿನ್ ಬೂತ್ಗೆ ಹೋಗ್ಬಿಟ್ಟು ಫೋನ್ ಮಾಡಿ ಅವ್ರ ಅಣ್ಣಂಗೆ ಕರೆಸ್ದ. ಅವರು ಮೈಸೂರು ಬ್ಯಾಂಕ್ ಕಾಲೋನಿಯಲ್ಲಿ ಫೈನಾನ್ಸು, ಶಿವ ಫೈನಾನ್ಸ್ ಅಂತ. ಅವ್ರು ಬಂದು, ಏನು ಕೃಷ್ಣ ಅವರು ಇಲ್ಲಿ ಅಂತಂದರು. ನೋಡಿ ಸರ್, ಇನ್ನು ಯಾರೋ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಸರ್, ನಂದು ಮನೆ ಇದು, ನಾನು ಹೋಗ್ಬೇಕು, ಶೂಟಿಂಗ್ ಹೋಗ್ಬೇಕು, ಕಾರ್ ಬಂದು ನಿಂತಿದ್ದೆ ನೋಡಿ. ನೀವೇನೋ ಗಲಾಟೆ ಮಾಡ್ತಾ ಇರೋದು? ಅಯ್ಯೋ ಕೃಷ್ಣ ಅವರೇ ನೋಡಿ, ಇಲ್ಲಿ ಈ ಮನೆ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತಾನೆ ಪತ್ರನ. ಏನು ಮಾಡ್ತೀರಿ, ಏನಾಗ್ಬೇಕು ಸರ್? ಅಲ್ಲ ಸರ್, ಇದು ನಾನು ಈ ಮನೆ ಓನರ್. ಯಾರು ಮಾರಿದ್ದು ನಿಮಗೆ? ನಿಮ್ಮ ತಂದೆಯವರು ಅಂತಂದು. ಅವ್ರ ಹತ್ರ ಕೇಳ್ಕೊಳ್ಳಿ ಹೋಗಿ, ನೀವು ಇದು ನಂದು, ಹೋಗಿ ಅವ್ರ ಮನೆಗೆ ಹೋಗಿ ಅಂತಂದೆ. ಇಲ್ಲ ಅದೇನು ನಮ್ಗೆ ಗೊತ್ತಿಲ್ಲ ಕೃಷ್ಣ ಅವರೇ, ನೋಡಿ ನೀವು ಯಾಕೆ ಗಲಾಟೆ ಮಾಡ್ತಾಯಿದ್ದೀರಾ? ಅಲ್ಲ ಸ್ವಾಮಿ, ನೀವು ಕೊಡಲಿಲ್ಲ ಅಂದ್ರೆ ಮನೆ ನಾನು ಇಲ್ಲೇ ಸತ್ತೋಗ್ತೀನಿ ಅಂತ ನಮ್ಮ ಮಿಸ್ಸಸ್ ಒಳಗೋಗಿ ಡೋರ್ ಹಾಕೊಂಬಿಟ್ರು, ನೇಣು ಹಾಕೊಂಬಿಡ್ತೀನಿ ಅಂತ. ಆವಾಗ ಅಯ್ಯೋ ಬೇಡಮ್ಮ ಕೃಷ್ಣ ಅವರೇ, ಯಾವ ಕೊಡ್ತೀರಾ? ದಿಢೀರಂತ ಕೇಳಿದ್ರೆ ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ, ಅಷ್ಟೊಂದು ಲಕ್ಷ ಎಲ್ಲಿಂದ ತಂದ್ಕೊಡ್ಲಿ, ನನಗೆ ಸಮಯ ಬೇಕು, ಒಂದು 3 ತಿಂಗಳು ಅಂತಂದೆ. ಆಯಿತು ಕೃಷ್ಣ ಅವರೇ, ಏನಪ್ಪಪ್ಪ ನೋಡಿ, ಆಮೇಲೆ ನಿಮ್ಮ ಮಿಸ್ಸಸ್ ಏನಾದ್ರು ಮಾಡ್ಕೊಂಬಿಟ್ರೆ ನನ್ನ ತಲೆಗೆ ಬಂದುಬಿಡ್ತದೆ, ಬೇಡ, ಎಲ್ಲ ಜನ ನೋಡ್ತಾ ಇದ್ದಾರೆ ಸಾಕ್ಷಿ ಹೇಳೋದಕ್ಕೆ, ಆಮೇಲೆ ಬೇಡ, ಏನಾರು ಆ ಥರ ಆಗೋದು ಬೇಡ. ಆಯಿತು, ನಾನು ಸಮಯ ಕೊಡ್ತೀನಿ 3 ತಿಂಗಳು, ನಾನು ದುಡ್ಡು ಕೊಡಿ ಅಂತಂದರು. ಆಯಿತು ಅಂತೇಳಿ ಈಗ ಎಷ್ಟಿದೆಯೋ ಆ ಕೈಯಲ್ಲಿ ಇದ್ದಿದ್ದಷ್ಟು ಕೊಟ್ಟು ನಾನು ಶೂಟಿಂಗ್ ಹೋದೆ. ಅವರು ಆಮೇಲೆ ಸಾಲ ಉಳಿಸ್ಬೇಕಲ್ಲ ಸರ್. ನನ್ನ ತಮ್ಮ ನೋಡಿದ್ರೆ ಮನೆ ಬಿಟ್ಟು ಹೊರಗೆ ಬರ್ತಾಯಿಲ್ಲ. ನಾನು ಇಲ್ಲದೆ ಇದ್ದಾಗ ಮನೆ ಕಟ್ಕೊಂಡಿರೋನು ಅವನು ನನ್ನ ಮನೆ ಮೇಲೆ. ಅದಾದರೂ ಮೇಲ್ಗಡೆ ಜಾಗ ಹಂಗೆ ಇದ್ದಿದ್ದರೆ ನಾನು ಮೇಲೆ ಕಟ್ಕೊಂಡು ಅಲ್ಲೇ ಇರ್ತಿದ್ದೆ, ಬಾಡಿಗೆ ಮನೆಗೆ ಹೋಗ್ತಿರ್ಲಿಲ್ಲ. ಅವನೊಂದು ನನಗೆ ತೊಂದರೆ ಕೊಟ್ಟನ. ಏನು ಕಟ್ಕೊಂಡಿದ್ದೀನಿ ಈಗ, ಏನು ಇವಾಗ ಅಂತ ಅಂದ್ಬಿಟ್ಟ. ಊರು ಶೂಟಿಂಗ್ ಮುಗಿಸ್ಕೊಂಬಂದಾಗ ನಾನು ನಮ್ಮ ಮಿಸ್ಸಸ್ ಬಂದ್ವಲ್ಲ ಊರಿಂದ, ಹಂಗಂದ. ಆಯಿತು ತಮ್ಮ ತಾನೆ ಅಂತ ಸುಮ್ಮನೆ ಅದೇ. ಪಕ್ಕದಲ್ಲಿ ಕಟ್ಕೊಳ್ಳೋಣ ಅಂದ್ರೆ ನಮ್ಮ ಅಣ್ಣ ಬಂದು ಗಲಾಟೆ ಮಾಡ್ದ. ನಮ್ಮಪ್ಪ ಪರ್ಮಿಷನ್ ಕೊಟ್ಟಿದ್ದರು. ನಂಗೆ ಚಿಕ್ಕದಾಗತ್ತಪ್ಪ, ಆ ಮನೆಗೆ ಎಂಥಂಥ ನಟರುಗಳು ಬಂದಿದ್ದಾರೆ. ಜಯಂತಿ ಅಕ್ಕವ್ರು ಬಂದಿದ್ದಾರೆ, ಪ್ರಮೀಳ ಜೋಶಿ, ಸುಂದರರಾಜ್ ಬಂದಿದ್ದಾರೆ, ತಾರಾ, ಅಭಿನಯ, ಸುದೀಪ್ ಅವ್ರು ಬಂದಿದ್ದಾರೆ, ರಮೇಶ್ ಅರವಿಂದ್ ಬಂದಿದ್ದಾರೆ, ಜಗ್ಗೇಶು, ಯೋಗೇಶ್ವರು, ಎಂತೆಂಥ ನಟರುಗಳು. ಅಲ್ಲಿ ಒಳಗಡೆ ಅವ್ರು ಬಂದುಬಿಟ್ರೆ 4 ಚೇರ್ ಹಾಕೋಕ್ಕೆ 4 ಚೇರ್ ಹಾಕ್ಬೋದು ಅಷ್ಟೇ.
ಅವ್ರ ಜೊತೆಲಿ ಅವರು ಇವರು ಬರೆದ್ಬಿಡ್ತಾರೆ. ಪ್ರೊಡ್ಯೂಸರ್ಗಳು ಬಂದರೆ ಅವ್ರ ಜೊತೆಲೂ ಬರ್ತಾರೆ. ಒಂದು ದೊಡ್ಡ ಸೋಫಾ ಹಾಕೋಕ್ಕೆ ಜಾಗ ಇಲ್ಲ, ಪಕ್ಕದಲ್ಲಿ ಕಟ್ಕೊಳ್ಳೋಣ ಅಂದರೆ ನಮ್ಮ ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ನನ್ನ ಮನೆ ಬಿಟ್ಟೆ ಹೋಗಂಗೆ ಮಾಡಿಬಿಟ್ರು. ಚಿಕ್ಕದಾಯಿತು, ನಾನು ಯಾಕಿರಲಿ. ಹಾಗಾಗಿ ಮತ್ತೆ ಬಾಡಿಗೆ ಕೊಟ್ಟು ಹೋಗಿದ್ದು ನಾನು. ಇವತ್ತಿನವರೆಗೂ ಬಾಡಿಗೆ ಆ ಸ್ವಂತ ಮನೆ ಅಡ್ವಾನ್ಸ್ ಆಗಿದೆ. ಈಗ ಅಗ್ರಿಮೆಂಟ್ ಆಗಬೇಕು. ನನ್ನ ತಮ್ಮನ ಕೇಳಿದ್ರೆ ಅದೇನು ಸಾಲ ನಮ್ಗೆ ಗೊತ್ತಿಲ್ಲಪ್ಪ, ಅಪ್ಪ ಸಾಲ ಮಾಡಿದಾರಂತಪ್ಪ, ಕೊಡಬೇಕು, ಮನೆ ಮಾರ್ಕೊಂಬಿಟ್ಟಿದ್ದಾರೆ, ಕೊಡ್ರಿ ಅಂತಂದರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಅಣ್ಣಂಗೆ ಕೇಳಿದ್ರೆ ನಮ್ಮ ಅಣ್ಣನ ಬಾವಂದರು ಅವರೆಲ್ಲ ಅದೇನು ನಮಗೇನು ಬೇಡಪ್ಪ, ನೀವೇ ಕಟ್ಕೊಳ್ಳಿ, ಅದೇನೋ ತೀರ್ಸ್ಕೊಳ್ರಿ ನೀವೇ, ನಾ ಇಲ್ಲಿ ಸ್ವಂತ ಮನೆ ಮಾಡಿಕೊಟ್ಟಿದ್ದೀವಲ್ಲ. ಆದರೂ ಮನೆ ಸ್ವಂತ ಇದ್ದರೂ ಬಾಡಿಗೆಗೂ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಅಪ್ಪಂದ್ರಲ್ಲಿ ಬೇಕು ಭಾಗ ಅಂತೇಳಿ ಬಂದಿದ್ದಾರೆ. ಈಗ ಜೀವನ ಚೈತ್ರ ಒಂದು ಆಹ್ವಾನ ಬಂದಾಗ ಇದೊಂದು ಪಾತ್ರ ಮಾಡಬೇಕು ಅಂತ ನಿಮ್ಗೇನು ಅನ್ನಿಸ್ತು ಸರ್? ನಂಬಲೇ ಇಲ್ಲ. ಆಮೇಲೆ ಅಣ್ಣವ್ರು ಬೇರೆ ಸಿನಿಮಾ ಮಾಡೋದು ನಿಲ್ಲಿಸಿದ್ರು. ಅದನ್ನ ನಂತರ ಶುರು ಮಾಡಿದ್ದು. ಅದೇ ಸಿನಿಮಾನೇ ಶುರು ಆಗಿದ್ದು. ಆಮೇಲೆ ನಿಜ ಹೇಳ್ತಾ ಇದ್ದೀನಿ ಕಣ್ರಿ, ಹೋಗ್ಬೇಕಂತ ಆಫೀಸ್ಗೆ ಹೋಗ್ಬೇಕಂತ ನೋಡ್ರಿ ಅಂತಂದರು. ಆಫೀಸಿಗೆ ಫೋನ್ ಮಾಡಿ ಅಕ್ಕ ಬರ್ತಾಯಿದ್ದೀನಿ ಅಂಥೇಳಿ ಹೋದೆ. ಮಾರನೇ ದಿನ ಶೂಟಿಂಗ್ ಏನು ಇರಲಿಲ್ಲ, ಔಟ್ಡೋರ್ಗೆ ಹೋಗಿದ್ದೆ ನಾನು. ನೆಕ್ಸ್ಟ್ ಡೇ ಹೋದೆ, ಅಡ್ವಾನ್ಸ್ ಕೊಟ್ಟರು. ಮಾತಾಡಿಕೊಂಡು ಬಂದಾಗ ನನ್ನ ಸ್ನೇಹಿತರಿಗೆ ಹೇಳಿದ್ರು. ನಮ್ಮ ಸ್ನೇಹಿತರು ನಮ್ಮ ಮನೆಯವರು ಎಷ್ಟು ಆನಂದ ಪಟ್ಟರು ಅಂದರೆ, ನನಗಿಂತ ಹೆಚ್ಚಿಗೆ ಆನಂದ ಪಟ್ಟವ್ರು ನನ್ನ ಸ್ನೇಹಿತರು, ನಮ್ಮ ಮನೆಯವರು. ಅಣ್ಣವ್ರ ಜೊತೆಯಲ್ಲಿ ಅಂತ ಹರಿದ್ವಾರದಲ್ಲಿ ಎಲ್ರಿಗೂ ಭಾಗ್ಯ ಸಿಕ್ಕಿದೆ. ಭಾಳಷ್ಟು ಜನಕ್ಕೆ, ಸಾವಿರಾರು ಜನಕ್ಕೆ ಸಿಕ್ಕಿದೆ ಅಣ್ಣವ್ರ ಜೊತೆ ಅವಕಾಶಗಳು. ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಾರೆ ಎಲ್ಲ ಕಲಾವಿದರು. ಆದರೆ ನನಗೆ ಸ್ಪೆಷಲ್ ಭಾಗ್ಯ ಹೆಂಗೆ ಅಂದರೆ, ಅಂಥ ಪುಣ್ಯಸ್ಥಳದಲ್ಲಿ ಹರಿದ್ವಾರ, ಋಷಿಕೇಶ್, ಕೇದಾರ್ನಾಥ್ ಅಂಥ ಪುಣ್ಯಸ್ಥಳದಲ್ಲಿ ಅಣ್ಣ ಅವ್ರ ಜೊತೆಲಿ ನಾನು ಒಬ್ಬನೇ ಕಲಾವಿದ. ಅವರು ಅಕ್ಕವ್ರ ಜೊತೆ ಮಾತಾಡಬೇಕು, ಇಲ್ಲ ನನ್ನ ಜೊತೆ ಮಾತಾಡಬೇಕು ಶೂಟಿಂಗ್ ಜಾಗದಲ್ಲಿ ಅಲ್ವಾ. ಅಕ್ಕವ್ರು ಸ್ವಲ್ಪ ನಿಧಾನಕ್ಕೆ ಬರೋರು, ಜೊತೆಯಲ್ಲೇ ಕೂತ್ಕೊಂಡು ಅವರ ಒಂದು ಹಿಂದಿಂದೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಹೋಗೋರು. ಎಷ್ಟು ಚೆನ್ನಾಗಿರೋದು. ಈಗ ಯಾವ ಹೀರೋಗಳು ಸಿಗಲ್ವೇ ಮಾತಾಡೋದಕ್ಕೆ? ಹುಟ್ಟಿದ ಹಬ್ಬಕ್ಕೂ ಕರೆಯಲ್ಲ, ಬರ್ತ್ಡೇಗಳಿಗೂ ಕರೆಯಲ್ಲ ಯಾರನ್ನೂ. ಅದು ಒಳ್ಳೆ ಇದು ಕೊಡ್ತಾ ಅವಕಾಶ. ಒಳ್ಳೆ ಜೀವನ ಚೈತ್ರ ಆದಮೇಲೆ ನೆಕ್ಸ್ಟ್ ಬಂದಿದ್ದೆ ನನಗೆ ವಿಷ್ಣು ಸರ್ ಜೊತೆಲಿ. ಓಕೆ. ವಿಷ್ಣು ಸರ್ ಜೊತೆಯಲ್ಲಿ ನಾನು ದೂರ ಏದೋ ಎಸ್ ಉಮೇಶ್ ಅವ್ರ ಸಿನಿಮಾ ಬಂತು ಫಸ್ಟು. ನಮ್ಮ ಪ್ರಭಾಕರ್ ಅವರು ತೀರೋದ್ರು ಪಾಪ. ಉಮೇಶ್ ಅವರು ತೀರ್ಕೊಂಡಿದ್ದಾರೆ, ಇಬ್ಬರೂ ಇಲ್ಲ. ಅಲ್ಲಿ ಬಾಲಬುರಿ ಗೆಸ್ಟ್ ಹೌಸಲ್ಲಿ ಶೂಟಿಂಗು. ವಿಷ್ಣು ಸರ್ ಕೂತಿದ್ರಲ್ಲಿ. ನಾನು ನನ್ನ ಪಾಡಿಗೆ ನಾನು ನಮಸ್ಕಾರ ಹೇಳಿ ಹೋದೆ, ಮೇಕಪ್ ಮಾಡಿಕೊಂಡೆ. ಆ ಕಡೆ ಓಡಾಡ್ತಾಯಿದ್ದೀನಿ. ಹತ್ರ ದೊಡ್ಡ ಹೀರೋ ಇದ್ದಾರೆ, ಅವರು ದೊಡ್ಡ ನಾಯಕ ನಟರೇ. ಆ ಕಡೆ ಓಡಾಡ್ತಾಯಿದ್ದೀನಿ. ಅವ್ರ ಪಿ ಎನ ಕಳಿಸಿ ಟೆನ್ನಿಸ್ ಅವ್ರನ್ನ ಕರೆಸಿ ಪಕ್ಕದಲ್ಲಿ ಚೇರ್ ಹಾಕಿ ಕೂರಿಸಿ ಮಾತಾಡ್ಸಿದ್ರು ಸರ್. ಆವತ್ತಿಂದ ಎಷ್ಟು ಆತ್ಮೀಯತೆಯಿಂದ ಅವ್ರು ನನ್ನ ಪ್ರೀತಿಯಿಂದ ಜೊತೆಲೇ ಕೂರಿಸ್ಕೊಂಡು ಜೊತೆಯಲ್ಲೇ ಊಟ ಮಾಡಿಸಿ, ಆಮೇಲೆ ನಂದೊಂದು BDS ಸೈಟ್ ಇದೆ. BDS ಸೈಟು ಅದು ಎಲ್ಲಿದೆ ಅಂತ ಹುಡುಕಿ ನಾನೇ ಕೊಡಿಸ್ಬಿಡ್ತೀನಿ ಅಂದರು ವಿಷ್ಣು ಸರ್. ಭಾಳ ಇಮೋಷನಲ್ ನೋವಾಗ್ತದೆ ಅಲ್ವಾ? ಹೌದು, ಖಂಡಿತ ಹೋಗ್ಬಾರ್ದಿತ್ತು ಅಂಥವ್ರೆಲ್ಲ. ಅಣ್ಣವರಾಗಲಿ ವಿಷ್ಣು ಸರ್ ಆಗಲಿ ಕಲಾವಿದರ ಮುಖ ನೋಡಿದ್ರೆ ಸಾಕು, ಏನೋ ತೊಂದರೆ ಇದೆ ಅವರಿಗೆ. ಸರಿಯಾದ ಸಮಯಕ್ಕೆ ಪೇಮೆಂಟ್ಗಳು ಕೊಡಿಸೋರು. ಈಗ ಅವ್ರವ್ರು ತಗೊಂಡು ಅವರವರೇ ನಮ್ದು ಯಾರೂ ಕೇಳಲ್ಲ. ಅಂದರೆ ಒಳ್ಳೆ ನಿರ್ಮಾಪಕರು ಇವಾಗ ಬಂದಿದ್ದಾರೆ, ಇಲ್ಲ ಅಂತಲ್ಲ, ಕೊಡ್ತಾರೆ. ಆವಾಗಿನವರು ಭಾಳ ಜನ ಕೊಡ್ತಾ ಇರಲಿಲ್ಲ, ಇನ್ಯಾವ ಹೀರೋನು ಕೇಳ್ತಾ ಇರಲಿಲ್ಲ. ಯಾಕೆ ಇಮೋಷನಲ್ ಆಗಿದ್ದೀರಿ ಈ ವಿಷ್ಣು ಬಗ್ಗೆ ಮಾತಾಡುವಾಗ? ಆಗಲ್ಲ ಸರ್. ನೋಡಿ, ನನ್ನ ಮಗಳ ಮದುವೆಗೆ ಭಾರತಿ ಅಕ್ಕ ಅವ್ರು ಬಂದಿದ್ದರು. ನಾನು ಅವರು ದೊಡ್ಡ ಅಭಿಮಾನಿ.
ಅಣ್ಣವ್ರ ಸಿನಿಮಾ ಒಟ್ಟಿಗೆ ಅವ್ರ ಕಾಂಬಿನೇಷನ್ ನೋಡಿದ್ದೀನಿ, ವಿಷ್ಣು ಸರ್ ಜೊತೆಲಿ ಕಾಂಬಿನೇಷನ್ ನೋಡಿದ್ದೀನಿ, ಅವರ ದೊಡ್ಡ ಅಭಿಮಾನಿ. ಬಟ್ ಅನಿರುದ್ಧ್ ಒಂದು ಸರಿ ಸಿಕ್ಕಿದಾಗ ಕೇಳಿಬಿಟ್ಟೆ ನಾನು, ಟೆಲಿವಿಷನ್ ಕ್ಲಬ್ ಎಲೆಕ್ಷನ್ನು ಚುನಾವಣೆ ವೋಟಿಂಗ್ ಮಾಡೋಕ್ಕೆ ಹೋದಾಗ ಎದುರಿಗೆ ಸಿಕ್ಕಾಗ ಕೇಳಿಬಿಟ್ಟೆ. ವಿಷ್ಣು ಸರ್ ಜೊತೆಲಿ ರಮೇಶ್ ಭಟ್ ಅವರು, ನಾನು, ಆಮೇಲೆ ನಮ್ಮ ಶೋಭರಾಜು ಎಲ್ಲ ಇರ್ತಿದ್ರು. ನಾವೇ ಮೊದಲು, ಬಟ್ ಲಾಸ್ಟ್ವರೆಗೂ ನಾನು ಕೂಡ ಇದ್ದೆ. ನೀವು ಮನೆ ಓಪನಿಂಗಿಗೆ ಕರೆದಿಲ್ಲ, ಆಮೇಲೆ ನೀವು ಮೈಸೂರಲ್ಲಿ ಕಲಾವಿದರ ಸಂಘ ಅಲ್ಲ ವಿಷ್ಣು ಸರ್ದು ಪ್ರತಿಮೆ ಮಾಡಿಸಿದ್ರಿ, ಅದಕ್ಕೂ ಕರೆದಿಲ್ಲ ನನ್ನನ್ನು, ಯಾಕೆ ಅಂತಂದಾಗ ಸರ್ ಅದು ಇದು ಅಂತ ಹೇಳ್ಬಿಟ್ಟು ನಾವು ಹೋಗ್ಬಿಟ್ರು. ಅವ್ರು ತಾನೇ ಹೇಳಬೇಕು. ಹೌದು. ಅದಕ್ಕೆ ವಿಷ್ಣು ಸರ್ ನೆನೆಸ್ಕೊಂಡ್ರೆ, ರಾಜಣ್ಣ ಅವ್ರು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ನನಗೆ. ವಿಷ್ಣು ಅವರ ಬಗ್ಗೆ ಮಾತಾಡ್ತಾರೆ. ಸಿ.ಕೆ. ಚಂದ್ರು ಕೂಡ ಒಂದು ಇನ್ಸಿಡೆಂಟ್ ಹೇಳಿದ ಅಲ್ಲ, ನನಗೆ ಬದುಕಿದ್ರೆ ಅದು ವಿಷ್ಣು ಕಾರಣಕ್ಕಾಗಿ ಅಂತೇಳಿ, ವಿಷ್ಣುವರ್ಧನ್. ಹೌದು ನೋಡಿ, ಅವರು ಅಣ್ಣವರಾಗಲಿ, ವಿಷ್ಣು ಸರ್ ಆಗಲಿ, ಶಂಕರ್ನಾಗ್ ಸರ್ ಆಗಲಿ, ಅನಂತ್ನಾಗ್ ಅವರಾಗಲಿ, ಅನಂತ್ನಾಗ್ ಸರ್ ಜೊತೆ ನಾನು ಒಂದೇ ಮಾಡೋಕ್ಕಾಗಿದ್ದು. ಆಮೇಲೆ ಯಾರೂ ಕರೆದಿಲ್ಲ ನನ್ನ, ಕೊಂಡು ಹೋದ ಆದಮೇಲೆ ಅವರ ನನ್ನ ಪಾತ್ರ ಇಷ್ಟ ಆಗಿತ್ತು, ಆ ವಾಯ್ಸು ಅವ್ರಿಗೆ ಇಷ್ಟ ಆಗಿತ್ತು. ನೆಕ್ಸ್ಟ್ ಯಾವ ಸಿನಿಮಾದಲ್ಲೂ ಅವಕಾಶ ಬರಲೇ ಇಲ್ಲ ನನಗೆ. ಶಂಕರ್ನಾಗ್ ಸರ್ ಜೊತೆಲಿ ಆಟ ಬೊಂಬಾಟ ನಾಗಿಣಿ ಮಾಡಿದೆ. ನಾಗಿಣಿಯಲ್ಲಿ ಉಮೇಶ್ ಅಣ್ಣಂದು ನಂದು ಸಪ್ರೇಟ್ ಟ್ರ್ಯಾಕ್ ಇದೆ. ಶಂಕರ್ನಾಗ್ ಸರ್ ಜೊತೆಲಿ ಇತ್ತೋ ಏನೋ ಮುಂದೆ ಗೊತ್ತಿಲ್ಲ ನನಗೆ. ಫುಲ್ ಆಕ್ಸಿಡೆಂಟಾಗಿ ಆ ಸಿನಿಮಾ ಬ್ರೇಕ್ ಟೈಮಲ್ಲೇ ಆಕ್ಸಿಡೆಂಟಾಗಿ ತೀರ್ಕೊಂಬಿಟ್ರು. ಶಂಕರ್ನಾಗ್ ಸರ್ ತೀರ್ಕೊಂಡು ಎಷ್ಟೋ ದಿನ ಆಗಿದೆ, ಮಧ್ಯರಾತ್ರಿ ಕಿರ್ಚ್ಕೊಂಡು ಎದ್ಬಿಟ್ಟಿದ್ದೀನಿ. ನಾಗ್ ಸರ್ನ ನೆನೆಸ್ಕೊಂಡು ಕಿರ್ಚ್ಕೊಂಡು ಎದ್ಬಿಟ್ಟೆ, ಹೊಳ್ತಾ ಇದ್ದೀನಿ. ನಮ್ಮ ಮಿಸ್ಸಸ್ ಸಮಾಧಾನ ಮಾಡಿ ಮಲ್ಕೊಳ್ರಿ ಅಂತ. ನಿದ್ದೆನೇ ಬರಲಿಲ್ಲ ಅವತ್ತು. ಅಂತ ಎಂತೆಂಥ ನಟರುಗಳು ಈಗ. ಆಮೇಲೆ ತೆಲುಗು ತಮಿಳಿನಲ್ಲಿ ಯಾವ್ಯಾವ ನಟರುಗಳು ಬದುಕಿರೋವ್ರಿಗೆ, ಎಲ್ಲ ನಟರು ಎಲ್ಲ ಸಿನಿಮಾದಲ್ಲಿ ಒಂದಲ್ಲ ಒಂದು ಪಾತ್ರಗಳು ಇದ್ದೇ ಇರುತ್ತೆ. ಈಗಲೂ ತೆಲುಗು ಸಿನಿಮಾಗಳು ನೋಡಿ ಸೀನಿಯರ್ ಆರ್ಟಿಸ್ಟ್ಗಳು ಇದ್ದೇ ಇರ್ತಾರೆ. ಬ್ರಹ್ಮಾನಂದಮ್ ಅವ್ರಿಗೇನೋ ಆರ್ಟ್ ಆಪ್ರೇಷನ್ ಆಯ್ತಂತೆ, ಈಗ ಅವರು ರಿಟೈರ್ಡ್ ತಗೊಂಡಿದ್ದಾರೆ. ಎಲ್ಲ ಸಿನಿಮಾದಲ್ಲೂ ಗಿನ್ನಿಸ್ ರೆಕಾರ್ಡ್ ಆಗಿದೆ. ಬ್ರಹ್ಮಾನಂದಮ್ ಅವ್ರದ್ದು, ಮನೋರಮ ಅವ್ರದ್ದಾಗಿದೆ. ಇಲ್ಲಿ ಯಾಕೆ ಈ ಥರ? ಹಂಗೆ ನೋಡೋಕೆ ಹೋದರೆ ದೊಡ್ಡಣ್ಣ ಅವ್ರದ್ದು ಆಗಬೇಕಾಗಿತ್ತು ಗಿನ್ನಿಸ್ ರೆಕಾರ್ಡು, ನಂದು ಆಗಬೇಕಾಗಿತ್ತು, ಉಮೇಶ್ ಅಣ್ಣ ಅವ್ರದ್ದು ಆಗಬೇಕಾಗಿತ್ತು ಅಲ್ವಾ? ಹೌದು, ಆಗಿಲ್ಲ. ಇಲ್ಲಿ ಹಿರಿಯ ಕಲಾವಿದರನ್ನ ಮೂಲೆ ಗುಂಪು ಮಾಡೋದು, ಹೊಸಬ್ರನ್ನ ತಗೊಂಬರೋದು, ಇದು ನಡೀತಾ ಇರೋದು ಇವತ್ತಿನವರೆಗೂ. ಹೊಸ ಹೀರೋಗಳದ್ದು ಇದೆ, ಇಲ್ಲ ಅಂತಲ್ಲ. ದೊಡ್ಡ ಹೀರೋಗಳು ಯಾಕೆ ನೆನೆಸ್ಕೊಳ್ಳಲ್ಲ, ಯಾಕೆ ಕರೆಯಲ್ಲ? ಅದೊಂದೇ ನಮಗೆ ನೋವಾಗಿರೋದು. ಈಗ ಕಾರವನ್ನ ಸಂಸ್ಕೃತಿ ಬಂತಲ್ಲ ಸರ್, ಶೂಟಿಂಗ್ ಮುಗ್ದ ಕೂಡ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ರೂಮಲ್ಲಿ, ಕೂರ್ತಾರೆ. ಹೌದು, ಸಂಬಂಧವೇ ಇರಲ್ಲ. ನಾವು ರಾಜ್ಕುಮಾರ್ ಅವ್ರ ಹತ್ರ, ವಿಷ್ಣುವರ್ಧನ್ ಹತ್ರ ಇಲ್ಲಿ ಮಾತಾಡ್ತಾ ಕೂತ್ಕೊಳ್ತಾ ಇದ್ವಿ. ಹಂಗೆ ಜೊತೆಲೇ ಕೂತ್ಕೋತಾ ಇದ್ವಿ. ಹೌದು, ಜೊತೆಲಿ ಕೂತ್ಕೊಳ್ತಾರೆ. ಕೂತ್ಕೊಳ್ಳೋಕ್ಕೂ ನಮಗೆ ಭಯ. ಹೌದು, ಏನಾದರೂ ಮಾತಾಡ್ತಾರೆ, ನಾವು ಏನು ಮಾತಾಡ್ಬೇಕು ಅಂತ ಗೊತ್ತಿರಲ್ಲ. ಹೌದು, ಏನು ಕೇಳಬೇಕು ಅಂತ. ಹೌದು, ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಹೋಗೋದು. ಇವಾಗೆಲ್ಲ ಸ್ಟೇಜ್ ಮೇಲೆ ಕಾರ್ಯಕ್ರಮ ಆಯಿತು, ಹೊರಟ. ಹೌದು, ಸಿಗೋದೇ ಇಲ್ಲ. ಸಿಗೋದಿಲ್ಲ. ಬದಲಾದ ಕಲಾವಿದರ ಸಂಘದಲ್ಲೂ ಎಲ್ಲ ದೊಡ್ಡ ಹೀರೋಗಳು ಬರ್ತಾ ಇದ್ರಲ್ಲ, ಈಗ ಅಪರೂಪ ಆಗಿದೆ, ಕಾಣಿಸ್ತಾ ಇಲ್ಲ. ಕಲಾವಿದರ ಸಂಘದಲ್ಲೂ ಕೂಡ, ಕಲಾವಿದರ ಸಂಘದಲ್ಲೂ ಕಾಣಿಸ್ತಾ ಇಲ್ಲ. ಅಂಬರೀಷ್ ಸರ್ ಇದ್ದಾಗ ಬರ್ತಿದ್ರು ಎಲ್ಲರೂ, ಈಗಂತೂ ಯಾವ ದೊಡ್ಡ ಹೀರೋಗಳು ಕಾಣಿಸ್ತಾ ಇಲ್ಲ. ಈಗ ಅನಂತ್ನಾಗ್ ಸರ್ ಜೊತೆಲಿ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಥಿಯೇಟ್ರ್ ತುಂಬೋಗಿತ್ತು. ದೊಡ್ಡ ಹೀರೋಗಳು ನಾನೇ ನೋಡಲಿಲ್ಲಪ್ಪ ಅಲ್ಲಿ. ಓಕೆ. ಅಥವಾ ಅಲ್ಲೆಲ್ಲರೂ ಕೆಳಗೆ ಕೂತಿದ್ರೇನೋ ಗೊತ್ತಿಲ್ಲ. ಇದ್ದರೆ ಯೂಟ್ಯೂಬಲ್ಲಿ ಬರ್ತದಲ್ಲ, ಯಾರು ಬಂದಿದ್ದಾರೆ ಗೊತ್ತಾಗ್ಬಿಡುತ್ತೆ. ಈಗ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಯಾಮ್ರಾ ಕಣ್ಣನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ತುಂಬ ನಕ್ಕಿದ್ದು ಯಾವಾಗ ಸರ್? ಅಲ್ಲ, ನಾನು ನೀವು ನಗಿಸೋರು ನಾನು ನಗ್ತಾನೆ ಇರ್ತೀನಿ.
ಆ ವಿಷ್ಣು ಸರು ರಾಜಣ್ಣ ಅವ್ರು ನೆನ್ಸ್ಕೊಂಡಾಗ ಅಷ್ಟೇ ಕಣ್ಣಲ್ಲಿ ನೀರು ಬರೋದು. ಈಗ ನನಗೆ ದರ್ಶನ್ ಅವರು ನೆನ್ಸ್ಕೊಂಡು ದುಃಖ ಆಗ್ತಾ ಇದೆ ನನಗೆ. ಯಾಕೆಂದರೆ ಯಾರು ತಪ್ಪು ಮಾಡಿಲ್ಲ ಸರ್. ಈ ಜಗ್ಗೇಶ್ ಮಠ ಪಿಕ್ಚರಲ್ಲಿ ಇಲ್ವೇ ತಪ್ಪು ಮಾಡೋದವರು ಯಾರವ್ರೆ ಅಂತ. ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡೇ ಮಾಡ್ತಾರೆ. ಹಣೆ ಬರಹ ಅದು. ಏನಾಗುತ್ತೆ ಅಂತ ಗೊತ್ತಿರಲ್ಲ, ಯಾಕಾಯಿತು ಅಂತ ಗೊತ್ತಿಲ್ಲ. ಆಗುತ್ತೆ, ಒಬ್ಬೊಬ್ರಿಗೆ ಒಂದೊಂಥರ ಆಗಿದೆ. ಈಗ ಅಂಥ ದೊಡ್ಡ ದೊಡ್ಡ ಅಪರಾಧಿಗಳು, ಇಂಟರ್ನ್ಯಾಷನಲ್ ಅಪರಾಧಿಗಳೆಲ್ಲ ಹೊರಗೆ ಬಂದಿಲ್ವ ಈಗ? ಏನು ಸರ್, ಹೊರಗೆ ಬಂದಿಲ್ವಾ? ದಯಮಾಡಿ ಅವ್ರನ್ನ ಶಿಕ್ಷೆ ಆಗಿದೆ ಪಾಪ, ಅವ್ರಿಗೆ ಆಗಿದೆ, ಸಾಕು ಅವ್ರಿಗೆ ಪಾಪ. ಮಾನಸಿಕವಾಗಿ ಶಿಕ್ಷೆ ಆಗ್ಬಿಟ್ಟಿದೆ ಪಾಪ. ಒಂದು ಬದುಕೋದಕ್ಕೊಂದು ಅವಕಾಶ ಪಾಪ. ಹೆಣ್ಣು ಹೆಂಡತಿಯವರು ಮತ್ತು ಪತ್ನಿ, ಅವ್ರ ಮಗ ಹೌದು ಹೇಗಿರ್ಬೇಕು ಸರ್? ಅವ್ರಿಗೆ ಹೆಂಗಾಗಿರ್ಬೇಕು? ಸ್ಕೂಲಿಗೆ ಹೋಗೋ ಮಗ ಅಲ್ವಾ? ಆವಾಗ ಆದರೆ ದರ್ಶನ್ ಅವರ ಮಗ ಅಂತೇಳಿ, ಹೌದು, ಈಗ ದರ್ಶನ್ ಅವರ ಮಗ ಅಂತ ವ್ಯತ್ಯಾಸ. ಅದು ಎಷ್ಟು ಅನುಭವಿಸ್ಬೇಕು. ಅಲ್ಲ, ನಾವು ಮಾತಾಡೋದು ಇದೆ, ಅದು ಏನು ನಮ್ಮ ವೈರಿಗೂ ಕೂಡ ಇಂಥ ಕಷ್ಟ ಬರಬಾರ್ದಪ್ಪ ಅಂತ ಮಾತಾಡ್ತಾರ ಇಲ್ಲ? ಹೌದು, ಅದೇ ಥರ ಆಗಿದೆ, ಶಿಕ್ಷೆ ಆಗಿದೆ. ಅವ್ರು ಏನೇ ತಪ್ಪು ಮಾಡಿದ್ರು ಕ್ಷಮೆ ಇರಲಿ. ಅವ್ರ ಹಣೆ ಬರ ಸಾಯ್ಬೇಕು ಅಂತಿತ್ತು ಆ ಹುಡುಗಂದು. ಅವನು ತಪ್ಪು ಮಾಡಿರೋದಾನೆ, ಬಟ್ ಅದು ಆಗಬಾರ್ದಾಗಿತ್ತು, ಆಗೋಗಿದೆ ಅಲ್ವಾ? ಅಷ್ಟೊಂದು ಒಡನಾಡ್ತ ಸರ್ ನಿಮಗೆ ದರ್ಶನ್ ಜೊತೆ? ನಮ್ಮ ಸಿನಿಮಾ ಪೊರ್ಕಿ ಸರ್, ಅವರು ಸೀನಿಯರ್ ಆರ್ಟಿಸ್ಟ್ಗಳು ಬಂದರೆ ಕೂತ್ಕೋತಾ ಇರಲಿಲ್ಲ ಸರ್. ಅದನ್ನು ನೋಡಿದ್ದೀವಿ ನಾವು. ಹೀಗೆ ಕೈ ಕೊಟ್ಕೊಂಡೇ ಇರೋರು ಹೀಗೆ. ಎಸ್, ಅಲ್ಲ, ಎಲ್ಲ ಸುಮಾರು ಜನ ಪುನೀತ್ ಅವರಾಗಲಿ ಎದ್ದು ನಿಂತೆ ಮಾತಾಡಿ ನಮಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಪುನೀತ್. ಎಲ್ಲೂ ಕಾಲ ಮೇಲೆ ಕಾಲೇ ಕೂತ್ಕೊಂಡು ಇಲ್ಲ, ಫ್ಯಾಮಿಲಿ ಇಲ್ಲ. ಶಿವಣ್ಣ, ರಾಘಣ್ಣ, ಶಿವರಾಜ್ ಕುಮಾರ್ ಅವ್ರು ಜಾಲಿ ಮ್ಯಾನ್. ಎಲ್ಲರ ಹತ್ರ ಜಾಲಿಯಾಗಿ ತಮಾಷೆ ಮಾಡ್ಕೊಂಡು ಅವರು ನಗ್ನಗ್ತಾ ಎಲ್ಲರನ್ನೂ ನಗಿಸ್ಕೊಂಡು, ಅಣ್ಣವ್ರ ಥರನೇ ಅಣ್ಣವರು ಹಾಗೆ ನಗಿಸ್ಕೊಂಡು ಯಾರಿಗೂ ಬೋರ್ ಆಗ್ತಿರ್ಲಿಲ್ಲ. ದರ್ಶನ್ ಆಗಿ ಬೇರೆ ರೀತಿಯಲ್ಲಿ ಇಲ್ಲ, ಅವರು ಸೀನಿಯರ್ ಆರ್ಟಿಸ್ಟ್ಗೆ ರೆಸ್ಪೆಕ್ಟ್ ಕೊಡೋರು, ಕೆಲಸದಲ್ಲಿ ಅವರು ಬ್ಯುಸಿಯಾಗಿರೋರು. ಹೇಳ್ಕೊಂಡಿದ್ದು ಉಂಟು. ಇದೇ ಉಪೇಂದ್ರ ಅವ್ರ ಮನೆ ಕಾರ್ನರ್ ಬಿಲ್ಡಿಂಗ್ ಲೆಫ್ಟ್ನಲ್ಲಿ, ಅದು ರೈಮ್ಯಾಂಡ್ಸೋ ಏನೋ ಇದೆ, ಅದರ ಪಕ್ಕದಲ್ಲಿ ಇನ್ನೊಂದು ಇದೆ. ಅಲ್ಲಿ ಮೇಲ್ಗಡೆ ಹೊಸ ಬಿಲ್ಡಿಂಗ್ ರೆಡಿಯಾಗಿತ್ತು, ಇನ್ನೂ ಬಾಡಿಗೆಗೆ ಯಾರೂ ಬಂದಿರಲಿಲ್ಲ. ಆಗ ನನ್ನ ಹತ್ರ ಅವ್ರ ಕಷ್ಟನ ಅವಮಾನನ ಹೇಳ್ಕೊಂಡಿದ್ರು. ಯಾರು? ದರ್ಶನ್ ಹೇಳ್ಕೊಂಡಿದ್ರು, ನಿಂತ್ಕೊಂಡೇನೆ ಆವಾಗಲೂ. ಸರ್, ಈ ಥರ ನನಗೆ ಅವಮಾನ ಮಾಡ್ತಾರೆ ಸರ್, ಭಾಳ ನೋವಾಗ್ತಾಯಿದೆ ಸರ್. ಇಲ್ಲ, ನೀವು ಕೈ ಕಟ್ಕೊಂಡು ಆಯ್ತಣ್ಣ ಅದು ಎಲ್ರಿಗೂ ಬಂದಿದೆ. ಅಣ್ಣವ್ರಿಗೆ ಬಿಟ್ಟಿಲ್ಲ, ಅಣ್ಣವ್ರಿಗೆ ಎಷ್ಟು ಅವಮಾನ ಮಾಡಿಲ್ಲ ರಾಜಣ್ಣ ಅವ್ರಿಗೆ, ಅಲ್ವೇ? ಹಾಂ, ಎಲ್ರಿಗೂ ಆಗಿರುತ್ತದು. ಕೈ ಕಟ್ಕೊಂಡು ಆಯ್ತಣ್ಣ ಹಿಂಗೆ ಮಾತಾಡಿ. ನೀವು ಮುಂದೆ ಒಂದು ದಿವಸ ನಿಮ್ಮ ಮುಂದೆ ಸಾವಿರಾರು ಜನ ನಿಲ್ತಾರೆ ಕೈ ಕಟ್ಕೊಂಡು. ಅದು ಹೇಳಿದ್ದೆ, ಬಾಯಲ್ಲಿ ಮಚ್ಚೆ ಇದೆ, ಏನೋ ಆಗುತ್ತೆ ಅಂತಾರೆ. ಅದೇನು ನನಗೆ ಅದ್ರ ಇದೆ ಅಂತ ಹೇಳ್ತಾ ಇಲ್ಲ. ಆಗಿದೆ. ಯಾವ ಪೊಸಿಷನ್ ಸರ್ ದರ್ಶನ್ ಏರಿದೆ ಹತ್ರ. ಹೌದು. ಏನು ಯೋಚನೆ ಮಾಡ್ತಾ ಇರ್ಬೋದು ಅದು ಸೆಲ್ಲಿನೊಳಗೆ ಅಂತ. ಅಯ್ಯೋ, ಒಂದು ದಿಂಬು, ಒಂದು ಹಾಸಿಗೆ ಬೇಕು ಅಂತೇಳಿ ಕೋರ್ಟಲ್ಲಿ ತಿಂಗಳುಗಟ್ಟಲೆಯಿಂದ ಬರ್ತಾ ಇದೆ. ಹೌದು. ಅಲ್ಲ, ಕಾನೂನಾತ್ಮಕವಾಗಿ ಇಲ್ಲ. ಆದರೆ ಅವರು ಅನುಭವಿಸಿದ ಲಕ್ಸುರಿ ಲೈಫ್ ಇದೆಯಲ್ಲ, ಹೌದೌದು. ಒಂದು ಹಾಸಿಗೆ ಬೇಕಾಗಿ, ಒಂದು ದಿಂಬಿಗೆ ಬೇಕಾಗಿ, ಒಂದು ಬ್ರಷ್ಗೆ ಬೇಕಾಗಿ, ವ್ಯತ್ಯಾಸ ನೋಡಿ. ಎಲ್ಲರೂ ತಪ್ಪು ಮಾಡ್ತಾರಲ್ಲ ಸರ್. ಅದಕ್ಕೆ ಯಾರಿಗೆ ಅವಮಾನ ಆಗಿದ್ದರೂ ಕೂಡ ಅವರು ಕ್ಷಮಿಸಿದ್ರು ಅಲ್ವಾ? ಹೋಗಿ ನಿಮ್ಮ ಇದು ರಂಗಭೂಮಿ ಕಟ್ಔಟ್ ಎಲ್ಲ ಆಗ್ತಾ ಇದ್ದಾರಂತ, ಏನು ಕತೆ ನಿಮ್ಮದು? ಮೊದಲು ಬ್ಯಾನರ್ ಕಟ್ತಾ ಇದ್ರು ದೊಡ್ಡದು. ಫಸ್ಟ್ ಕಟ್ಔಟ್ ಬಂದಿದ್ದೆ ನಾನು ನಾಟಕ ಅಭಿನಯಿಸಿದ್ನಲ್ಲ, ಆ ನಾಟಕಕ್ಕೇನೆ.
ಸೂಪರ್ ಅಳಿಯ ಅಂತ. ಓಕೆ. ಅದೆಷ್ಟೋ ಅಡಿ 35 ಅಡಿ ಇರ್ಬೋದು ಅದು, ಅಷ್ಟು ದೊಡ್ಡ ಕಟೌಟ್ ಹಾಕಿ. ಅದೆಲ್ಲ ಹಾಕ್ತಾರೆ? ಅದು ಸರ್ಕಲ್ಗೂ ಹಾಕ್ತಾರೆ. ಬಾದಾಮಿ ಜಾತ್ರೆಯಲ್ಲಿ ಫಸ್ಟ್ ಬಂದಿದ್ದೆ ನಂದು. ಆಮೇಲೆ ಈ KBR ಡ್ರಾಮಾ ಕಂಪನಿ, ವಿಜು ಅಂತ ಒಳ್ಳೆ ನಟ, ಆತನು ಒಂದೆರಡು ಸಿನಿಮಾ ಹೀರೋ ಮಾಡಿದ್ದಾನೆ, ಬೇರೆ ಬೇರೆ ಸಿನಿಮಾದಲ್ಲಿ ಒಂದು ಪೋಷಕ ಕಲಾವಿದನಾಗಿ ಮಾಡಿದ್ದಾನೆ, ಒಳ್ಳೆ ನಟ ಆತನು. ಆತ ಗಲಾಟೆ ಮಾಡಿ ಅವನು ಹಾಕ್ಸ್ಕೊಂಡಿರೋದು. ನಮ್ಮ ಕಂಪ್ನಿ ಯಾರಿಗಿಂತ ಇನ್ನು ಕಮ್ಮಿ, ಇತಿಹಾಸ ಇರುವಂಥ ಕಂಪ್ನಿ, ಸಿಂಧೋಡೆ ಲೀಲಾ ಅವ್ರ ಕಂಪ್ನಿ ಅಂದರೆ ಏನು, ಕಂಟಿ ಅನ್ನೋರು ವಹಿಸ್ಕೊಂಡಿದ್ದಾರೆ. ಅವ್ರ ಅಪ್ಪನೇ, ಯಾರೋ ವಿಜು ಅಂತಿದ್ದಾನಲ್ಲ, ವಿಜಯ್ ಕುಮಾರ್ ಅಂತ, ಅವ್ರ ಅಪ್ಪನೇ. ಸೊ ಗಲಾಟೆ ಮಾಡಿ ಆತಂದು ಒಂದು ಕಟೌಟ್ ಹಾಕ್ಸು, ನನಗಿಂತ ಸ್ವಲ್ಪ ಎತ್ತರದ ಹಾಕ್ಸ್ಕೊಂಡು. ಆ್ಯಕ್ಚುಲಿ ಬೇಡ ನನ್ನ ಅಲ್ಲಲ್ಲಿ ಕಾಂಪಿಟೇಷನ್, ಅಲ್ಲೂ ಕಾಂಪಿಟೇಷನ್, ಅಲ್ಲೆಲ್ಲ ಇಲ್ಲೆಲ್ಲ ಕಾಂಪಿಟೇಷನ್ ಬಿಟ್ಟು ಅಲ್ಲೆಲ್ಲ ಹೋದರೆ ಅಲ್ಲೂ ಅದು ಕಂಟಿನ್ಯೂ ಆಗ್ತದೆ. ಈಗ ಕಟೌಟ್ ಇಲ್ಲ, ಈಗೆಲ್ಲ ಆಗ ಕೈಯಲ್ಲಿ ಬರೆಯುವಂಥದ್ದು, ಈಗ ಡಿಜಿಟಲ್. ಹೌದು, ಬಟ್ಟೆ ಮೇಲೂ ಪ್ರಿಂಟೆಡ್ ಬಂತು, ಡಿಜಿಟಲ್ ಟೈಪನ್ನೇ. ಈಗ ಬೇರೆ ಥರದ್ದೇ, ಈಗ ಸ್ಕ್ವೇರ್ ಕಟೌಟ್ ಹಾಕಿಸ್ಕೋತಾರೆ. ಈಗ ಎತ್ತರದ ಕಟೌಟ್ ಇಲ್ಲ, ಬ್ಯಾನರೇ ಇವಾಗಲೂ. ಅಲ್ಲಿ ಅನುಕೂಲ ಹೇಗೆ ಸರ್ ನಿಮ್ಮ ಈ ಫೈನಾನ್ಷಿಯಲ್ ಅನುಕೂಲ ಹೇಗೆ? ಅಲ್ಲ, ಡೈಲಿ ಪೇಮೆಂಟು. ಓಕೆ. ನಾವು ಹೇಗೆ ಸಿನಿಮಾದವರು ದೊಡ್ಡ ನಿರ್ಮಾಪಕರು ನಮ್ಮನ್ನು ನೋಡ್ಕೊಂಡಿದ್ದಾರೆ, ಕೆಲವರು ಸಣ್ಣ ನಿರ್ಮಾಪಕರು ಊಟಕ್ಕೆ ನಮ್ಗೆ ಕಡಿಮೆ ಮಾಡಿಲ್ಲ. ಇನ್ನು ಕೆಲವರು ಬರೀ ಅನ್ನ, ರಸಮ್ಮು, ಒಂದು ಏನೋ ಒಂದು ಹಪ್ಪಳ, ಒಂದು ಉಪ್ಪಿನಕಾಯಿ, ಪಾಪ ಅವ್ರಿಗೆ ಶಕ್ತಿ. ನಾವು ಊಟದ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ. ಇವ್ರು ನಮ್ಗೆ ಹೆಂಗೆ ಸಿನಿಮಾದವ್ರು ಚೆನ್ನಾಗಿ ನೋಡ್ಕೋತಾ ಇದ್ರು, ಅದೇ ಥರ ಡ್ರಾಮಾ ಕಂಪ್ನಿಯಲ್ಲೂ ಕೂಡ ನೋಡ್ಕೊಂಡಿದ್ದಾರೆ. ಇಲ್ಲ ಅಂತಲ್ಲ, ನಾವೇನು ಊಟ ಮಾಡ್ತೀವೋ ಅದು ಮಾಡಿ ಅಂತ. ಕೆಲವು ಸರಿ ಬಿಲ್ಲು ಅವ್ರಿಗೆ ಕಲೆಕ್ಷನ್ ಕಡಿಮೆ ಆದಾಗ ನಾನೇ ಬಿಲ್ ಕೊಟ್ಟು ಬಂದಿದ್ದೀನಿ ಊಟದ್ದು. ಓಕೆ. ಹೇಗೆ ನೋಡ್ಕೋತಾರಲ್ಲಿ ಜನ ಸೇರೋದು? ಅದು ಡೈಲಿ ಪ್ರಚಾರಕ್ಕೆ ಬಿಡ್ತಾರೆ, ಕಾರು ಪ್ರಚಾರಕ್ಕೆ ಬಿಡ್ತಾರೆ, ಪಾಂಪ್ಲೆಟ್ಸು, ಅನೌನ್ಸ್ಮೆಂಟು. ಅದು ಡೈಲಿ ಹಳ್ಳಿನೂ ತಿರುಗಾಡ್ತಿರ್ತದೆ, ಹಳ್ಳಿನೂ ತಿರುಗಾಡುತ್ತೆ. ಇನ್ನೇನು ಶೋ ಮುಗಿತಾ ಇದ್ದ ಅನ್ನೋವಾಗ ಥಿಯೇಟ್ರ್ ಮುಂದೆ ಬಂದುಬಿಡ್ತಾರೆ. ಓಕೆ. ಅಲ್ಲಿ ಅನೌನ್ಸ್ ಮಾಡ್ತಾರೆ. ಈಗ ಮೊದಲೆಲ್ಲ ಒಂದು 5-6 ಕಂಪ್ನಿ ಇದ್ರೆ ಹೆಚ್ಚು, ಈಗ ಒಂದು 10-15 ಕಂಪ್ನಿಗಳು ಬಂದ್ಬಿಡುತ್ತೆ. ನಾಟಕ ಕಂಪನಿ, ಡ್ರಾಮಾ ಕಂಪ್ನಿಗಳು ದೊಡ್ಡ ಜಾತ್ರೆಗೆ ಕಲೆಕ್ಷನ್ ಇರ್ತದೆ. ಎಲ್ಲದಕ್ಕೂ ಆಗಲ್ಲ. ನಾಟಕ ಯಾವುದು ಚೆನ್ನಾಗಿರುತ್ತೆ ಅದನ್ನು ನೋಡ್ತಾರೆ, ರಿಪೀಟ್ ಆಡಿಯನ್ಸ್ ಬರ್ತಾರೆ, ಮತ್ತೆ ಬೇರೆ ಕಂಪ್ನಿಗೆ ಹೋಗ್ತಾರೆ, ಅಲ್ಲಿ ಆ ನಾಟಕ ಚೆನ್ನಾಗಿದ್ರೆ ಅದನ್ನು ರಿಪೀಟ್ ನೋಡ್ತಾರೆ. ಕೆಲವು ಬರ್ತಾ ಜಾತ್ರೆ ಮುಗಿತಾ ಬರುತ್ತಲ್ಲ, ಆವಾಗ ಏನಾಗೋಗುತ್ತೆ, 1-2 ಕಂಪ್ನಿ ಉಳ್ಕೊಳ್ಳುತ್ತೆ, ಇನ್ನೆಲ್ಲ ತೆಗೆದುಬಿಡ್ತಾರೆ. ಲಾಸ್ ಆಗಿಬಿಡುತ್ತೆ ಅವ್ರಿಗೆ, ತೆಗೆದುಬಿಡ್ತಾರೆ. ಲಾಸ್ ಆಗಿರೋರು ಉಂಟು, ಇಲ್ಲ ಅಂತಲ್ಲ. ಬಟ್ ಅನುದಾನ ಬರ್ತದೆ ಅವರಿಗೆಲ್ಲ. ಸುಮ್ಮನೆ ದೊಡ್ಡ ಜಾತ್ರೆಗೆ ಬಂದು ಸಿಕ್ಕಾಕೋಬಾರ್ದು. ಒಳ್ಳೆ ನಟರುಗಳು ಇರಬೇಕು, ಯಂಗ್ಸ್ಟರ್ ಇರಬೇಕು, ಆಮೇಲೆ ನಾಟಕ ಚೆನ್ನಾಗಿರ್ಬೇಕು. ಇದ್ರೆ ನಾಟಕ ಖಂಡಿತ ನೋಡ್ತಾರೆ ಜನ, ಇವತ್ತಿಗೂ ನೋಡ್ತಾರೆ. ನೀವು ನಾಟಕ ಅಂದರೆ ತಿಂಗಳಿಗೆ ಎಷ್ಟು ಇರುತ್ತೆ ಅಲ್ಲಿ, ಎಷ್ಟು ದಿವಸ ಇರುತ್ತೆ ಸರ್? ಅಲ್ಲಿ ಕಾಂಪಿಟೇಷನ್ನು. ತಾಳಿಕೋಟೆಯ ರಾಜು, ನಾನು ಒಂದು ಕ್ಯಾಸೆಟ್ ಕೇಳಿದ್ದೆ, ಕಲಿಯುಗದ ಕುಡುಕ, ಪಾಪ ರೀಸೆಂಟಾಗಿ ತೀರ್ಕೊಂಡ್ರು ಅವರು. ತುಮಕೂರಲ್ಲಿ ಶೂಟಿಂಗ್ ನಮ್ಮದು, ತುಮಕೂರಲ್ಲಿ. ಅಲ್ಲಿ ಯಾರೋ ಒಂದು ಕ್ಯಾಸೆಟ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಒಳಗಡೆ ನಮ್ಮದು ಲಾಡ್ಜು, ಎಲ್ಲ ಒಂದೇ ಕಡೆ ಇದ್ವಿ ಲಾಡ್ಜಲ್ಲಿ. ಜೋರಾಗಿ ಕೇಳಿಸ್ತಾ ಇದೆ. ನಾನು ಟೆರೆಸ್ ಮೇಲೆ ಹೋದೆ, ಯಾರ್ದು ವಾಯ್ಸ್ ಇಷ್ಟು ಚೆನ್ನಾಗಿದೆಯಲ್ಲ, ಏನು ಯಾವ ಕಲಾವಿದ ಆಯಿತಾ, ಹೈಯೆಸ್ಟ್ ಸೇಲ್ ಆವಾಗ ಕ್ಯಾಸೆಟ್ಟು. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಆತ ಸಿನಿಮಾ ರಂಗಕ್ಕೆ ಬಂದಿದ್ದು, ಎಷ್ಟೋ ವರ್ಷ ಆದಮೇಲೆ. ಅದು ನಾನು ಬಂಜಾರ ಹೌಸ್ ಅಂತ ಒಂದು ಸಿನಿಮಾ ಡೇಟ್ ಇರಲಿಲ್ಲ ನಂದು. ಆನಂದ್ ಪಿ ರಾಜು ಅವರು ಆ ಸಿನಿಮಾ ಡೈರೆಕ್ಟ್ರು, ಅವರು ತಾಳಿಕೋಟೆ ರಾಜುಗೆ ಫಸ್ಟ್ ಅದೇ ಅವಕಾಶ, ಬಂಜಾರ ಹೌಸ್ ಅಂತ. ಹಂಗೆ ಒಂದೊಂದೇ ಸಿನಿಮಾಗಳು ಸಿಕ್ತು. ಆತನು ಕೂಡ ಎಲ್ಲ ನಾಯಕ ನಟರ ಜೊತೆಲೂ ಮಾಡಿದ. ಆತನ ಕಂಪ್ನಿ ಇನ್ನೂ ಸಿನಿಮಾ ನಟ ಆಗಿರಲಿಲ್ವಲ್ಲ, ಗಂಗಾವತಿಗೆ ನನ್ನನ್ನು ಕರೆಸಿದ್ರು. ಗಂಗಾವತಿಗೆ ಅವ್ರ ಕಂಪ್ನಿಗೆ
ಒಳ್ಳೆ ನಟ ಆತನು. ನನ್ನ ನಾಟಕನೂ ಆತ ಬಂದು ನೋಡಿದ್ದಾರೆ, ನಾನು ನೋಡಿದ್ದೀನಿ. ಆತನ ಬಾರಣ ಅಂತ ಇದ್ದರು, ಹೋಗಿ ನೋಡಿದ್ದೀನಿ. 2 ಡ್ರಾಮಾ ಕಂಪ್ನಿ ಇತ್ತು ಅವ್ರದ್ದು, 2 ಡ್ರಾಮಾ ಕಂಪ್ನಿ. ನಿಮ್ಮನ್ನು ಹೀರೋ ಮಾಡಬೇಕು ಅಂತ ಹೊರಟಾಗ ನಿಮ್ಗೆ ಏನು ಅನ್ನಿಸ್ತು? ಹೀರೋ ಅದೇನು ಒಂದು ಕಾಂಪಿಟೇಷನ್ಗೋಸ್ಕರ ನನ್ನನ್ನು ತಂದ್ರ, ಅಥವಾ ಎಲ್ಲ ನಾಯಕ ನಟರಿಗೂ ಎಲ್ಲ ಕಾಮಿಡಿ ಆರ್ಟಿಸ್ಟ್ಗಳು ಅವಕಾಶ ಬಂದಿದೆ, ಇಲ್ಲ ಅಂತಲ್ಲ. ನಮ್ಮ ಕಣ್ಣು ಮುಂದೆನೇ ಬಂದಿದೆ. ಕೋಮಲಕ್ಕೆ ಬಂದಿದೆ, ಶರಣಕ್ಕೆ ಬಂದಿದೆ, ಸಾಧು ಕೋಕಿಲಾಗೆ ಬಂದಿದೆ, ಇನ್ಯಾರ್ಯಾರಿದ್ರು ಎಲ್ರಿಗೂ ಬಂದಿದೆ. ನನಗೂ ಒಂದು ಅವಕಾಶ ಬಂತ, ಅಥವಾ ಕಾಂಪಿಟೇಷನ್ಗೆ ನಾನು ತಂದ್ರ? ಕಾಂಪಿಟೇಷನ್ ಅಂದರೆ ಹೇಗೆ? ಕಾಂಪಿಟೇಷನ್ ಅಂದರೆ ಈ ಜಗ್ಗೇಶ್ ಅವರು ಹೀರೋ ಆಗಿದ್ದರು. ಆ ಟೈಮಲ್ಲಿ ಅವರು ಬ್ಯುಸಿಯಾಗಿದ್ದರು. ಆ ಸಮಯದಲ್ಲಿ ನನಗೂ ಕೂಡ ಕೇಳತ್ಕೊಂಡು ಬಂದರು. ನಾನು ಅಯ್ಯೋ ಬೇಡ, ನಾನು ಯಾಕೆ ಹೀರೋ ಮಾಡಲಿ, ಬೇಡ ಹೋಗ್ರಿ ಅಂತ ಇದ್ದೆ. ಅದು ಯಾರು? ಸೂರಪ್ಪ ಬಾಬು ಮತ್ತು RS ಗೌಡ್ರು. ಓಕೆ ಓಕೆ. ನಿಮಗೆ ಅಂತ ಒಂದು ಸಬ್ಜೆಕ್ಟ್ ಮಾಡಿಸ್ತಾ ಇದ್ದೀವಿ, ನೀವು ಹೀರೋ ಮಾಡಬೇಕು. ನಾ ಯಾಕೆ ಬೇಡ ಅಂದೆ. ಇಲ್ಲ, ಉಪೇಂದ್ರ ಅವರು ಡೈರೆಕ್ಟ್ರು ಅಂತಂದರು. ಅರ್ರೆ ಹೆಂಗೂ ಜಗ್ಗೇಶ್ ಇವತ್ತು ಮೊದಲು ತರಲೆ ನನ್ನ ಮಗ ಮಾಡಿದ್ದು. ಆಮೇಲೆ ದೊಡ್ಡ ನಟರಾದರು, ನಿರ್ಮಾಪಕರಾದರು, ಡಿಸ್ಟ್ರಿಬ್ಯೂಟ್ರಾದರು, MLC ಆದರು, ರಾಜಕಾರಣ ಅದು ಗೊತ್ತೇ ಇದೆ ಎಲ್ಲರಿಗೂ. ಸೊ ಹೀರೋ ಆದಾಗ ಆ ಥರ ಅವಕಾಶಗಳು ನನಗೂ ಬರ್ಬೋದೇನೋ ಅಂತ ಮೊದಲೇ ಬಂದಿತ್ತು ನನಗೆ. ರಾಜಕಾರಣದ ಅವಕಾಶ ಮೊದಲೇ ಅವ್ರಿಗಿಂತ ಮುಂಚೆ ನನಗೆ ಬಂದಿದ್ದು. ಓಕೆ, ಬರ್ಬೋದೇನೋ ಅಂತ ಅಂದ್ಕೊಂಡು ಆಯಿತು ಮಾಡೋಣ ಅಂತೇಳಿ ಹ್ಞೂ ಅಂತ ಒಪ್ಕೊಂಡೆ. ಇವರು ಆಮೇಲೆ ನೋಡಿದ್ರೆ ಇದು ಅಂಬರೀಷ್ ಸರ್ ಬಂದರು. ಏನಪ್ಪ ಹೀರೋ ಮಾಡ್ತಾ ಇದ್ದೀನಿ ಅಲ್ಲ ಟೆನಿಸ್ ಆಗಲಿ, ಕಂಗ್ರ್ಯಾಚುಲೇಷನ್. ರಾಜೇಂದ್ರ ಸಿಂಗ್ ಬಾಬು ಸಾರು ಅವರು ಕಂಗ್ರ್ಯಾಚುಲೇಷನ್ ಅಂದರು. ಗೋವಿಂದಣ್ಣ ಸಿಕ್ಕಿದ್ರು, ಅವರು ಕಂಗ್ರ್ಯಾಚುಲೇಷನ್ ಕೃಷ್ಣಣ್ಣ ಅಂತಂದರು. ಅವ್ರೆ ಇವರೆಲ್ಲ ಹೇಳಿದ್ಮೇಲೆ ಗ್ಯಾರಂಟಿ ಇರ್ಬೇಕು ಮಾಡೋದು. ಇದು ಸುದ್ದಿ ಗಾಂಧಿನಗರದಲ್ಲಿ ಹರಡ್ಬಿಟ್ಟಿದೆ. ಆಮೇಲೆ ನೋಡಿದ್ರೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಇಬ್ಬರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ನನ್ನ ಆತ್ಮೀಯ ಸ್ನೇಹಿತ ನನ್ನ ಮಗನ ನಾಮಕರಣಕ್ಕೆ ಬಂದಿದ್ದೆ ಲಾಸ್ಟ್. ನಾಮಕರಣಕ್ಕೆ ಇಲ್ಲೇ ಕಾಮಾಖ್ಯ ಥಿಯೇಟ್ರಲ್ಲಿ ಮಾಡಿದ್ದು, ಗ್ರ್ಯಾಂಡಾಗಿ ಮಾಡಿದ್ದೆ. ಬಂದಿದ್ದೆ ಲಾಸ್ಟು. ಜೊತೆಯಲ್ಲೇ ಓಡಾಡ್ತಿದ್ವಿ ಹಳೆ ಅಂಬಾಸಿಡರ್ ಕಾರಲ್ಲಿ. ಬಂಗಾರದ ವ್ಯಕ್ತಿ ಹೇಳ್ತೀನಿ, ಜೊತೆಯಲ್ಲೇ ಇರ್ತಿದ್ವಿ. ಅವರು ಸೊಮೆ ನಿಮ್ಮ ಮೇಲೆ ನಿಮಗೆ ಒಂದು ಸಬ್ಜೆಕ್ಟ್ ಮಾಡಿಸ್ತಾ ಇದ್ದೀನಿ. ಅಲ್ಲ, ಅವ್ರು ಯಾರೋ ಮಾಡ್ತೀನಿ ಅಂತ ಹೇಳಿದವರು ಇನ್ನೂ ಮಾಡ್ತಾನೇ ಇಲ್ಲ, ನಾನಾದರೂ ಮಾಡ್ತೀನಿ. ಹೌದಾ? ಅವ್ರನ್ನೊಂದು ಮಾತು ಕೇಳ್ತೀನಿ ತಡೀರಿ. ಅವರು ಅಲ್ಲಿ ಎಲ್ಲಿ ಸಿಗ್ತಾರೆ ಅಂತ ಗೊತ್ತಿತ್ತು, ಡಿಸ್ಟ್ರಿಬ್ಯೂಟರ್ ಆಫೀಸಲ್ಲಿ ಸಿಗೋರು. ಅಲ್ಲಿ ಹೋಗಿ ಮಾತಾಡಿದೆ. ಅಲ್ಲಿ ಅವ್ರು ಇರಲಿಲ್ಲ. ಅವರು ಹೇಳಿದ್ರು, ನೋಡಿದ್ರು. ನಾನು ಎಲ್ಲಿ ಸರ್ ಅವರು ಯಾವಾಗ ಬರ್ತಾರೆ ಅಂದೆ. ಡಿಸ್ಟ್ರಿಬ್ಯೂಟ್ರ್ ಹತ್ರ ಹಿಂಗೇನೋ ಹೀರೋ ಮಾಡ್ತೀವಿ ಅಂತಂದ್ಬಿಟ್ಟು ಬಂದು ಹೇಳಿ ಏನೋ ಸುದ್ದಿನೇ ಇಲ್ಲ ಅಂತಂದೆ. ಅಯ್ಯೋ ನೀವೇನೋ ಫಸ್ಟ್ ಹೀರೋ ಮಾಡ್ತಾಯಿದ್ದೀವಿ ನೋಡಿ ಗುರುವೆ, ದುಡ್ಡು ಕೇಳ್ತಾನೆ ಟೆನ್ನಿಸ್ಸು ಅಂಥೇಳಿ ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಯಾಕೆ ಹಂಗೆ ಸುಳ್ಳು ಹೇಳಬೇಕು? ದೇವರಾಣೆಗೂ ನಾನು ಸುಳ್ಳು ಹೇಳಿಲ್ಲ. ನಾನು ಹೀರೋ ಮಾಡಿದ್ದಕ್ಕೆ ಅಪ್ಪನಂಜಪ್ಪ ಮಗ ಗುಂಜಪ್ಪಗೆ ₹1 ತಗೊಂಡಿರೋದು ನಾನು. ಓಕೆ, ನಾನು ಯಾಕೆ ತಗೊಳಕ್ಕೆ ಹೋಗಲಿ? ಹೀರೋ ಮಾಡ್ತಾಯಿದ್ದಾರಲ್ಲ, ಸುಳ್ಳು ಹೇಳಿ ಅದನ್ನು ಇವರು ನನ್ನಿಂದ ಅವಾಯ್ಡ್ ಆಗಿ ದೂರ ಹೊಟ್ಟೋದ್ರು. ಅವಕಾಶ ಹೋಯಿತು. ಆಮೇಲೆ KP ನಂಜುಂಡಿ, ನಿಮ್ಮ ಮೇಲೆ ಒಂದು ಸಬ್ಜೆಕ್ಟ್ ರೆಡಿ ಮಾಡಿಸ್ತಾಯಿದ್ದೀನಿ ಸ್ವಾಮಿ, ಹೀರೋ ಮಾಡಿಸ್ತೀನಿ ಅಂತ ಹೇಳಿದ ವ್ಯಕ್ತಿ ಸ್ವಲ್ಪ ದಿವಸ ಆದಮೇಲೆ ನೋಡಿದ್ರೆ ಸಾಧು ಕೋಕಿಲಾಕನ್ನು ಹಾಕೊಂಡು ಪಿಕ್ಚರ್ ಮಾಡಿ ಹೀರೋ ಆಗಿ. ಜೊತೆಯಲ್ಲೇ ಇದ್ದ ಮನುಷ್ಯ. ಬೆಳಗ್ಗೆ 6:30ಗೆ ನಮ್ಮ ಮನೆ ಹತ್ರ ಅಂಬಾಸಿಡರ್ ಕಾರ್ ತಗೊಂಡು ಬರ್ತಾ ಇದ್ದಿದ್ದು. ಸಾಧು ಕೋಕಿಲ ಅಲ್ಲ, KP ನಂಜುಂಡಿ, ಬಂಗಾರ ಲಕ್ಷ್ಮಿ ಗೋಲ್ಡ್. ಬಂಗಾರ ಅಂತ ಹೇಳಿದ ಬಂಗಾರದ ವ್ಯಕ್ತಿ. ಆತನು ನನಗೆ ಮೋಸ ಮಾಡಿ ನನ್ನ ಆತನ ಬೆಳವಣಿಗೆವರೆಗೂ ಬೆಳೆಸ್ಕೊಂಡು
ಬಳಸ್ಕೊಂಡು ನನ್ನನ್ನು ಆತ ಚೆನ್ನಾಗಿ ಬೆಳೆದ ಮೇಲೆ ನನ್ನನ್ನು ಅವಾಯ್ಡ್ ಮಾಡಿ ಸಾಧು ಕೋಕಿಲ ಹಾಕ್ಕೊಂಡು ಪಿಕ್ಚರ್ ಮಾಡಿರೋದು. ಆಯಿತಾ, ಅದೊಂದು ಆಯ್ತು. ಆಮೇಲೆ ನಮ್ಮ ಇವರಿದ್ದಾರಲ್ಲ ಚಿಕ್ಕಣ್ಣ ಡೈರೆಕ್ಟ್ರು, ಚಿನ್ನ ನಿನ್ನ ಗೊತ್ತಿರೋ ಡೈರೆಕ್ಟ್ರು, ಚಿಕ್ಕಣ್ಣ, ಅವರು ಕೃಷ್ಣ ಹಿಂಗೆ ನಿನ್ನ ಮೇಲೆ ಒಂದು ಸ್ಟೋರಿ ಮಾಡ್ತಾಯಿದ್ದೀನಮ್ಮ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗಿದೆ, ಅದು ಮಲಯಾಳಂ ಸಬ್ಜೆಕ್ಟು, ಅದನ್ನು ತಗೊಂಡು ಮಾಡ್ತಾಯಿದ್ದೀನಿ, ಅದು 10 ವರ್ಷ ಆಗೋಗಿದೆ, ಅದನ್ನು ತಗೊಂಡು ನಿನ್ಗೆ ಮಾಡ್ತಾಯಿದ್ದೀನಿ. ಈಗ ಒಂದು ಗೆಸ್ಟ್ ಅಪಿರಿಯನ್ಸು ದೊಡ್ಡ ಹೀರೋ ಬೇಕು, ಯಾರನ್ನ ಮಾತಾಡ್ತೀಯ, ಯಾರನ್ನ ಕೊಡಿಸ್ತೀಯ, ಯಾರಂತ ಹೇಳ್ರಿ, ಮಾತಾಡ್ತೀನಿ ಅಂತಂದೆ. ಶಿವಣ್ಣನ ಅವ್ರನ್ನ ಕೇಳ್ತೀಯ ಅಂತ. ಅದರಲ್ಲಿ ಸ್ವಾಮಿ, ನನಗಿಂತ ಚೆನ್ನಾಗಿ ನೀವೇ ಅವ್ರ ಬ್ಯಾನರಲ್ಲಿ ಕೆಲಸ ಮಾಡಿರೋ, ಅವ್ರ ಮನೆಯಲ್ಲಿ ಒಬ್ಬರು ಆತ್ಮೀಯ ಅಂದರೆ ಅಷ್ಟು ಕ್ಲೋಸ್ ಇರೋರು ನೀವೇ, ನಾನು ಕೇಳೋದಕ್ಕಿಂತ ನೀವೇ ಕೇಳ್ಬೋದಲ್ಲ. ಅಲ್ಲ, ನಾ ಕೇಳೋದು ಬೇರೆ ಆಗುತ್ತೆ, ನೀ ಕೇಳೋದು ಬೇರೆ ಆಗುತ್ತೆ. ಕಲಾವಿದರು ಅಕಸ್ಮಾತು ಅವ್ರ ಡೇಟ್ ಇಲ್ಲಪ್ಪ, ಯಾರನ್ನ ಕೇಳಲಿ ಅಂತ. ಯಾರನ್ನ ಕೇಳ್ತೀಯ ನೋಡು ಅಂತಂದ್ರು. ವಿಷ್ಣು ಸರ್ನ ಕೇಳ್ತೀನಿ ಅಂದೆ. ಅಯ್ಯೋ ಸೂಪರ್, ವಿಷ್ಣು ಸರ, ಶಿವಣ್ಣವ್ರು ಹೆಂಗೂ ಬ್ಯುಸಿ ಇದ್ದಾರೆ, ವಿಷ್ಣು ಸರ್ನು ಇದ್ದಾರೆ, ಬಟ್ ನಿಮ್ಮ ಮಾತಿಗೆ ಅವ್ರು ಒಪ್ಕೊಂಡ್ರು ಒಪ್ಕೋಬೋದು, ವಿಷ್ಣು ಸರ್ ಆಗಲಿ ಅಂತಂದ ಮನುಷ್ಯ, ಚಿಕ್ಕಣ್ಣ ಡೈರೆಕ್ಟ್ರು. ಆಯ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ರಾಧಾ ಅವ್ರಿಗೆ ಫೋನ್ ಮಾಡಿದೆ, ಹಿಂಗೆ ಸಾರ್ನ ಭೇಟಿ ಮಾಡಬೇಕಾಗಿತ್ತು, ಯಾವಾಗ ಸಿಗ್ತಾರೆ ನೋಡಿ, ಇಷ್ಟು ದಿನದಿಂದ ಇಷ್ಟನೇ ತಾರೀಕುವರೆಗೂ ವಿಷ್ಣು ಸರ್ ಕಂಠೀರವ ಸ್ಟುಡಿಯೋದಲ್ಲಿರ್ತಾರೆ, ನೀವು ಬನ್ನಿ, ಯಾವಾಗಾರು ಫೋನ್ ಮಾಡ್ಕೊಂಬನ್ನಿ, ಲಂಚ್ ಅವರಲ್ಲಿ ಬಂದುಬಿಡಿ ಅಂತಂದರು. ಆಯಿತು ಅಂತ ಅಂದ್ಬಿಟ್ಟು ಫೋನ್ ಮಾಡ್ಕೊಂಡು ಹೋದೆ. ವಿಷ್ಣು ಸರ್ ಹತ್ರ ವಿಷಯ ತಿಳಿಸ್ದೆ. ಹೇಳಿದ್ಮೇಲೆ ಮಾಡೋಣ ಸರ್, ಪೇಮೆಂಟು ಕಾಸ್ಟ್ಯೂಮರ್ ಬರ್ತಾನೆ, ಅದೇನು ಕಾಸ್ಟ್ಯೂಮ್ ಇದೆ ಅದು ರೆಡಿ ಮಾಡಿಸಿ, ಹಿಂಗೆ ಹೇಳಿದ್ರು ಸರ್. ಈ ಚಿಕ್ಕಣ್ಣ ಸ್ವಾಮಿಗಳು ಮಾಲೆ ಹಾಕ್ಕೊಂಡಿದ್ರು ಅವಾಗ. ಈ ಸುದ್ದಿ ಹೇಳಿದ್ಮೇಲೆ, ಸ್ವಾಮಿಗಳೇ ಹಿಂಗೆ ನಾನು ಶಬರಿಮಲೆಗೆ ಹೋಗಿ ಬರ್ತೀನಿ, ಬರೋಷ್ಟರಲ್ಲಿ ಸಿಹಿ ಸುದ್ದಿ ಹೇಳಬೇಕು ಅಂದರು. ಬಂದ ಮೇಲೆ ಸೈಲೆಂಟ್ ಆತಾನು, ಫೋನೇ ಇಲ್ಲ. ಅಯ್ಯೋ ಇದೇನಿದು ಹಿಂಗಾಗ್ತಾ ಇದೆಯಲ್ಲ, ಯಾಕಿದು, ಹೀರೋನು ಬೇಡ ಏನು ಬೇಡ ಅಂತ ಸುಮ್ಮನಿದ್ದೆ. ಆಮೇಲೆ ಯಾವಾಗಲೂ ಸಿಕ್ಕಾಗ ಕೇಳಿದೆ. ಅದೇ ನಿರ್ಮಾಪಕರು ಶರಣ್ಣ ಹಾಕ್ಕೊಂಡು ಹೀರೋ ಮಾಡಿ ಸಿನಿಮಾ ಮಾಡಿದ್ರು. ಇದೇ ಸಬ್ಜೆಕ್ಟ್, ಆ ಸಬ್ಜೆಕ್ಟೋ ಅಥವಾ ಬೇರೆ ಸಬ್ಜೆಕ್ಟ್ ಇರ್ಬೋದು, ಅದಲ್ಲ ಅನಿಸುತ್ತೆ, ಬೇರೆ ಇರ್ಬೋದು, ಮಾಡಿದರು. ಸೊ ಅಯ್ಯೋ ಇದು ನಾನು ಹೀರೋ ಆಗೋಕ್ಕೆ ಇಷ್ಟಪಟ್ಟವನೇ ಅಲ್ಲ. ಆಮೇಲೆ ನಮ್ಮ ಶಿವರಾಮ್ ಗಂಗಟ್ಕರ್, ಎಲ್ರಿಗೂ 5,000 ರೂಪಾಯಿ ನೋಟ್ ತೋರಿಸಿದಂಥ ನಿರ್ಮಾಪಕ ನಿರ್ದೇಶಕ ಅಂದರೆ ಆತನೇ, ಶಿವರಾಮ್ ಗಂಗಟ್ಕರ್. ಭವ್ಯ ಭಾರತ ಸಿನಿಮಾ, ಆ ಸಿನಿಮಾಗೆ ಔಟ್ಡೋರ್ ಎಲ್ಲ ಸಿರ್ಸಿನಲ್ಲೇ ಆಲ್ಮೋಸ್ಟ್ ಆಲ್ ಸಿನಿಮಾ, ಬೆಂಗಳೂರಲ್ಲೂ ಮಾಡಿದ್ದಾರೆ, ಸಿರ್ಸಿಲ್ ಆಲ್ಮೋಸ್ಟ್ ಆಲ್. ಪ್ರಭಾಕರಣ್ಣ ಹೀರೋ, ವಿನಯ ಪ್ರಸಾದ್ ಅವರು ಹೀರೋಯಿನ್ನು, ನನ್ನ ಆತ್ಮೀಯ ಗೆಳೆಯ ಪ್ರಕಾಶ್ ರೈ, ಅವಿನಾಶ್ ಅವರು, ನಾವು 3 ಜನ ಒಂದೇ ರೂಮಲ್ಲಿದ್ದು, ಒಂದೇ ರೂಮ್ನಲ್ಲಿದ್ದು, ಐಬಿನಲ್ಲಿದ್ವಿ 3 ಜನ. ಸರಿ, ಆತ 500 ರೂಪಾಯಿ ನೋಟುಗಳು ಕೊಟ್ಟಿದ್ದಲ್ವಾ, ಚೆನ್ನಾಗೇ ನೋಡ್ಕೊಂಡಿದ್ದ ಮನುಷ್ಯ. ನೆಕ್ಸ್ಟು ಟೆನ್ನಿಸ್, ಒಂದು ನಂಜಪ್ಪನ ಮಗ ಗುಂಜಪ್ಪ ಅಂತ ಒಂದು ಸಬ್ಜೆಕ್ಟ್ ರೆಡಿ ಮಾಡಿಸ್ತಾಯಿದ್ದೀನಿ, ನೀವೇ ಇರೋ ಅಂತ ನನ್ನನ್ನು ಕರೆಸಿ ಮಾತಾಡಿ ಅದು ಸ್ಟಾರ್ಟ್ ಆಯಿತು ಸಿನಿಮಾ, ಹೀರೋ ಆಯಿತು. ಆಮೇಲೆ ಬೇರೆ ಮಾಧ್ಯಮದವ್ರು ಕೇಳಿದ್ರು, ಈಗ ನೆಕ್ಸ್ಟ್ ನೀವು ಹೀರೋ ಮಾಡಲ್ವಾ ಅಂತಂದರು. ಈ ಕೆಲವ್ರು ಇದ್ರಲ್ಲ ನಮ್ಮವ್ರುಗಳು, ಕಲಾವಿದರುಗಳು, ಕೆಲವ್ರು ಹೊಟ್ಟೆ ಉರಿ ಕಲಾವಿದರು, ಸದ್ಯ ತೊಲಗದ್ನಪ್ಪ, ಇನ್ನು ನಾವು ಮಾಡ್ಬೋದು ಅಂಥ ಪಾತ್ರಗಳು ಅಂತ ಕಾಮಿಡಿ ನಾವು ಮಾಡ್ಕೊಂಡಿರ್ಬೋದು, ಹೀರೋ ಆಗು ತೊಲಗದ ಅವನು ಅಂತ ಅನ್ಕೋತಾ ಇದ್ರು. ಅವ್ರನ್ನೇ ಹಾಕೋಬೇಕಲ್ಲ ನಾನು ನೆಕ್ಸ್ಟು, ಅವರು ಬೇಕಲ್ಲ. ನಂದು ಅಂಥ ಕೆಟ್ಟ ಮನಸ್ಸಿಲ್ಲ ನಂದು.
ಪ್ರೆಸ್ ಮೀಟಲ್ಲಿ ಏನು ಹೇಳ್ಬಿಟ್ಟೆ, ನನಗೆ ಅಂತ ಒಂದು ಕಾಮಿಡಿ ಸೀನ್ ಇದ್ದರೂ ನಾನೇ ಮಾಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿಬಿಟ್ಟೆ. ಮತ್ತೆ ಬೈಕೊಳ್ಳೋಕೆ ಶುರು ಮಾಡಿದ್ರು. ಅದು ಇನ್ನೊಂದು ಚೂರು ದುಡ್ಡು ಖರ್ಚು ಮಾಡಿ ಅದು ಇವನು ಏನು ಮಾಡ್ಬಿಟ್ಟ, ಶಿವರಾಮ್ ಗಂಗಟ್ಕರ್ ಅವರು ಅಪ್ಪ ಮಗ ಇಬ್ಬರು ಡ್ಯೂಯಲ್ ರೋಲು. ಅಪ್ಪನ ಒಂದೇ ಸೀನಿಗೆ ಸಾಯಿಸ್ಬಿಡೋದ, ಒಂದೇ ಸೀನ್ಗೆ ಮಗನೇ ಮರ್ಡರ್ ಮಾಡಿಬಿಡ್ತಾನೆ. ಮರ್ಡರ್ ಮಾಡಬೇಕು ಅಂತಲ್ಲ, ಅಪ್ಪ ದೊಣ್ಣೆ ತೊಗೊಂಡು ಹೊಡಿಯೋಕೆ ಬರ್ತಾನೆ ತಲೆಗೆ, ನಾನು ಹಿಂಗೆ ತಳ್ಳಿಬಿಡ್ತೀನಿ, ಗೋಡೆಗೆ ತಲೆ ಟೆಚ್ಚಾಗ್ಬಿಟ್ಟು ಸತ್ಯ ಹೋದ ಅಪ್ಪ. ಓಕೆ, ಅದು ಇಂಟರ್ವಲ್ವರೆಗೂ ಕ್ಯಾರಿ ಆಗಿದ್ದರೆ ಪಿಕ್ಚರು ಸೂಪರ್. ಎಸ್, ಸೂಪರ್. ಆದರೂ ಕಳಪೆ ಏನಿಲ್ಲ. ಆದರೆ ಥಿಯೇಟ್ರಿಗೆ ರೀಲ್ ಬರಬೇಕು. ಯಾರೋ ₹1,00,000 ಫೈನಾನ್ಸ್ ಕೊಟ್ಟಿದ್ರಂತೆ ಶಿವರಾಮ್ ಗಂಗಟ್ಕರ್ಗೆ, ಅದು ಕೊಡಲಿಲ್ಲ, ಇನ್ನೂ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಸ್ಟೇ ಆರ್ಡರ್ ತಂದುಬಿಟ್ರು. ಇದು ಪ್ರಸಾದ್ ಲ್ಯಾಬಿಂದ ನೆಗೆಟಿವ್ ಹೊರ್ಗೆ ತೊಗೊಂಡೋಗಕ್ಕೆ ಅಲ್ಲ ಇದು ರೀಲ್ ತೊಗೊಂಡೋಗಕ್ಕೆ ಬಿಡಲಿಲ್ಲ. ₹1,00,000 ಇಡು ತಗೊಂಡೋಗು ಅಂತ. ಆಮೇಲೆ ಪ್ರೊಡ್ಯೂಸರ್ ಎಲ್ಲೋ ಇದ್ದ, ಅವ್ರ ಅಸ್ಟೆಂಟ್ ಬಂದಿದ್ದ, ಅವನು ಫೋನ್ ಮಾಡಿ ಹೇಳಿ ಅಷ್ಟರಲ್ಲಿ ಏನಾಗೋಗಿದೆ, ಇಲ್ಲಿ ಟಿಕೆಟ್ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಕೆಲವು ಥಿಯೇಟ್ರಲ್ಲಿ. ಅವ್ರಿಗೆ ಕೆಂಪುಗೊಬ್ಬರು ಇದ್ದರು, ಕಲರ್ ಹಚ್ಕೋತಾಯಿದ್ರು, ಬ್ರೌನ್ ಕಲರು. ಅವರು ಆರ್ಟಿಸ್ಟ್ಗಳು, ಪುಟ್ಟಣ್ಣ ಥಿಯೇಟ್ರ್ ಮ್ಯಾನೇಜರು, ಅವರು ಆ್ಯಕ್ಟ್ ಮಾಡ್ತಾಯಿದ್ರು, ಬೆಟಗೇರಿ ಅವರು, ಗದಗ. ಅವರು ಫೋನ್ ಮಾಡಿದ್ರು ನನಗೆ, ಲ್ಯಾಂಡ್ ಫೋನು. ಏನು ಕೃಷ್ಣ ಅವರೇ, ಯಾಕೆ ರೀಲ್ ಬರಲಿಲ್ಲಲ್ಲ, ನೋಡಿ ಬನ್ನಿ ಇಲ್ಲಿ, ಜನ ಗಲಾಟೆ ಮಾಡಿ ಸೀಟೆಲ್ಲ ಕುಯ್ದಾಕ್ಬಿಟ್ಟು ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಥಿಯೇಟ್ರು. ಎಲ್ಲಿ ಅವ್ರ ಪ್ರೊಡ್ಯೂಸರ್ನ ಕಳಿಸಿ ಒಂದು 2-3 ಥಿಯೇಟ್ರು ಹೊಡೆದ್ಬಿಟ್ಟಿದ್ದಾರೆ, ಸೀಟೆಲ್ಲ ಹರಿದಾಕ್ಬಿಟ್ಟಿದ್ದಾರೆ. ಹಂಗೆ ಓಪನಿಂಗ್ ಭಾಳ ಚೆನ್ನಾಗಿತ್ತು. ಯಾವಾಗ ರೀಲ್ ಬರಲಿಲ್ಲ ಆವಾಗ ಸ್ಲ್ಯಾಬ್ ಸಿಸ್ಟಮ್ ಇತ್ತು. ಪಿಕ್ಚರ್ ಚೆನ್ನಾಗಿದ್ದರೆ ಮಾತ್ರ ನೆಕ್ಸ್ಟ್ ಡೇ ರಿಲೀಸು, ನೆಕ್ಸ್ಟ್ ಡೇ ಓಡುತ್ತೆ ಪಿಕ್ಚರ್, ಇಲ್ಲ ಅಂದರೆ ತೆಗೆದುಬಿಡ್ತಾರೆ. ಆವಾಗ ಕಾಂಪಿಟೇಷನ್ ಇರಲಿಲ್ಲ. 3 ವಾರ ಬಿಟ್ಟು ರಿಲೀಸ್ ಮಾಡಿದ್ರು. ಮತ್ತೆ ಇದು ರಿಲೀಸ್ ಬರಲೇ ಇಲ್ಲ ಥಿಯೇಟ್ರಿಗೆ ರೀಲು. 3 ವಾರ ಆದಮೇಲೆ ರಿಲೀಸ್ ಮಾಡಿದ್ರು. ಪಬ್ಲಿಸಿಟಿ ಸರಿಯಾಗಿ ಮಾಡಲಿಲ್ಲ. ಜನ ಬಂತೋ ನೋಡಲಿಲ್ಲ ಜನ. ಏನೋ ಆಗೋಯ್ತು, ನಿಂತೋಗ್ಬಿಟ್ಟಿದೆ ಅಂತಂದ್ಬಿಟ್ಟು 3ನೇ ವಾರಕ್ಕೆ ಇದು ಗಂಡುಗಲಿ ಸಿನಿಮಾ ಅದು ಎದುರುಗಡೆ, ಅಲ್ಲಿ ಓವರ್ಫ್ಲೋ ಜನ ಈ ಥಿಯೇಟ್ರಿಗೆ ಬಂದರು. ಪ್ರೊಡ್ಯೂಸರ್ಗೇನು ಲಾಸ್ ಇಲ್ಲ, ಲಾಭನೇ ಬಂದಿದೆ. ಆಮೇಲೆ ನಾನು ಹೀರೋ ಮಾಡೋದು ಬೇಡ, 1,00,000ಕ್ಕೋಸ್ಕರ ತೊಂದರೆ ಕೊಟ್ಟಿದ್ದಾರಲ್ವ, ಯಾಕೆ ಹೀರೋ ಮಾಡಬೇಕು ಅಂತ ಮಾಡೋರು ಇದ್ದರು. ನೆಕ್ಸ್ಟು ಬೇಡ ಅಂತ ಹೀರೋ ಮಾಡೋದು ಬಿಟ್ಬಿಟ್ಟು ಈಗೊಂದು ಮಾಡಿದ್ದೀರಲ್ಲ, ಈಗ ಒಂದು ಅವಾರ್ಡ್ಗೋಸ್ಕರ ಒಂದು ಮಾಡ್ತಾಯಿದ್ದೀನಿ. ಅದು ನನ್ನ ಮೇಲೆ ಇದೆ. ನಾನು ಮತ್ತು ಮಕ್ಕಳ ಚಿತ್ರ ನಂದು ಭಾಳ ಮುಖ್ಯವಾದ ಪಾತ್ರ ಮಾಡ್ತಾಯಿದ್ದೀನಿ. ಹೀರೋ ಅಂತಲ್ಲ, ಹೀರೋ ಥರನೇ. ಅಂದರೆ ಡ್ಯಾನ್ಸು ಗಿನ್ಸ್ ಅಲ್ಲ, ಅವೆಲ್ಲ ಇಲ್ಲ, ಅವಾರ್ಡ್ಗೋಸ್ಕರ ಅಲ್ವಾ. ಓಕೆ, ಇದು ಹೇಳಿಪ್ಪ ನೀವು ಧೀರೇಂದ್ರ ಗೋಪಾಲ್, ಕರಿಬಸವಯ್ಯ. ಧೀರೇಂದ್ರ ಗೋಪಾಲ್ ಸರ್ ಅವರು ಭಾಳ ದೊಡ್ಡಣ್ಣ ಅವರು. ದೊಡ್ಡಣ್ಣ ಅವ್ರದ್ದಂತೂ ಗೊತ್ತಿದೆ. ಅವರ ನಮ್ಮ ಯಶಸ್ವಿ ಹಾಸ್ಯ ಜೋಡಿ ಇವತ್ತಿಗೂ ಜನ ಮಾಡಬೇಕು, ನೀವು ಮಾಡಬೇಕು ಅಂತ ಸಿನಿಮಾಗಳು ಈ ಥರ ಈಗ ಇದೇ ಚೇಂಜ್ ಆಗಿಬಿಟ್ಟಿದೆ. ಸಿನಿಮಾ ಟ್ರೆಂಡೇ ಚೇಂಜ್ ಆಗಿಬಿಟ್ಟಿದೆಯಲ್ಲ ಈಗ. ಆ ಥರ ಹಾಸ್ಯ ಇಲ್ಲ ಇವಾಗ. ಈಗ ದೈವದ ಕಡೆ ಹೋಗ್ತಾ ಇದೆ ಸಿನಿಮಾ ಅಲ್ವಾ. ಇನ್ನು ಮುಂದೆ ಏನಾದ್ರು ಬರ್ಬೋದೇನೋ. ಹಾಸ್ಯ ಚಿತ್ರನೂ ಬಂತಲ್ಲ, ಸೂಪರ್ ಸೊ ಅದು ಹಿಟ್ಟಾಗಿದೆ. ನಮ್ಮ ಮಾದೇವ ನಮ್ಮ ಪ್ರಭಾಕರಣ್ಣ ಅವ್ರ ಮಗಂದು ಪಿಕ್ಚರ್ ಚೆನ್ನಾಗಿತ್ತಂತೆ. ಆದರೆ ಅದು ಪ್ರಮೋಷನಿಂದ ಇನ್ನೂ ಪಾರ್ಟ್ನರ್ ಏನೋ ಅವರು ಪ್ರಮೋಷನ್ಗೆ ಕೈ ಜೋಡಿಸ್ಲಿಲ್ಲ ಅಥವಾ ಕೈ ಕೊಟ್ಟರು ಅಂತನೋ ಏನೋ ಆ ಕೊರತೆಯಿಂದ. ಆಮೇಲೆ ಪಿಕ್ಚರ್ ನೋಡಿದ್ರು ಜನ, ಚೆನ್ನಾಗಿತ್ತು ರಿಪೋರ್ಟು. ಆದರೆ ನಾನೊಂದು ಕ್ಯಾಬಲ್ಲಿ ಕೂತಿದ್ದೀನಿ, ಆ ಕ್ಯಾಬ್ನವನು ನೆನ್ನೆ ರಿಲೀಸ್ ಆಗಿದೆ ಪಿಕ್ಚರು, ಇವತ್ತು ಕ್ಯಾಬಲ್ಲಿ ನೋಡ್ತಾ ಇದ್ದಾನೆ ಪಿಕ್ಚರ್ನ. ಏನು ಮಾಡ್ತೀರಾ ಅಂಥ ಪರಿಸ್ಥಿತಿ, ಅಂಥ ಒಳ್ಳೆಯ ಚಿತ್ರ ಅದು. ಅದಕ್ಕೆ ಮಟ್ಟ ಹಾಕೋದು ಯಾವ ಥರ ಅಂತ ಅದು ತಮಗೆ ಗೊತ್ತಿರ್ಬೋದು. ಅದು ಯಾವ ರೂಟ್ ನಮ್ಗೆ ಗೊತ್ತಿಲ್ಲ, ಹೆಂಗೆ ಪೈರಸಿ ಬರ್ತದೆ ಗೊತ್ತಿಲ್ಲ. ಅದು ಕರಿಬಸಯ್ಯವರು ಆತನೂ ನಾನು ಬಿಡದಿ ರೋಡಲ್ಲಿ
ಇಬ್ಬರು ಹೊಂಟೋಗ್ತಾ ಇದ್ವಿ. ಅಲ್ಲಿ ಬಂದು ಬಸ್ಸು ಕನಕಪುರ ಹಾರೋಹಳ್ಳಿ ಒಳಗಡೆ ಬಸ್ಸು ಬಸ್ ಇರಲಿಲ್ಲ, ಭಾಳ ಕಡಿಮೆ. ಬೆಳಗ್ಗೆ ಒಂದು ಸಾಯಂಕಾಲ ಒಂದಂತೆ. ನಾವು ಆ ಟೈಮ್ ಮೀರೋಗಿದೆ. ನಮಗೆ ಶೂಟಿಂಗು ಮಧ್ಯಾಹ್ನದ ನಂತರ, ಸಾಯಂಕಾಲ ಶೂಟಿಂಗು, ಮಧ್ಯಾಹ್ನದಷ್ಟೊತ್ತಿಗೆ ಬಂದುಬಿಡಿ ಅಂತ ಹೇಳಿದರು ಪ್ರೊಡ್ಯೂಸರು ಮ್ಯಾನೇಜರು. ನಾವಿಬ್ಬರು ನಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲೆಲ್ಲೋ ಹಾರೋಹಳ್ಳಿ ಒಳಗಡೆ ಅದೆಷ್ಟೋ ದೂರ ನಡ್ಕೊಂಡೋಗಿ ಅಲ್ಲಿ ಐಬಿಗೆ ಬರೋಕ್ಕೆ ಹೇಳಿದ್ರು. ಐಬಿಗೆ ಸೂಟ್ ಕೇಸು ಹೆಂಗೆ ಹೊತ್ಕೊಂಡು ಹೋಗೋದು, ಕೈ ನೋವು ಬಂದುಬಿಟ್ಟಿದೆ, ಕಾಸ್ಟ್ಯೂಮು ನಾವೇ ತೊಗೊಂಡೋಗ್ಬೇಕಲ್ಲ. ಸರಿ, ತಲೆ ಮೇಲೆ ಹೊತ್ಕೊಂಡು ಹೋಗ್ತಾಯಿದ್ದೀವಿ ಇಬ್ಬರೂ. ನಡ್ಕೊಂಡೋಗಿ ಐಬಿಗೆ ಹೋದರೆ ಅಲ್ಲಿ ಹರಿ, ನಮ್ಮ ಮಾಸ್ಟರ್ ಆನಂದ್ ಅವ್ರ ಅಪ್ಪ, ಅಲ್ಲಿ ಅಣ್ಣ ಬಂದರು. ಅಷ್ಟೊತ್ತಿಗಾಗಲೇ ಸಿನಿಮಾದಲ್ಲಿ ಸ್ವಲ್ಪ ಸೀರಿಯಲ್ಗಳು ರೆಕಗ್ನೈಸ್ ಆಗಿದ್ದೆ, ಸಿನಿಮಾನೂ ಮಾಡಿದ್ದೆ. ಅಣ್ಣ ನಮಸ್ಕಾರ ಮಾಡು. ಹೋಗಿ ನನಗೆ ಆನಂದ ಬಂದು ನಮಸ್ಕಾರ ಮಾಡ್ದ. ಕರ್ಬಸಾಯಿಗೂ ನಮಸ್ಕಾರ ಮಾಡೋದು. ಕರ್ಬಸಾಯಿ ಇನ್ನೂ ಹೊಸದು, ಓಕೆ, ಅದು ಇನ್ನೂ ಫಸ್ಟ್ ಧಾರಾವಾಹಿ ಅದು. ದೊಡ್ಡ ಮನೆ ಅಂತ ಧಾರಾವಾಹಿ ಹೆಸರು. ನಾನು ಆಗಾಗಲೇ ಒಂದು ಸಿನಿಮಾನೂ ರಿಲೀಸ್ ಆಗಿತ್ತು, ಆಮೇಲೆ ಸುಮಾರು ಸೀರಿಯಲ್ಗಳು ಆಗಿತ್ತು ನಂದು. DD1 ದೂರದರ್ಶನ, ಅದರಲ್ಲಿ ನಮಸ್ಕಾರ ಮಾಡ್ದೆ. ಅಣ್ಣ ಅವ್ರ ಥರ, ಶಂಕರ್ ನಾಗರ್ ಅಣ್ಣ ಅವ್ರ ಥರ ಎಲ್ಲ ಮಾಡ್ತಾನೆ. ಹೌದಾ, ವೆರಿ ಗುಡ್ ಇಷ್ಟೇ ಹೇಳ್ತಿದ್ದ ಆನಂದ. ಮಾಡ್ತಲ ಅಣ್ಣ? ಬೇಡ ಬಿಡಿ ಪಾಪ, ಯಾಕೆ, ಎಲ್ಲ ನೋಡಿ ಅಣ್ಣ ಸ್ಟೈಲಾಗೆಲ್ಲ ಮಾಡಿ ತೋರಿಸ್ದ ನಮ್ಮ ಮುಂದೆ. ಆಯಿತಾ. ಆಮೇಲೆ ರವಿಚಂದ್ರನ್ ಅವ್ರನ್ನ ಪರಿಚಯ ಮಾಡಿಕೊಡಿ ಅಣ್ಣ ಅಂತ ಆನಂದ್ ಅವರಪ್ಪ ಅವರು ಹೇಳಿದರು. ಫ್ರೆಂಡ್ ಆಗ್ಬಿಟ್ರು ಅವ್ರು ನನಗೆ. ಆಮೇಲೆ ನನ್ನ ಫ್ರೆಂಡ್ ಕಡೆಯಿಂದ ರವಿಚಂದ್ರನ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಒಬ್ಬೊಬ್ಬರನ್ನೇ ಪರಿಚಯ ಮಾಡುವಂಥದ್ದು ನಂದು. ಎಲ್ಲ ಕಲಾವಿದರು ಬೆಳಿಬೇಕು, ಹೊಸಬ್ರು ಬೆಳಿಬೇಕು ಅಂತ. ಆಮೇಲೆ ನಾನು ಕರ್ಬಸಯ್ಯ ಇಬ್ಬರೂ ಸಾಯಂಕಾಲ ಮೆಟ್ರೋಡೋರ್ ವ್ಯಾನ್ ಬಂತು ಐಬಿ ಹತ್ರ. ಕತ್ಲಾಗಿತ್ತು, ಕರ್ಕೊಂಡೋದ್ರು. ಕತ್ಲಾಗಿ ಹೋಗಿತ್ತು, ಹಳ್ಳಿಗೆ ಕರ್ಕೊಂಡೋದ್ರು. ಸರಿ, ಸೂಟ್ ಕೇಸ್ ಇಟ್ಕೊಂಡಿದ್ವಲ್ಲ ನಾವು. ಯಾರೋ ಇನ್ಚಾರ್ಜ್ ಮ್ಯಾನೇಜರು ಹೋಗಿ ಒಳಗಡೆ, ಹಳ್ಳಿ ಮನೆ ಅದು, ಹೋಗಿ ಅಂತಂದರು. ಅಲ್ಲ, ದೀಪ ಇಲ್ಲ, ಏನಿಲ್ಲ, ಕರೆಂಟ್ ಇಲ್ಲ, ದೀಪನಾದರೂ ಹಚ್ಚಕ್ಕೆ ಕೇಳಿ. ಇಲ್ಲ, ಹೋಗಿ ಅಲ್ಲೇ ಹಂಗೆ ಹೋಗಿ, ದೀಪ ಏನಿಲ್ಲ ಇಲ್ಲಿ, ಕರೆಂಟು ಇಲ್ಲ, ಹೋಗಿ ಅಂತ. ಅಲ್ರಿ, ಎಲ್ಲಿ ಹೋಗೋದ್ರಿ, ಅಲ್ಲಿ ಏನಿರುತ್ತೋ ಏನೋ ಅಂತಂದರೆ, ಸರಿ ಏನೂ ಇಲ್ಲ, ಹೋಗಿ ಅಲ್ಲೇ ಹೋಗಿ ಒಳಗಡೆ. ಸರಿ ಆಯಿತು. ಒಳಗಡೆ ಹೋದರೆ ಹಿಂಗೆ ಅಂದ್ಕೊಂಡು ಹೋಗ್ತಾಯಿದ್ವಿ. ಹುಲ್ಲು ಸಿಕ್ತು, ಒಣ ಹುಲ್ಲು, ಕತ್ಲು, ಏನು ಕಾಣಿಸ್ತಾ ಇಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಕಾಣ್ಬೋದು ಅಂತ ಅಂದ್ಕೊಂಡು ಒಳಗೆ ಹೋದ್ವಿ. ಸರಿ, ಮಲ್ಕೊಳ್ಳೋಕ್ಕೆ ಅಂತಂದರೆ ಅಲ್ಲೇ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೊಟ್ಟಾಗ್ಬಿಟ್ಟ ಅವನು. ಸರಿ ಆಯಿತು. ಹುಲ್ಲಿನ ಮೇಲೆ ಇಬ್ಬರು ಮಲಗಿದ್ದೀವಿ. ಬೆಳಗ್ಗೆ ಸ್ನಾನ, ಅಲ್ಲಿ ಹೊಳೆ ಒಂದು ಸಣ್ಣದಾಗಿ ಹರಿತಾ ಇದೆ, ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಬಟ್ಟೆ ಹಾಕ್ಕೊಂಡು ಶೂಟಿಂಗ್ ಗಾಡಿ ಬರ್ತದೆ, ಬಂದುಬಿಡ್ರಿ ನೀವು ಅಂತಂದ. ಸರಿ, ಅಲ್ಲಿಗೆ ಇಬ್ಬರು ಹೋದ್ವಿ. ಸ್ನಾನ ಮಾಡ್ತಾಯಿದ್ವಿ, ಬಟ್ಟೆ ತೆಗೆದು ಒಂದು ಸಣ್ಣ ಇಟ್ಕೊಂಡು, ಟವಲ್ ಇಟ್ಕೊಂಡು ಸ್ನಾನ ಮಾಡ್ತಾಯಿದ್ವಿ. ಮೈಯೆಲ್ಲ ಉರಿ ಏನಂದರೆ ಅದು ಒಣ ಹುಲ್ಲಲ್ಲ, ಹೌದು, ಬ್ಲೇಡ್ ಹೊಡೆದಂಗೆ ಗಾಯಗಳಾಗ್ಬಿಟ್ಟಿದೆ. ಬ್ಲೇಡ್ ಹೊಡೆದಂಗೆ ಅದು ನೀರು ಬಿದ್ದ ತಕ್ಷಣ ಉರಿ ಶುರು ಆಗೋಯ್ತು. ಆ ಥರ ಇದೆಲ್ಲ ಅನುಭವಿಸಿದ್ದೀವಿ. ಬಟ್ ಒಂದು ಒಳ್ಳೆ ದೊಡ್ಡ ಮನೆ ಅನ್ನೋದು ಒಂದು ನಿಜವಾಗಲೂ ನಡೆದಂಥ ಒಂದು ಸ್ಟೋರಿ. ಅದರಲ್ಲಿ ಒಂದು ಒಳ್ಳೆ ಪಾತ್ರ. ಸುನಿಲ್ ಪುರಾಣಿಕ್ಕು ಅಲ್ಲೇ ಬಂದಿದ್ದ, ಅಲ್ಲೇ ಪರಿಚಯ ಆಗಿದ್ದು ಪುರಾಣಿಕ್ಕು. ಆಮೇಲೆ ಕರ್ಬಸಯ್ಯ ಮೊದಲು ಪಾತ್ರ ಮಾಡಿ ಬಣ್ಣ ಹಚ್ಚಿದ್ದು ಅದು ಅಂತ ನಾನು ಅನ್ಕೋತೀನಿ. ಮೋಸ್ಟ್ಲಿ ಅದೇ. ಅದಾದ ನಂತರ ಕೊಂಡು ಹೋದ ಸಿನಿಮಾದಲ್ಲಿ ನಾವೆಲ್ಲ ಮತ್ತೆ ಸೇರಿದ್ವಿ ಅನಂತ್ನಾಗ್ ಸರ್ ಜೊತೆಯಲ್ಲಿ. ಅಲ್ಲೂ ಭಾಳ ಚೆನ್ನಾಗಿತ್ತು. ಅನಂತ್ನಾಗ್ ಸರ್ ಜೊತೆಯಲ್ಲಿ ಸಾಯಂಕಾಲ ಆದರೆ ಎಲ್ಲರೂ ಅಲ್ಲಿ ಮಠದಲ್ಲೇ ನಮಗೆ ರೂಮುಗಳು. ಮಠದಿಂದ ಮುಂದೆ ಸ್ಟೆಪ್ಸ್ ಇರೋದು, ಎತ್ತರವಾದ ಸ್ಟೆಪ್ಸ್ಗಳು ಕೆಳಗಿಂದ. ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಎಲ್ಲರೂ ಅವ್ರವ್ರ ಪ್ರತಿಭೆಯನ್ನು ತೋರಿಸೋವಂಥದ್ದು. ಓಕೆ. ಅನಂತ್ನಾಗ್ ಸಾರು ಹಾಡಾಡಿದ್ರು, ಎಂಜಾಯ್ ಮಾಡೋರು, ಖುಷಿಯಾಗಿ ಕಾಲ ಕಳೀತಾ ಇದ್ವಿ. ಇವತ್ತು ಅವರಿಗೆ ಪದ್ಮಶ್ರೀ ಯಾವಾಗಲೂ ಬರಬೇಕಾಗಿತ್ತು. ನಾನಿನ್ನ ಮರೆಯಲಾರೇನೋ ಅಥವಾ ಕನ್ನೇಶ್ವರ ರಾಮ ಆ ಟೈಮಲ್ಲೇ ಬರಬೇಕಾಗಿತ್ತು ಅವ್ರಿಗೆ ಪ್ರಶಸ್ತಿ. ಈಗಲಾದರೂ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಅವರ ಪ್ರತಿಭೆಯನ್ನು ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರಗಳು ಯಾವುದೂ ಕೊಟ್ಟಿಲ್ಲ.
ಅದು ಸೆಂಟ್ರಲ್ ಗೌರ್ಮೆಂಟ್ ಇದ್ದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇವ್ರು ರೆಕಮೆಂಡ್ ಮಾಡಿದ್ದು. ರೆಕಮೆಂಡ್ ಇವ್ರು ಮಾಡಿರ್ತಾರೆ ಅಲ್ವಾ, ಇಲ್ಲಿಗೆ ಬಂದೇ ಬರುತ್ತಲ್ಲ, ಹಾಂ ಬಂದಿರ್ತಾರಲ್ಲ. ಇವರು ಧೀರೇಂದ್ರ ಪಾಲ್ ವಾಯ್ಸ್ ರೆಕಾರ್ಡ್ ಇದೇನು ಕ್ಯಾಸೆಟ್ಗಳು ಸಿಕ್ಕಾಪಟ್ಟೆ. ಹಾಂ, ಕ್ಯಾಸೆಟ್ ನಾಟಕಗಳಲ್ಲಿ ನಾನು ಕೆಲವು ನಾಟಕಗಳಲ್ಲಿ ಪಾತ್ರ ಮಾಡಿದ್ದೀನಿ ಅವ್ರ ಜೊತೆಯಲ್ಲಿ, ಸುಮಾರು ಕ್ಯಾಸೆಟ್ಟು. ಅದಕ್ಕೆ ಯಾರು ಅಂದರೆ ನಮ್ಮ ರವಿ ಶ್ರೀವತ್ಸ ಅವರ ಫಾದರು ಮೊದಲು ಕ್ಯಾಸೆಟ್ ನಾಟಕಗಳು ಬರಿತಾ ಇದ್ದರು. ಅವ್ರದಿಂದ ಶುರು ಆಗಿದ್ದು. ಇವರು ಬಂದು ನನ್ನ ಕರ್ಕೊಂಬರೋರು, ನಮ್ಮನೆ ಹತ್ರ ಬಂದು ನಾನೇ ಬರ್ತೀನಿ ಅಣ್ಣ ಅನ್ನೋರು. ಬೇಡ ಬೇಡ ನೀವು ಅಡ್ರೆಸ್ ಹೇಳ್ಬಿಡಿ, ನಾ ಬರ್ತೀನಿ, ನನ್ನ ಹತ್ರ ಸ್ಕೂಟ್ರ್ ಇದೆ ಅಂತೇಳಿ. ನಮ್ಮನೆ ಆಗ ಇಲ್ಲೇ ಹತ್ರ ಕತ್ರಗುಪ್ಪೆ ಹತ್ರ ಇತ್ತು. ಅವ್ರದ್ದು ಮನೆ ಬಂದು ಇದ್ರ ಹತ್ರ ವಿದ್ಯಾಪೀಠ ಸರ್ಕಲ್, ಅಲ್ಲಿಂದ ಸ್ವಲ್ಪ ಈ ಕಡೆ ಲೆಫ್ಟ್ ಒಳಗಡೆ ಸುಬ್ರಹ್ಮಣ್ಯೇಶ್ವರ ಟೆಂಪಲ್ ರೋಡು, ಅಲ್ಲಿ ಅವ್ರ ಮನೆ ಇತ್ತು. ಅವ್ರ ಮನೆಗೆ ಬಂದು ಸ್ಕ್ರಿಪ್ಟ್ ಏನಿದೆ ಅದನ್ನು ಮಾತಾಡಿಕೊಂಡು ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗ್ತಾಯಿದ್ವಿ. ನಾಟಕಗಳಾಗಿದೆ. ಆಮೇಲೆ ಸುಧೀರಣ್ಣವರು ನಂದು ಒಂದು ಒಳ್ಳೆ ಕಾಂಬಿನೇಷನ್ನು ನಾಟಕ ಆಗಿದೆ, ಸುಮಾರು ನಾಟಕಗಳಾಗಿದೆ ಕ್ಯಾಸೆಟ್ಟು. ಸೊ ಸುಧೀರಣ್ಣವರು ಆ ಒಂದು ಇದರಲ್ಲೂ ಕೂಡ ಯಶಸ್ವಿಯಾಗಿ ಅವರ ನಾಟಕಗಳು ಇವತ್ತು ಕೂಡ ಕೇಳ್ಬೋದು, ತುಂಬ ಚೆನ್ನಾಗಿರೋದು. ನಂತರ ಅವರು ರಂಗಭೂಮಿ ಕಲಾವಿದರು. ನಮ್ಮ ಪುಟ್ಟಣ್ಣ ಸರ್ ಅವರ ಸಿನಿಮಾ, ಆ ಸಿನಿಮಾದಿಂದ ಅವರ ಅಭಿಮಾನಿ ಆದೆ. ಅವ್ರ ಜೊತೆಯಲ್ಲೂ ಕೂಡ ಪಾತ್ರ ಮಾಡಿದೆ ಸುಮಾರು ಚಿತ್ರಗಳಲ್ಲಿ. ವಿಷ್ಣು ಸರ್ ಸಿನಿಮಾದಲ್ಲೂ ಕೂಡ ಕಾಂಬಿನೇಷನ್ ಮಾಡಿದ್ದೀನಿ. ಆಮೇಲೆ ಚೋರ್ ಗುರು ಚಂಡಾಳ ಶಿಷ್ಯ, ಆ ಸಿನಿಮಾದಲ್ಲಿ ಕೂಡ ಕಾಂಬಿನೇಷನ್ ಚೆನ್ನಾಗಿದೆ ನಮ್ಮದು. ಆನಂತರ ನಮ್ಮ ಸಾಯಿ ಪ್ರಕಾಶ್ ಅವ್ರ ಚಿತ್ರದಲ್ಲಿ ಮಗನ ಪಾತ್ರ, ಅವ್ರ ಜೊತೆಗೆ ನನಗೆ ಸೋಲೋ ಸಾಂಗು, ಡ್ಯಾಡಿ ನನ್ನ ಒಲವಿನ ಡ್ಯಾಡಿ ಅಂತ ಒಂದು ನನ್ನ ಹೀರೋ ಮಾಡು ಅಂತೇಳಿ ಅವ್ರಿಗೆ ಪೀಡಿಸ್ತಾ ಇರ್ತೀನಿ. ಒಂದು ಸಾಂಗ್ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಅಂಥ ಅದ್ಭುತ ಕಲಾವಿದರು ಧೀರೇಂದ್ರ ಗೋಪಾಲ್ ಸರ್ ಅವರು ಕೂಡ ಅಂಥ ಕಲಾವಿದರು ಇವತ್ತಿನವರೆಗೂ ನಾನು ನೋಡಿಲ್ಲ. ಸರ್, ನೀವು ನಾಟಕದಲ್ಲಿ ಆ್ಯಕ್ಟ್ ಮಾಡುವಾಗ ಆ ವಾಯ್ಸ್, ಸಿನಿಮಾದ ವಾಯ್ಸ್ ಇದು ಮಾಡ್ತೀರಾ? ಆ ಸಿನಿಮಾದ ವಾಯ್ಸಲ್ಲಿ ಮಾಡಿದ್ರೇ ಜನ ನಗೋದು ಅಲ್ವಾ? ಹಾಂ, ಅದೇ ಧ್ವನಿಯಲ್ಲೇ ಮಾತಾಡಿದ್ರೆ. ಆ ಧ್ವನಿ ಆ ಥರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಸ್ಫೂರ್ತಿಯವರು ಚಿತ್ರತಂಡ ಅಂತ ಮೊದಲು ಪ್ರಾರಂಭ ಮಾಡಿದ್ದು, ಆಮೇಲೆ ಅಭಿನಯ ತರಂಗ ಆಗಿದ್ದು. ಚಿತ್ರತಂಡದಲ್ಲಿ ಬೀದಿ ನಾಟಕಗಳಲ್ಲಿ ಪಾತ್ರ ಮಾಡಬೇಕಾದ್ರೆ ಅವರು ಪಾತ್ರಗಳನ್ನ ಎಲ್ಲರದು ಒಂದೊಂದು ಸರಿ ರೀಡಿಂಗ್ ಕೊಡೋರು, ಎಲ್ಲರ ಪಾತ್ರಗಳನ್ನು ಕೂಡ. ಇನ್ನೂ ಪ್ರಕಾಶ್ ರೈ ಬಂದಿರಲಿಲ್ಲ, ಬಿ ಸುರೇಶು ನಾವೆಲ್ಲ ಜೊತೆಯಲ್ಲೇ ಪಾತ್ರ ಮಾಡ್ತಾಯಿದ್ವಿ. ಆಗ ಅವರು ಒಂದೊಂದು ಪಾತ್ರನೂ ಒಂದು ವಿಭಿನ್ನವಾಗಿ ಮಾತಾಡಿ ತೋರಿಸ್ತಾಯಿದ್ರು. ಸೊ ನನಗೆ ಗೊತ್ತಿಲ್ದಂಗೆ ನೀನು ಒದ್ದಯ್ಯ ಅಂತ ನಂದು ಬಂತು ಡೈಲಾಗು. ಆವಾಗ ನನಗೆ ಗೊತ್ತಿಲ್ದಂಗೆ ನಂದೊಂದು ವಿಚಿತ್ರ ಧ್ವನಿ ಬಂತು. ಅರೆ ಚೆನ್ನಾಗಿದೆ ಕಣಯ್ಯ, ಇದನ್ನೇ ಮುಂದುವರ್ಸಯ್ಯ, ನೀನು ದೊಡ್ಡ ನಟ ಆಗ್ತೀಯ ಅಂತಂದರು. ಅದು ಯಾವಾಗ ಆಗ್ತೀನೋ, ಇನ್ನೂ ಅವಕಾಶಗಳಿದೆ, ನೋಡ್ಬೇಕು ಯಾವಾಗ ದೊಡ್ಡ ನಟ ಆಗ್ತೀನಿ ಅಂತ. ಏಕೆಂದರೆ ದಿನವೂ ಕಲಿಯೋದಿದೆ. ನಾನು ಒಳ್ಳೊಳ್ಳೆ ಪ್ರಶಸ್ತಿಗಳು ತಗೋಬೇಕು ಅನ್ನೋದು ಆಸೆನೂ ಪ್ರತಿಯೊಬ್ಬರು ಕಲಾವಿದರಿಗೆ ಇದ್ದೇ ಇರುತ್ತಲ್ಲ. ಹಾಗೆ ಆ ವಾಯ್ಸ್ ಅಲ್ಲಿಂದ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ನಾನು ತ್ರಿನೇತ್ರ ಚಿತ್ರದಲ್ಲಿ ಆ ಧ್ವನಿ, ಆಮೇಲೆ ಧಾರಾವಾಹಿಯಲ್ಲಿ ಅದಕ್ಕೂ ಮುಂಚೆ ಮೊದಲು ಪಿಕ್ಚರ್ ನಾನು ಮಾಡಿದ್ದು ಕಾಂಚನ ಮೃಗ, ಅದು ನಮ್ಮ ಬೇಮಗಲ್ ಜಗನ್ನಾಥ್ ಅವ್ರದ್ದು. ಅದು ರಿಲೀಸ್ ಆಗಲಿಲ್ಲ, ಸಿನಿಮಾ ರೆಡಿ ಇತ್ತು. ಅದರಲ್ಲಿ ಕಾಲೇಜ್ ಸ್ಟೂಡೆಂಟಾಗಿ ಮಾಡಿದ್ದೆ. ಅದಾದ ನಂತರ ಅಪರೂಪದ ಕತೆ, ಅದು ಪಿಕ್ಚರ್ ಸ್ವಲ್ಪ ಸ್ಟೇಲ್ ಆಯಿತು, ಲೇಟಾಗಿ ರಿಲೀಸ್ ಮಾಡಿದ್ರು. ದೊಡ್ಡ ಪ್ರೊಡ್ಯೂಸರೇ, ಆದರೆ ಅದು ಯಾಕೆ ಲೇಟಾಗಿ ರಿಲೀಸ್ ಮಾಡಿದ್ರು ಗೊತ್ತಿಲ್ಲ. ಕಂಪನ ಅಂತ ಒಂದು ಸಿನಿಮಾ ಮಾಡಿದ್ರಲ್ಲ, ಅದೇ ನಿರ್ಮಾಪಕರು ಗಿರಿಧರ್ ಅಂತ, ಭಗತ್ ರಾಮ್ ಸ್ವೀಟ್ಸ್ ಅಂತ MG ರೋಡಲ್ಲಿದೆ, ಅವರೇ ಪ್ರೊಡ್ಯೂಸರು, ಅವರೇ ಹೀರೋ ಕಾಂಚನ ಮೃಗಕ್ಕೆ. ಅವರು ಜೈನರು, ಚೆನ್ನಾಗಿ ಸ್ಮಾರ್ಟಾಗಿದ್ದರು. ಒಳ್ಳೊಳ್ಳೆ ಸಾಂಗುಗಳು. ಅಶ್ವಥ್ ವೈದ್ಯವರು ಆಕಾಶವಾಣಿಯಲ್ಲಿ ಇವತ್ತಿಗೂ ಕೂಡ ಕೇಳ್ಬೋದು ಅದನ್ನು. ಅಶ್ವಥ್ ವೈದ್ಯವರು ಕ್ಯಾಸೆಟ್ ನಾನೇ ತಗೊಂಬರ್ದು ಕೊಡ್ತಾಯಿದ್ದೆ. ಆಮೇಲೆ ಬೆಳದಿಂಗಳ ಬಾಲೆ ರೈಟ್ಸ್ನ ನಾನು ತಗೊಂಬಂದೆ ಬೇಮಗಲ್ ಅವರಿಗೆ. ಆಂಧ್ರಕ್ಕೆ ಹೋಗ್ಬಿಟ್ಟು ರೈಟ್ಸ್ ತಗೊಂಬಂದೆ, ದುಡ್ಡು ಕೊಟ್ಟು ಲೆಟ್ರ್ ಬರ್ಸ್ಕೊಂಡು ಬಂದೆ. ಇವರು ಬೇಮಗಲ್ ಅವರು ಅದನ್ನು ಸಿನಿಮಾ ಮಾಡಲಿಲ್ಲ, ಯಾಕೋ ಮಾಡಲಿಲ್ಲ ಭಾಳ ವರ್ಷ. ಅದಾದಮೇಲೆ ಅದು ಲ್ಯಾಬ್ಸ್ ಆಯ್ತಲ್ಲ ಅವ್ರದ್ದು. ಆಮೇಲೆ ಇವರು ನಮ್ಮ ಸುನಿಲ್ ಕುಮಾರ್ ದೇಸಾಯಿ ಅವರು ಮಾಡಿದ್ರು. ಯಾಕೆಂದರೆ ಬೇಮಗಲ್ ಅವರು ಕೂಡ ಒಳ್ಳೆ ಡೈರೆಕ್ಟ್ರೆ. ಯಾವುದು ತುಳಸಿದಳ ಎಂಥ ಚಿತ್ರ, ನಮ್ಮ ಮಲ್ಲೇಶ್ ಅತ್ರಿಗೆ ಅವಾರ್ಡ್ ಬಂತಲ್ಲ ಒಳ್ಳೆ ಮೇಕಪ್ಗೆ.
ಒಳ್ಳೊಳ್ಳೆ ದೊಡ್ಡ ದೊಡ್ಡ ನಟರುಗಳೇ ಮಾಡಿದ್ದಾರೆ. ಶರತ್ ಬಾಬು ಅವರು, ಆರತಿ, ಶಂಕರ್ ರಾವ್ ಅವರು, ಸುಂದರ ಕೃಷ್ಣ ಸಾರು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳು. ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ಕೂಡ ವೇಮಗಲ್ ಜಗನ್ನಾಥ್ ಅವ್ರ ಜೊತೆ ಒಂದು 2-3 ಚಿತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅಪರೂಪದ ಕಥೆಯಿಂದನೇ ನನ್ನ ವಾಯ್ಸ್ ಅಲ್ಲಿಗೆ ಬಂತು. ತ್ರಿನೇತ್ರದಲ್ಲಿ ಪಕ್ಕ ಆ ಕಾಮಿಡಿ ಪಾತ್ರಕ್ಕೆ ಸೂಟ್ ಆಗಿತ್ತು. ಎಲ್ಲರೂ ಕೂಡ ಅದೇ ವಾಯ್ಸನ್ನು ಮಾತಾಡಿ ಅದೇ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ನಾನು ಅದೇ ಧ್ವನಿಯಲ್ಲಿ ಮಾಡ್ತಾಯಿದ್ದೆ. ವೀರಮದಕರಿಗೆ ಸುದೀಪ್ ಅವರು, ಅಣ್ಣ ನೀವು ಮಾತಾಡೋ ವಾಯ್ಸೇ ತುಂಬ ಚೆನ್ನಾಗಿದೆ, ಬೇಸಾಗಿದೆ, ಆ ಕಾಮಿಡಿ ವಾಯ್ಸ್ ಎಲ್ರಿಗೂ ಗೊತ್ತಿದೆ, ಅದು ಬೇಡ ರಿಯಲ್ ವಾಯ್ಸಲ್ಲಿ ಮಾಡಿ ಅಂದರು. ಮಾಡಿದೆ. ಆಂಧ್ರ ಲಕ್ಸ್ ಅವಾರ್ಡ್ಗೆ ಸೆಲೆಕ್ಟ್ ಆಯಿತು ಅಂತ ಆಗಲೇ ಹೇಳಿದೆ. ಅದು ಕೂಡ ಭಾಳ ಜನ ನನ್ನ ಅಭಿಮಾನಿಗಳು ಮೆಚ್ಕೊಂಡ್ರು. ಸುದೀಪ್ಗೂ ಕೂಡ ಇಷ್ಟ ಆಯಿತು. ಅದು ಯಾಕೋ ನೆಕ್ಸ್ಟು ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸುದೀಪ್ ಅವರು ಯಾಕೋ ಕರೆದಿಲ್ಲ. ನಿರ್ದೇಶಕರೆಲ್ಲ ಚೇಂಜ್ ಆದ್ರಲ್ಲ, ಅವ್ರುಗಳಿಗೆ ಯಾರು ಇಷ್ಟನೋ ಅವ್ರುಗಳಿಗೆ ಹಾಕೋತಾರೆ. ಈಗ ನಾನೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಆ ವಾಯ್ಸ್ನಲ್ಲೇ ಉತ್ತರ ಬೇಕು. ಮುಂದೆ ಬದುಕು ಹೇಗೆ ಸರ್? ಮುಂದೆ ಬದುಕು ಹಿಂಗೆ ನಗಿಸ್ಕೊಂಡು ಹೋಗ್ತಾ ಇರೋದು. ಮಕ್ಕಳಿದ್ದಾರೆ, ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾರೆ. ಸಿನಿಮಾ ಮಗ ಇದ್ದಾನೆ, ಅವನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಮಗ ಸಿನಿಮಾದಲ್ಲಿ ಮಾಡ್ತಾ ಇದ್ದಾನೆ? ಟ್ರೈ ಮಾಡ್ತಾ ಇದ್ದಾನೆ, ಮಾಡಿದ್ದಾನೆ, ಅದು ರಿಲೀಸ್ ಆಗಿಲ್ಲ. ಏನು ಹೆಸರು? ಈಗ ಅವನು ಸಾಧನೆ ಮಾಡಲಿ, ಆಮೇಲೆ ಹೇಳ್ತೀನಿ. ಮಗನ ಹೆಸರು? ಅದನ್ನು ಆಮೇಲೆ ಹೇಳ್ತೀನಿ. ಮಕ್ಕಳ ಹೆಸರು ಆಮೇಲೆ ಹೇಳ್ತೀನಿ. ಸಾಧನೆ ಮಾಡಲಿ ಮಕ್ಕಳು ಮೊದಲು. ಇಲ್ಲ, ಅಪ್ಪನ ಕೆರಫ್ನಲ್ಲಿ ಸಾಧನೆ ಹೆಚ್ಚು ಕಷ್ಟ ಇಲ್ಲ. ಈಗ ಕಷ್ಟ ಇಲ್ಲ, ಅವಕಾಶ ಬರಬೇಕಷ್ಟೆ. ಅವಕಾಶಗಳು ಈಗ ತುಂಬ ಸಿನಿಮಾಗಳು ಆಗ್ತಾಯಿದೆ. ಸಿನಿಮಾ ಕಲಾವಿದರ ಮಕ್ಕಳು ಸಿನಿಮಾ ಕಲಾವಿದನೇ ಆಗೋದು ಅಂಥೇಳಿ ಅಲ್ವಾ? ಭಾಳಷ್ಟು ಜನ ಕಲಾವಿದರು ಬಂದಿದ್ದಾರೆ. ಕೆಲವರು ಡೈರೆಕ್ಟರ್ ಆಗಿದ್ದಾರೆ, ಕೆಲವರು ನಾಯಕ ನಟರಾಗಿ ಈಗಲೂ ಕೂಡ ಇದ್ದಾರೆ. ಹಾಗಾಗಿ ಅವನಿಗೂ ಅವಕಾಶ ಬರ್ಬೋದೇನೋ ಅವ್ರುಗಳು ಮಕ್ಕಳಿಗೆ. ನೋಡೋಣ. ಸುಧೀರಿಗೆ ನಿಮ್ಮ ಮಕ್ಕಳ ಅಂತೇಳಿ ಹೇಳಿದಾಗ ಸುಧೀರಿಗೆ ನಿಮ್ಗೆ ಏನೋ ಒಂದು ಕ್ಲಾಶ್ ಬಂತ? ಇಲ್ಲ, ಅವ್ರಿಗೂ ನಮಗಿಲ್ಲ. ಇಲ್ಲ, ಅವರು ಅವರ ಡ್ರಾಮಾ ಕಂಪ್ನಿಗೆ ಕರಿತಿದ್ರು ಅವರು. ಆಮೇಲೆ ಬೇರೆ ಡ್ರಾಮಾ ಕಂಪ್ನಿ ಅವ್ರು ಇನ್ನೂ ಕಂಪ್ನಿ ಮಾಡಿರಲಿಲ್ಲ. ಸುಧೀರಣ್ಣ ಅವ್ರು ಮಾಡಿರಲಿಲ್ಲ. ನಮ್ಮ ವಿಜಯರೆಡ್ಡಿ ಅವ್ರದ್ದು ಸುನಿಲು ಮತ್ತು ಮಾಲಾಶ್ರೀ ಅವರು ಹೀರೋ ಆಗಿದ್ರಲ್ಲ, ವಿಜಯರೆಡ್ಡಿ ಅವ್ರ ನಿರ್ದೇಶನ. ಹಲ್ಸೂರು ಸ್ಮಶಾನದಲ್ಲಿ ಶೂಟಿಂಗ್ ಆಯಿತು. ಆಗ ನಾ ಅಲ್ಲಿ ಕೂತಿದ್ದಾಗ ಕೃಷ್ಣ ಹಿಂಗೆ ನಾಟಕಕ್ಕೆ ಹೋಗೋಣ ಕಣೋ, ಬಾರೋ ಇಬ್ಬರು ಕಾಂಬಿನೇಷನ್ ಮಾಡ್ಕೊಂಡು ಬಾರೋ ಹೋಗೋಣ, ಒಳ್ಳೆ ಸಂಭಾವನೆ ಅವತ್ತೇ ಕೊಟ್ಬಿಡ್ತಾರೆ ಕಣೋ, ಭಾಳ ಒಳ್ಳೆ ಅಭಿಮಾನಿಗಳು ಕಣೋ, ಬಾರೋ, ಅಲ್ಲೇ ನಿಜವಾದ ಕಲೆ ಉಳಿದಿರೋದು ಇವತ್ತಿಗೂ ಕೂಡ, ಬಾರೋ ಅಂತ ಕರೆಯೋರು. ಅವ್ರು ಇದ್ದಾಗ ನಾನು ಹೋಗೋಕ್ಕಾಗಲಿಲ್ಲ. ಆನಂತರ ಅವರು, ನಾನು, ರಮೇಶ್ ಭಟ್ ಅವರು ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಸುಧೀರಣ್ಣ ಫೋನ್ ಮಾಡಿದ್ರು ಒಂದಿನ. ಹಿಂಗೆ ಕಣ ಕೃಷ್ಣ, ಭಟ್ಟಂಗೆ ಫೋನ್ ಮಾಡ, ನಾನು ಮಾಡಿದ್ದೀನಿ, ಬರ್ತಾಯಿದ್ದೀವಿ ಅಂತೇಳು, ನಿನ್ನ ಪಿಕಪ್ ಮಾಡ್ತೀನಿ ನಾನು ಅಂತಂದರು. ಇಲ್ಲ ಅಣ್ಣ ನಾನು ಬರ್ತೀನಿ, ನನ್ನ ಕಾರಿದೆ ಅಂತಂದೆ. ಅವ್ರ ಮನೆ ಹತ್ರ ಬಂದೆ, ಅವರು ಬಂದರು. ಹೋಗಿ ರಮೇಶ್ ಭಟ್ ಅವ್ರ ಹತ್ರ ಮಾತಾಡಿದ್ವಿ. ಹಿಂಗೆ ಆವಾಗ ಸುಧೀರಣ್ಣ ಹೇಳಿದ್ರು, ಈ ಶಂಕರ್ ನಾಗ್ ಅವರಲ್ಲ, ಹೀರೋ ಹೆಸರು ಹೇಳೋದು ಬೇಡ, ಇದ್ದಾರೆ ಇವತ್ತಿಗೂ, ಅವ್ರನ್ನ ಹಾಕ್ಕೊಂಡು ಒಂದು ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ, ಸ್ಟಾರ್ಟ್ ಮಾಡೋಣ 3 ಜನ ಪಾರ್ಟ್ನರ್ಶಿಪ್ಪಲ್ಲಿ. ಮಾಡೋಕ್ಕೇನಿದಿಲ್ಲ, ಆದರೆ ಈಗ ಆ ಹೀರೋಗೆ, ನನಗೂ ಆತ್ಮೀಯರೇ, ಈಗ ಆ ಹೀರೋಗೆ ಮಾರ್ಕೆಟ್ ಇಲ್ಲ ಅಂತ ರಮೇಶ್ ಭಟ್ ಅವರು ಹೇಳಿದ್ರು. ಹಂಗಾಗಿ ಅದು ಅಲ್ಲಿಗೆ ನಿಂತೋಯ್ತು. ಇಲ್ಲಾಂದ್ರೆ ನಾವು ಕೂಡ ನಿರ್ಮಾಪಕರಾಗಿರ್ತಿದ್ವಿ. ಅದು ಮೊದಲು ಅವರು ಮಾತಾಡಿದ್ದಂಥ ಮಾತು, ಅದು ಅವಕಾಶ ಅದು ಹೋಯ್ತದು. ಹೀಗೆ ಅವ್ರ ಜೊತೆಯಲ್ಲಿ ಕೆಲವು ಸಿನಿಮಾನೂ ಮಾಡಿದ್ದೀನಿ ಸುಧೀರಣ್ಣನ ಜೊತೆಯಲ್ಲಿ. ಅವ್ರು ತೀರ್ಕೊಂಡ್ಮೇಲೆ ಅವರ ಪತ್ನಿಯವರು ಮಾಲತಿ ಅಕ್ಕ ಅವರು, ಕೃಷ್ಣಣ್ಣ ಹಿಂಗೆ ಸುಧೀರ್ ಅವರು ಸಾಯಕ್ಕೆ ಮುಂಚೆ ಹೇಳಿದರು, ಅವ್ರು ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದ್ಕೊಂಡಿರಲಿಲ್ಲ, ಮಕ್ಕಳು ಇನ್ನೂ ಸ್ವಲ್ಪ ಚಿಕ್ಕವರು, ಹಾಗಾಗಿ ಡ್ರಾಮಾ ಕಂಪ್ನಿ ಕಂಟಿನ್ಯೂ ಮಾಡು, ನಿಲ್ಲಿಸ್ಬೇಡ ಅಂತ ಹೇಳಿದರು. ಅದಕ್ಕೆ ನೀವು ಯಾವಾಗ ಟೈಮ್ ಆಗುತ್ತೋ ನಾನು ಆವಾಗ ಒಂದೊಂದು ಕ್ಯಾಂಪ್ಗೂ ನಿಮ್ಮ ಡೇಟು ನನಗೆ ಬೇಕು,
ಅಂದಾಗ ನಾನು ಡೇಟು ನಮ್ಮ ಸುಧೀರಣ್ಣನ ಮಕ್ಕಳು ಅವ್ರದ್ದು ತಾನೇ ಕಂಪ್ನಿ ಆಯಿತು ಅಂತೇಳಿ ಹೋದೆ. ಕೊಟ್ಟಷ್ಟು ಇಸ್ಕೊಂಡಿದ್ದೀನಿ. ನಾವು ದೊಡ್ಡ ಮಗನ್ನ ನಾನು ಕರಿತಿದ್ದಿದ್ದು ಪುಟ್ಟು ಅಂತ, ಚಿಕ್ಕ ಮಗನ್ನ ಚಿನ್ನು ಅಂತಾನೆ. ಎಲ್ಲರೂ ಬೇಕಾದ್ರೆ ಯಾವ ಕಲಾವಿದರು ನಾಟಕ ಕಂಪ್ನಿ ಕಲಾವಿದ್ರನ್ನ ಕೇಳಿ ನೋಡ್ರಿ, ಅವರಿಬ್ಬರ ಹೆಸರು ಪುಟ್ಟು ಚಿನ್ನು ಅಂತಾನೆ. ಆತ ಪುಟ್ಟು ಡ್ರಮ್ಮರ್, ನಂದಕಿಶೋರ್ ಡ್ರಮ್ಮರು. ಎಲ್ಲ ನಾಟಕಗಳಿಗೂ ಆತನೇ ಡ್ರಮ್ ಪ್ಲೇ ಮಾಡ್ತಾ ಇದ್ದಿದ್ದು. ಏನಣ್ಣ ಒಂದು ಊಟ ಕೊಡ್ಸಲ್ಲ ಏನಿಲ್ಲ, ನೀವು ಕಲೆಕ್ಷನ್ ಎಲ್ಲ ನೀವು ಅದು ಕಲೆಕ್ಷನ್ ತಗೊಂಡೋಗ್ಬಿಡ್ತೀರಾ, ನೀನು ಎಷ್ಟು ಊಟ ಮಾಡ್ತೀಯ ಹೇಳು. ಅಮ್ಮ ಕೊಟ್ಟಷ್ಟು ನಾನು ತಗೊಂಡೋಗ್ತಾ ಇರೋದಪ್ಪ, ನಾನು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಎಷ್ಟು ಊಟ ಮಾಡ್ತೀಯ, ಎಷ್ಟು ಬೇಕಾದ್ರೂ ಮಾಡು, ನಾನು ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ. 2 ದಿನದ ಪೇಮೆಂಟ್ ತಿಂತೀಯಾ, ಆಯ್ತು ತಿನ್ನು ನೋಡೋಣ. ಎಷ್ಟು ತಿನ್ನೋಕ್ಕಾಗುತ್ತೆ, ಎಷ್ಟು ತಿನ್ಬೋದು. ಸ್ವಲ್ಪ ಪರ್ಸ್ನಾಲಿಟಿ ಸಖತ್ತಾಗಿದ್ದಾಗ. ಹೌದು, ದೊಡ್ಡ ಡೈರೆಕ್ಟ್ರ್ ಆದಮೇಲೆ ಇಬ್ಬರು ದೊಡ್ಡ ಡೈರೆಕ್ಟ್ರುಗಳಾಗಿದ್ದು. ಈಗ ನಂದಕಿಶೋರ್ ಯಾವ ಪಿಕ್ಚರ್ ನಡೀತಾ ಇದೆಯೋ ಗೊತ್ತಿಲ್ಲ, ಏನು ಅನೌನ್ಸ್ ಆಗಿಲ್ಲ ಅನಿಸುತ್ತೆ. ಸೊ ಆತನೂ ಕರೆದಿಲ್ಲ, ತರುಣೂ ಕರೆದಿಲ್ಲ. ಯಾಕೆ ಕರೆದಿಲ್ವೋ ನನಗೆ ಗೊತ್ತಿಲ್ಲ. ಅದಕ್ಕೆ ಮನಸ್ಸಿಗೆ ನೋವಾಯ್ತು ಅಷ್ಟೇ. ಅಲ್ಲ, ಸುಧೀರಣ್ಣ ನಾವೆಲ್ಲ ಅವ್ರ ಮನೆಗೂ ಹೋಗ್ತಾ ಇದ್ನಲ್ಲ ನಾನು. ಎಷ್ಟು ಹಿರಿಯ ಕಲಾವಿದರು ಜೊತೆಲಿ ನಾವು ಆತ್ಮೀಯರಾಗಿದ್ವಿ. ಅದು ಈಗಿನವ್ರಿಗೆ ಯಾಕೆ, ಎಲ್ರಿಗೂ ಹೇಳಲ್ಲ, ಕೆಲವರು ಈಗಿನವ್ರು ಯಾಕಿಲ್ಲ ಅದು ಅನ್ನೋದೊಂದು ಬೇಜಾರು. ಆ ಥರ ಆಗಬೇಕು ಚಿತ್ರರಂಗ ಮೊದಲಿದ್ದಾಗ. ಆದ್ರೇ ಅಭಿಮಾನಿಗಳು ಇವತ್ತಿಗೂ ಕೂಡ ಈಗ 2 ಪಿಕ್ಚರ್ ಹಿಟ್ ಆಯ್ತಲ್ಲ, ಯಾಕೆ ಹಿಟ್ ಆಗ್ತಾ ಇದೆ ಹೇಳಿ? ಅಂಥ ಸಿನಿಮಾಗಳು ಬೇಕು ಇವತ್ತು, ಅಂಥ ಸಿನಿಮಾಗಳು ಬರಬೇಕು. ಬರೀ ವಡಿ ಬಡಿ ಕಡಿ ಇದು ಗೋಲ್ಡು ಡ್ರಗ್ಸು ಓಡಿ ಈ ಥರದ್ದು ಎಷ್ಟು ಅಂತ ನೋಡ್ತಾರೆ. ಅದು ಸಂದೇಶ ಏನು ಕೊಡ್ತಾರೆ ಇವತ್ತಿನ ಯೂತ್ಸ್ಗೆ? ಒಳ್ಳೆಯ ಸಂದೇಶ ಅಲ್ಲ ಅದು. ಇಂಥದ್ದು ದೈವದ ಚಿತ್ರಗಳು, ಹಾಸ್ಯ ಚಿತ್ರಗಳು, ಸಾಂಸಾರಿಕ ಚಿತ್ರಗಳು ಬಂದರೆ ಖಂಡಿತ ನೋಡೋರು ಇದ್ದಾರೆ. ಎಸ್ ಕೃಷ್ಣ ಅವರೇ, ಹಾಂ ಸರ್, ತುಂಬ ಮಾತಾಡಿದ್ವಿ ನಾವು, ತುಂಬ ಆತ್ಮೀಯವಾಗಿ ಮಾತಾಡಿದ್ರಿ. ಕಂಟ್ರೋಲ್ ಮಾಡ್ಕೊಂಡೆ. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಮಾತಾಡೋಕೆ ಹೋದ್ರೆ ಕಣ್ಣಲ್ಲಿ ಮಾತೇ ಬರಲ್ಲ ನನಗೆ. ಹಂಗಾಗಿ ಕಂಟ್ರೋಲ್ ಮಾಡಿಕೊಂಡೆ ಆದಷ್ಟು ಇವತ್ತು. ಅದು ಗೊತ್ತಾಗ್ತಾ ಇತ್ತು ನನಗೆ. ಮತ್ತೆ ಒತ್ತಾಯ ಮಾಡಿಲ್ಲ. ಹೌದು, ಒತ್ತಾಯ ಮಾಡಲಿಲ್ಲ. ನೀವು ಗೊತ್ತು, ನೀವು ಒಂದು ಸರಿ ನಾನು ನೋಡಿದ್ದೀರಿ. ಸೊ ಅದರಿಂದ ಈ ಮಾತುಕತೆಯನ್ನು ನಾವು ಇಲ್ಲಿಗೆ ಮುಗಿಸ್ಬಿಟ್ಟು ಮುಂದೆ ಯಾವ ಥರ ಸೇರುವ. ನಮಸ್ಕಾರ. ಥ್ಯಾಂಕ್ ಯು.